ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಬಂದೆ. ಸೊ ಅದ್ರೊಟ್ಟಿಗೆ ಫೈನಲಿ ನಾನು ಗೋವಾ ಆಮೇಲೆ ಮಾತಾಡ್ತೀನಿ. ಸೊ ಫಸ್ಟ್ ನಾನು ಕೆಲವೊಂದು ಕ್ವಾಲಿಟೀಸ್ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿನಿತ್ಯ ನಾವು ಸಣ್ಣ ಸಣ್ಣ ಬದಲಾವಣೆ ಮುಂದೊಂದು ದಿನ ದೊಡ್ಡ ಬದಲಾವಣೆಯಾಗಿ ನಮ್ಮ ಜೀವನದಲ್ಲಿ ನಮ್ಮ ವಾತಾವರಣನೇ ಬದಲಾಗ್ತಕ್ಕಂತ ಒಂದು ಅವಕಾಶಗಳಿದೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವರ್ ಬಿಲೋಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ ನಾನು ಯಾವತ್ತೂ ನೆನೆಸ್ತೀನಿ. ಯಾಕಂದ್ರೆ ಒಂದು ವೆರಿ ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇವತ್ತು ನಮ್ಮ ಡ್ರೀಮ್ಸ್ ಪ್ಲಸ್ ನಮ್ಮ ಲೈಫ್ ಸ್ಟೈಲ್ ಅಥವಾ ಈ ಫೈನಾನ್ಷಿಯಲ್ ಅನ್ನೋ ಮ್ಯಾಟ್ರ್ ಏನ್ ಬರುತ್ತಲ್ಲ, ಆ ಮ್ಯಾಟ್ರ್ ನಾನು ವಿಸ್ಟಾರಿಗೆ ಸೇರಿದಾಗಿಂದ ಎಲ್ಲೂ ಕೊರತೆ ಅನ್ನೋದೇ ಕಾಣದಂಗೆ 5 ಅಂಕಿ ಮಿನಿಮಮ್ 5 ಅಂಕಿ ಇನ್ಕಮ್ ಅನ್ನ ನಮಗೆ ಕನ್ವರ್ಷನ್ ಅನ್ನ ಕೊಟ್ಟಿ 10 ಅಂಕಿ ಲೆವೆಲ್ಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿಯ ಬ್ಯಾಂಕ್ ಅಕೌಂಟಿಗೆ 10 ನಂಬರ್ಸ್ ಏನ್ ಮೊಬೈಲ್ ನಂಬರ್ ಇದೆ ಅದೇ ತರ ಪೇಮೆಂಟ್ ಇಶ್ಯೂ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಇವತ್ತು ಎಷ್ಟೋ ಜನ ಲೀಡರ್ಸ್ಗಳು ನನಗೆ ಖುಷಿ ಆಗುತ್ತೆ. ನನ್ನ ಯೂನಿಟ್ ಇರ್ತಕ್ಕಂಥವ್ರು ಎಷ್ಟೋ ಜನ ವ್ಯಕ್ತಿಗಳು ವಾರಕ್ಕೆ 15,000 20,000 30,000 ಕಂಪನಿಲಲ್ಲ ನಮ್ಮ RK ಟೀಮ್ ಅಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. 1 ತಿಂಗಳು 2 ತಿಂಗಳು ಅಂತರದಲ್ಲಿ ಮ್ಯಾಕ್ಸಿಮಮ್ ಜನಗಳು 2 ಲಕ್ಷ 5 ಲಕ್ಷ 8 ಲಕ್ಷದವರೆಗೂ ಇನ್ಕಮ್ ಅನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದಾರೆ. ಮೋಸ್ಟ್ ಆಫ್ ಆಲ್ ಏಪ್ರಿಲ್ ಎಂಡಿಂಗ್ ಒಳಗೆ ತುಂಬಾ ಜನ ವ್ಯಕ್ತಿಗಳು ನನ್ನ ಟೀಮ್ ಅಲ್ಲೇನೆ 6 ಲಕ್ಷ ತಗೊಳ್ತಕ್ಕಂಥವ್ರು ಒಂದು 3-4 ಜನ, 10 ಲಕ್ಷ ತಗೊಳ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ RK ಟೀಮ್ ಇಂದಾನೆ ಇವತ್ತು ಕ್ರಿಯೇಟ್ ಆಗ್ತಾರೆ. ನಂಗೆ ಅದು ಬಹಳ ಹೆಮ್ಮೆ. MD ಸರ್ ಯಾವಾಗ್ಲೂ ಹೇಳ್ತಾರಲ್ಲ, ನನ್ನ ಕೈಲಿ ಕಾರ್ ಕೀ ತಗೊಳ್ಳೋದು ನಾನು ತುಂಬಾ ಖುಷಿ ಪಡ್ತೀನಿ, ಮನೆ ಇನಾಗ್ರೇಷನ್ ನಾನು ತುಂಬಾ ಖುಷಿ ಪಡ್ತೀನಿ ಅಂತಾರಲ್ಲ, ಹಾಗೆ ನನ್ನ ಟೀಮಲ್ಲೂ ನಮ್ಮ ಲೀಡರ್ಸ್ ಗಳ ಅಕೌಂಟ್ ಅಲ್ಲಿ ಲಕ್ಷ ಅಂತಕ್ಕಂಥದ್ದು ಒಂದು ದಿನ ಬರುತ್ತೆ. ನಿಮ್ಗೆ ಅಲಕ್ಷ್ಯ ಆಗುತ್ತೆ ಸ್ನೇಹಿತರೆ. 100% ಲಕ್ಷ ಅನ್ನೋದು ಅಲಕ್ಷ್ಯ ಆಗುತ್ತೆ. ಇದ್ಯಾ ಲೆಕ್ಕ ಲಕ್ಷನ ಅದು 100% ಬರುತ್ತೆ. ಯಾರು ಬದಲಾವಣೆಯತ್ತ ಕೈ ಜೋಡಿಸ್ತಾರೆ, ಯಾರು ಕೈ ಜೋಡಿಸ್ತಾರೆ 100% ಆಗುತ್ತೆ. ಸೊ ಹಾಗೆ ನಮ್ಮ ರೈಸಿಂಗ್ ಕಿಂಗ್ಡಮ್ RK ಫ್ಯಾಮಿಲಿಯನ್ನ ಕಟ್ಟಿ ಬೆಳೆಸ್ತಿರ್ತಕ್ಕಂತ ನಮ್ಮ ಎಲ್ಲಾ ಲೆಜೆಂಡ್ಸ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಕಂಟಿನ್ಯೂಟಿ ಸಂಸ್ಥೆಯಲ್ಲಿ ಒಂದು ದೊಡ್ಡ ಮಟ್ಟದ ಅಚೀವ್ಮೆಂಟ್, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಫಸ್ಟ್ ಪ್ಲೇಸ್, ಇಂಡಿಯಾ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲೇಸ್, ಇಂಡಿಯಾ ಲೆವೆಲ್ ಅಲ್ಲಿ ಥರ್ಡ್ ಪ್ಲೇಸ್, ಈ ತರ ಒಂದು ಸ್ಟಾರ್ ಆಗಿ ಮಿನುಗ್ತಾ ಇದೆ ಇವತ್ತು RK ಫ್ಯಾಮಿಲಿ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ RK ಫೌಂಡರ್ಸ್. ಆ ಫೌಂಡರ್ಸ್ ಗೆ ಬಿಡಿಸ್ತಾ ಇರ್ತಕ್ಕಂತ ನೀವೆಲ್ಲ ಕೋ ಫೌಂಡರ್ಸ್ ಗಳಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಲೀಡರ್ಸ್. ಸಾರಿ, ನನ್ನ ಮಗಳು ಏನೋ ಕಿಟ ಮಾಡ್ತಿದ್ಲು. ಲಾಸ್ಟ್ ಮುಗ್ಬಿಟ್ಟ ಇನ್ನೊಂದ್ 3 ತಿಂಗಳವರೆಗೂ. ಆಮೇಲೆ ನಿಂದೇ ರೂಮ್ ಬರುತ್ತೆ ಮನೆ ಓಪನಿಂಗ್ ಆದ್ಮೇಲೆ ನಂದೇ ಸೀದಾ ಹೋಯ್ತು ಒಳಗೆ. ಏನೇನೋ ಮಾತಾಡ್ತಾ ಇರತ್ತೆ, ಸುಮ್ಮನೆ ಇರೋದಿಲ್ಲ ನಮ್ಮ ಸಣ್ಣ ಚಿಲ್ಲಾಣಿ 1ನೇ ಕ್ಲಾಸು. ಏನೇನ್ ಬರುತ್ತೆ ಸ್ಕೂಲಲ್ಲಿ ಪಪ್ಪ ಹಿಂಗಂದ್ರು, ಅದ್ ಅಲ್ಲಿ ಹಿಂಗಂದ್ರು, ಇದು ಹಿಂಗಂತೆ ಅದ್ ಹಂಗಂತೆ ಅಂತ ಏನಾರು ಮಾತಾಡ್ತಾ ಇರ್ತದೆ. ಅದಿಲ್ಲ ಅಂದ್ರೆ ಮನೇನೆ ಸಪ್ಪೆ ಆಗಿರುತ್ತೆ ನಮ್ಮ ಮನೇಲಿ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೊ ಒನ್ ಮೋರ್ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಒನ್ ಮೋರ್ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಬೆಳ್ಳಿಕೇಟೆ ಅದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಇಲ್ಲ ಅಂತ ಹೇಳಿ, ಕರೆಕ್ಟ್ ಅಲ್ವಾ? ಒಂದ್ ಪಾರ್ಟ್. ಒನ್ ಮೋರ್ ಗುಡ್ ನ್ಯೂಸ್, ಯಾರ್ಯಾರು ಅಚೀವ್ಮೆಂಟ್ ಆಗಿದ್ರು ಅವ್ರದೆಲ್ಲ ಇಲ್ಲಿ ನಾನು ತೋರಿಸ್ತೀನಿ. ಬೆಳ್ಳಿಕೇಟ ಆರ್ಡರ್ಸ್ ಅನ್ನ ಮಾಡ್ಲಿಕ್ಕೆ ಇವತ್ತು ಆಲ್ರೆಡಿ ಪ್ಲಾನ್ ಮಾಡಿದೀನಿ. ಸೊ ನಿಮಗೆ ಬರ್ತಾ ಇದೆ, ತೋರಿಸ್ತೀನಿ ನಾನು. ನೋಡಿ, ಈ ತರ ಬೆಳ್ಳಿ ಕಿರೀಟ ಹೇಗ್ ಮಾಡ್ಬೇಕು ಏನು ಅಂತೆಲ್ಲ ಕೇಳಿದ್ರು. ಇಷ್ಟಿಷ್ಟು ಇಂಚಸ್ ಬರ್ಬೇಕು, ಈ ತರ ಇರ್ಬೇಕು. ನೋಡಿ, ಬೆಳ್ಳಿ ಕಿರೀಟ ಯಾರ್ಯಾರು ಅಚೀವರ್ ಆಗಿದ್ದೀರಾ ಅವ್ರಿಗೆಲ್ಲ ಆಲ್ರೆಡಿ ಪ್ರೋಗ್ರೆಸ್ ಆಗಿದೆ. ತುಂಬಾ ಜನ ಅಚೀವರ್ಸ್ ಬರ್ತಾರೆ ಅನ್ನೋದಕ್ಕೋಸ್ಕರ ನಮ್ದೇ ಆದ ಯೂನಿಟ್ ಸೆಂಟ್ರಲ್ RK ಏನಾದ್ರು ಬರ್ಲಿಕ್ಕೆ ಆಗುತ್ತಾ ಅನ್ನೋದಕ್ಕೆ ಒಂದು ಶೀಲ್ ಗುದ್ಲಿಕ್ಕೆ ನಾನು ಪ್ಲಾನ್ ಮಾಡಿಸ್ತಾ ಇದ್ದೀನಿ. ಸೊ ಯಾರ್ಯಾರು ಬೆಳ್ಳಿ ಕಿರೀಟ ಅಚೀವರ್ ಆಗಿದ್ದೀರಾ, ಆಲ್ರೆಡಿ 16 ಜನನೋ 17 ಜನ ಅಚೀವರ್ ಆಗಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಸೊ ಹಾಗೆ ಸೊ ಯಾರ್ಯಾರು ವಿನ್ ಆಗಿದ್ದೀರಾ ಕಂಗ್ರಾಚುಲೇಷನ್. ವಿನ್ ಆಗ್ತಕ್ಕಂಥವ್ರಿಗೆ ಅಡ್ವಾನ್ಸ್ ಕಂಗ್ರಾಚುಲೇಷನ್. ವಿನ್ನೇ ಆಗಲ್ಲ ಸರ್, ನಮ್ಗೇನ್ ಬೆಳ್ಳಿ ಕಿರೀಟ ಅವಶ್ಯಕತೆ ಇಲ್ಲ ಸರ್, ನಮ್ಗೆ ಅಂಗಡಿಲೂ ಸಿಗುತ್ತೆ ತಗತೀವಿ ಅನ್ನೋರ್ಗೆ ಇನ್ನೊಂದು ಅಡ್ವಾನ್ಸ್ ಕಂಗ್ರಾಚುಲೇಷನ್. ಸೊ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟು. ಪ್ರತಿನಿತ್ಯ ನಾವು ಜೀವನದಲ್ಲಿ ಕಲಿತಕ್ಕಂಥದ್ದು ಇದೆ ಸ್ನೇಹಿತರೆ. ಪ್ರತಿನಿತ್ಯನೂ ನಮ್ಮ ಜೀವನದಲ್ಲಿ ಕಲೀಲಿಕ್ಕೆ ತುಂಬಾ ಇದೆ ಸ್ನೇಹಿತರೆ. ನಳಿನಿಯವರು ಒಂದ್ ಮಾತು ಹೇಳಿದ್ರು, ಇವತ್ತು ಗೋವಾದ ಹೇಳ್ತಾರೆ ಅಂತ ಹೇಳಿ ಸ್ಟ್ರೆಂತ್ ಕಮ್ಮಿ ಆಗಿರ್ಬೋದು ಅಂತ ಹೇಳಿ. ಸಂತೋಷ್ ಬರ್ಬೇಕಾದ್ರೆ ಇಡೀ ಬರೀ ಗೋವಾದ ಹೇಳ್ಕೊಂಡು ಕೊಡ್ಲಿಕ್ಕೆ ಆಗತ್ತಾ? 100% ಚಾನ್ಸಸ್ ಇಲ್ಲ. ಸೊ ಲಾಸ್ಟ್ ಅಲ್ಲಿ ನಾನು ಗೋವಾದ ಹೇಳ್ತೀನಿ. ಯಾರು ಬಂದಿದ್ದೀರಾ ಲಕ್ಕಿ ಎಷ್ಟು ಪರ್ಸೆಂಟ್. ಯಾಕಂದ್ರೆ ನಾವು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಮ್ಗೆ ಯಾರು ಉತ್ತೇಜನ ಕೊಡೋರಿದಾರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನ್ನ ಇಂಡಿವಿಜುವಲ್ ಹೇಳ್ಬೇಕಂದ್ರೆ ನನ್ಗೆ ಯಾರು ಹುಮ್ಮಸ್ ಕೊಡೋರಿದಾರ, ಸಂತೋಷ್ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಅಚೀವ್ಮೆಂಟ್, ಯಾವ ತರ ಪ್ಲಾನ್ ಮಾಡ್ತಾ ಇದ್ದೀರಾ, ಹೇಗೆ ಅಂತ ಕೇಳೋರು ಒಬ್ಬ ವ್ಯಕ್ತಿ ಇಲ್ವಲ್ಲಪ್ಪ. MD ಬೇರೆ ಇದಾರೆ, MD ಅವ್ರು ನನ್ನ
ಡೈರೆಕ್ಟ್ರು MD ಅವರು ಬಿಸಿ ಇರ್ತಾರೆ. ನನಗೊಬ್ರು ಇನ್ಸ್ಪೈರ್ ಮಾಡ್ಬೇಕಲ್ಲ ಅಂತ ನಾನು ಎಷ್ಟೋ ಮನ್ಸಲ್ಲಿ ನನಗೆ ನಾನೇ ಸಿಂಗಲ್ ಇದ್ದಾಗ ನಾನು ಅನ್ಕೊಂತೀನಿ, ಕಾರ್ ಓಡಿಸ್ಬೇಕಾದ್ರೆ ನನ್ಗೆ ಯಾರು ಒಬ್ರು ಫೋನ್ ಮಾಡಿ, ಸಂತೋಷ್ ನಾನು ಬರ್ತಾ ಇದ್ದೀನಿ, ಈ ತರ ಮಾಡೋಣ, ಪ್ರೋಗ್ರಾಮ್ ಹಿಂಗ್ ಮಾಡೋಣ, ಆ ತರ ಮಾಡೋಣ, ನೀನ್ ಈ ತರ ಆಗ್ಬೇಕು, ಆ ತರ ಆಗ್ಬೇಕು, ನನ್ಗೆ ಹೇಳೋರೇ ಲೀಡರ್ ಇರ್ಲಿಲ್ಲಪ್ಪ ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ಆ ಸಂದರ್ಭದಲ್ಲಿ ನನಗೆ ಕಾಡ್ದಂತ ಕೊರತೆಗಳು ನನ್ನ ಅಪ್ಲೈನ್ಸ್ ಇಲ್ಲ ಅನ್ನೋ ಒಂದು ಕೊರತೆ ಏನಿದೆಯಲ್ಲ, ಯಾವುದೇ ಕಾರಣಕ್ಕೂ ನನ್ನ ಆರ್ಕೆ ಫ್ಯಾಮಿಲಿ ಇರ್ಬೋದು, ಎಂಟೈರ್ ವಿಸ್ಟಾರಲ್ಲಿ ಯಾರಿಗೂ ಆ ಕೊರತೆ ಕಾಣಬಾರ್ದು ಅನ್ನೋದೇ ವಾರಕ್ಕೆ ಮ್ಯಾಕ್ಸಿಮಮ್ ನಾನು 2 ಟೈಮ್ಸ್ ಬರ್ತಾ ಇದ್ದೀನಿ. ಲಾಸ್ಟ್ 3 ಮಂತ್ಸ್ ಅಂತೂ ನಾನು ಫುಲ್ಲಿ ಪ್ಯಾಕಪ್ ಆಗ್ಬಿಟ್ಟಿದೆ. ನನಗೆ ಟೈಮಿಂಗ್ಸೇ ಇರಲಿಲ್ಲ. ಕಂಪ್ನಿದು ಪ್ರೆಷರ್ ಅಷ್ಟಿತ್ತು, ಎಲ್ಲ ಕಡೆ ವರ್ಕಿತ್ತು. ಆದ್ರೂ ಇವತ್ತು ಕಂಪ್ನಿ ಝೂಮ್ ಇತ್ತು, ಅದೇನೋ ಕಾರಣಾಂತರಗಳಿಂದ ಅದು ಸ್ಥಗಿತ ಆಗಿತ್ತು. ಹಾಗಾಗಿ ನಾನೇ ಡೈರೆಕ್ಟ್ ಆಗಿ ಬಂದೆ. ನಿನ್ನೆ ಸ್ನೇಹ ಅವ್ರು ಬಂದು ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್ ಬಗ್ಗೆ ಮಾತಾಡಿದ್ರು ಅಂತ ಕಾಣುತ್ತೆ. ಸೊ ಕೆಲವೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ಇದು ಲಾಸ್ಟ್ ಟೈಮ್ ಅಲ್ಲ, ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದು ಸೈಕಾಲಜಿಸ್ಟ್ ಪರ್ಸನ್, ನಿಮಗೆ ಗೊತ್ತಿರ್ಬೋದು, ಸೈಕಾಲಜಿಸ್ಟ್ ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡಿ ಯಾವ ತರ ಇರ್ಬೋದು, ಸೈಂಟಿಫಿಕ್ ಪ್ರಕಾರ ಮಾತಾಡ್ತಾರೆ, ಮೂಢನಂಬಿಕೆ ಮೇಲೆ ಮಾತಾಡಲ್ಲ. ಒಂದ್ ಪಾರ್ಟು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ತುಂಬಾ ಎಮೋಷನಲ್, ತುಂಬಾ ಮೂಢನಂಬಿಕೆ ಮೇಲೆ, ದೇವ್ರು ಭಗವಂತ ಇದ್ದಾನೆ, ಭಗವಂತ ನನಗೆ ಗೆಲ್ಲಿಸ್ತಾನೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಗೆಲ್ಲಿಕ್ಕಾಗಲ್ಲ. ಭಗವಂತ ವಿಶ್ ಮಾಡ್ತಾನೆ, ಏನೇ ಕೆಲಸ ಮಾಡು, ನಾನು ನಿನ್ನೊಟ್ಟಿಗೆ ಇದ್ದೀನಿ, ವಿಶ್ ಮಾಡ್ತಾನೆ ಅಷ್ಟೇ ಬಿಟ್ರೆ ಭಗವಂತ ಅವನೇ ಬಂದು ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಇದೊಂದನ್ನ ಬಿಟ್ಬಿಡಿ. ಏನ್ ಹೇಳಿ, ನನಗೆ ದೇವ್ರು ಗೆಲ್ಲಿಸ್ತಾನೆ, ನಾನು ಇದೀನಿ, ಹೆಂಗೋ ಮಾಡ್ಬೋದು ಅಂತ ಹೇಳಿ ಕೆಲಸ ಮಾಡ್ತಿದ್ರೆ 100% ಭಗವಂತ ನಿಮ್ಮನ್ನ ಗೆಲ್ಲಿಸ್ತಾನೆ. ಆ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ನಾವು ಶ್ರಮನೇ ಆಗ್ತಲೆ, ನಾನ್ ಸೇರಿದ್ದೀನಿ, ಭಗವಂತ ನಮ್ಮನ್ನ ಗೆಲ್ಲಿಸ್ತಾನೆ ಗ್ಯಾರಂಟಿ. ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಬಂದೆ, ನಾನ್ ಜ್ಯೋತಿಷ್ ಹತ್ರ ಹೋಗಿದ್ದೆ, ಕವಡೆ ಹಾಕಿದ್ರು, ದೇವ್ರ ಹತ್ರ ನಾನು ಹೂ ಕೇಳಿದೆ, ಬಲ್ದೆ ಕಡೆ ಬಿದ್ರೆ ಕಂಪ್ನಿಲಿ ಉದ್ಧಾರ ಆಗ್ತೀಯಾ, ಎಡದೆ ಕಡೆ ಬಿದ್ರೆ ಕಂಪ್ನಿಲಿ ಚೆನ್ನಾಗಲ್ಲ ಅಂತ, ಅದಕ್ಕೋಸ್ಕರ ಹೂ ಕೇಳಕ್ ಹೋಗಿದ್ದೆ ಸರ್, ಭಗವಂತ ಎಡದೆ ಕಡೆ ಕೊಟ್ಬಿಟ್ಟ ಸರ್, ಭಗವಂತ ಬಲ್ದೆ ಕಡೆ ಕೊಟ್ಬಿಟ್ಟ, ಫುಲ್ ಹ್ಯಾಪಿ, ನಾನು ಕೋಟ್ಯಾಧಿಪತಿ. ಆ ಕನಸನ್ನು ಬಿಟ್ಬಿಡಿ. ಭಗವಂತ ಎಸ್ ನಿಂಕಲ್ ಆಗುತ್ತೆ ಮಾಡು ಅಂತ ಬಲ್ದೆ ಕಡೆ ಬೀಳ್ಸೇನೆ ಪಾಸಿಟಿವ್ ಆಗಿ. ಅದನ್ನ ಎಷ್ಟೋ ಜನ ತಲೆಯಲ್ಲಿ ಇಟ್ಕೊಂಡು ಈಗ್ಲೂ ದೇವ್ರ ಹತ್ರ ಊದ್ಗಡ್ಡೆ ಹಚ್ಕೊಂಡು ಮನೇಲೆ ಕೂತ್ಕೊಂಡ್ರೆ ಅದು ಬಿಸ್ನೆಸ್ ರನ್ ಆಗಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಒಂದು 8 ಟಿಪ್ಸ್ ಅನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 9 ನವಗ್ರಹ, 9. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನು ಸ್ನೇಹಿತರೆ ಅಂತ ಹೇಳಿದ್ರೆ, ಫಸ್ಟ್ ಮ್ಯಾಟ್ರು, ಯಾವುದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ನೀವು ಗೆಲ್ಬೇಕಂದ್ರೆ ಯಾರು ಗುಂಪಲ್ಲಿ ಹೋಗ್ತಾರೆ ಅವ್ರು ಗೆಲ್ಲಲ್ಲ ಸ್ನೇಹಿತರೆ. ಯಾರು ಗುಂಪಲ್ಲಿ ಹೋಗ್ತಾರೆ ಅವ್ರು ಗೆಲ್ಲಲ್ಲ. ಇಂಡಿವಿಜುವಲ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಮಾತ್ರ ನಿಮ್ಮನ್ನ ಜನ ಆಕರ್ಷಣೆ ಮಾಡ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಆಕರ್ಷಣೆ ಮಾಡ್ತಾರೆ. ಎಲ್ಲರೂ ಒಂದೇ ತರ, ಈಗ ನಮ್ಮ ಹೆಣ್ಮಕ್ಳು ನೋಡಿ, ಸಂಘದಿಂದ ಹೋಗ್ಬೇಕಾದ್ರೆ ಎಲ್ಲರೂ ಒಂದೇ ತರ ಕೆಂಪ್ ಸ್ಯಾರಿ, ಒಂದೇ ತರ ಅರಿಶಿನ ಸ್ಯಾರಿ, ಒಂದೇ ತರ ಗ್ರೀನ್ ಸ್ಯಾರಿ, ಎಲ್ಲೆಲ್ಲ ಹೋಗ್ತಾ ಇರ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ, ಅಮ್ಮ ಯಾವ್ದಾವ್ದೋ ಹೋಗ್ತಾ ಇರ್ತಾರೆ, ಕರೆಕ್ಟ್ ಅಲ್ಲ? ಅದ್ರಲ್ಲಿ ಯಾರ ಗುಂಪಲ್ಲಿ ಒಂದೇ ತರ ಸ್ಯಾರಿ ಇತ್ತು ಅಂತ ಹೇಳಿದ್ರೆ ನಮ್ಮ ವೈಫ್ನ ನಾವೇ ಕಂಡಿಡಿಗ್ಲಿಕ್ಕಾಗಲ್ಲ ಶರಣ, ಯಾಕಂದ್ರೆ ಎಲ್ಲರದು ಒಂದೇ ತರ ಸ್ಯಾರಿ ಇರುತ್ತೆ, ಗುಂಪಲ್ಲಿ ಗೋವಿಂದ ಆಗ್ಬಿಡುತ್ತೆ. ಸೊ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಡಿಫ್ರೆಂಟ್ ಆಗಿದ್ರೆ ಮಾತ್ರ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನ, ನಿಮ್ಮ ಅನುಕರಣೆ ಮಾಡ್ತಕ್ಕಂತ ಡೌನ್ಲೈನ್ಸ್ ಇರ್ಬೋದು, ನಿಮ್ಮನ್ನ ಆಸ್ ಎ ಬೆಸ್ಟ್ ಲೀಡರ್ ಮಾಡ್ಬೇಕು ಅಂತ ಅಪ್ಲೈನ್ ಯಾರು ಇರ್ಬೋದು, ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ. ಫಸ್ಟ್ನೇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ಎಲ್ಲರಂಗೆ ನೀವೇ ಇದ್ರೆ ನಿಮ್ಮನ್ನ ಯಾಕೆ ಜನಗಳು ಇಷ್ಟಪಡ್ಬೇಕು? ಎಲ್ಲರಂಗೆ ನೀವಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ಯಾಕೆ ಇಷ್ಟಪಡ್ಬೇಕು? ಒಂದು ಯೋಚನೆ ಮಾಡ್ಬೇಕಾದಂತ ವಿಚಾರ ಸ್ನೇಹಿತರೆ. ಎಲ್ಲರಂತೆ ನೀವಿದ್ರೆ ನಿಮ್ಮನ್ನ ಯಾರು ಇಷ್ಟಪಡಲ್ಲ. ಯಾಕಂದ್ರೆ ನಿಮ್ಮಂಗೆ ಇರೋರು ಅವ್ರ ಜೊತೆ ಇನ್ನೊಬ್ರು ಇದ್ದಾರೆ, ನಿಮ್ಮಂಗೆ ಇರೋರು ಇನ್ನೊಬ್ರು ಅವ್ರ ಜೊತೆ ಇದ್ದಾರೆ, ನಿಮ್ಮಂಗೆ ಇರೋರು ರಿಲೇಟಿವ್ಸ್ ಅಲ್ಲಿ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಯಾರನ್ನ ಅನುಕರಣೆ ಮಾಡ್ತಾನೆ? ಒಬ್ಬ ವ್ಯಕ್ತಿನ ಅನುಕರಣೆ ಮಾಡೋದು ಎಲ್ಲಿ ಅಂದ್ರೆ ಅವನ ಸಾಧನೆ ಮಾಡಿದ್ರೆ ಮಾತ್ರ ಅವನ ಅನುಕರಣೆ ಮಾಡ್ತಾರೆ. ಕೆಲವರು ನಮ್ಮ ಕುಮಾರಸ್ವಾಮಿ ಅವ್ರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ JDS ಅಲ್ಲಿ, ಕೆಲವರು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಸರ್ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಕೆಲವರು ಯಡಿಯೂರಪ್ಪ ಅವ್ರ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಕೆಲವರು ಮೋದಿಜಿ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಕೆಲವರು ರಾಹುಲ್ ಗಾಂಧಿ ಅವರ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ವ್ಯಕ್ತಿಯ ಫ್ಯಾನ್ ಫಾಲೋವರ್ಸ್ ಆಗ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಂಟೆಂಟ್, ಯಾವ್ದಾದ್ರು ಒಂದು ವಿಚಾರ ಆ ವ್ಯಕ್ತಿಯ ಅನುಕರಣೆ ಮಾಡ್ಕೊಳ್ತಕ್ಕಂತ ಒಂದು ಮೈಂಡ್ ಸೆಟ್ ಇದ್ರೆ ಮಾತ್ರ ನಿಮ್ಮನ್ನ ಫಾಲೋ ಮಾಡ್ತಾರೆ ಜನರು. ಅಂದ್ರೆ ನೀವು ಡಿಫ್ರೆಂಟ್ ಇದ್ರೆ ಮಾತ್ರ. ನಾನು ಯಾಕೆ RKಲಿ ಕೆಲವೊಂದು ಬದಲಾವಣೆ ಬಗ್ಗೆ ಮಾತಾಡ್ತೀನಿ, ವಿತೌಟ್ ಅಪ್ಲೈನ್ ಕೆಲಸ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ, ಯಾವಾಗ ನೀವು ಡಿಸಿಪ್ಲಿನ್ ಅನ್ನ ಕಲಿತೀರ ಯಾಕೆ ಮಾತಾಡ್ತೀನಿ ಅಂದ್ರೆ ನೀವು ಡಿಫ್ರೆಂಟ್, ನಿಮ್ದೇ ಆದ ಒಂದು ಯೂನಿಕ್ ಇರ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ ನೋಡಿ, ಭಗವಂತ ನಿಮ್ಮನ್ನ ಒಂದು ಯೂನಿಕ್ ಆಗಿ ಹುಟ್ಟಿಸ್ಬಿಟ್ಟಿದ್ದಾನೆ. ಎಕ್ಸಾಂಪಲ್, ನಿಮ್ ಮನೇಲಿ 5 ಜನ ಇದ್ದೀರಾ, 5 ಜನದ್ದು ಆಧಾರ್ ಕಾರ್ಡ್ ಇದೆ, ಆದ್ರೆ ಎಲ್ಲರದು ಒಂದೇ ತಾಯಿ ಮಕ್ಳಂತ ಹೇಳ್ಬಿಟ್ಟು 5 ಜನಕ್ಕೂ ಭಗವಂತ ಹೆಬ್ಬೆಟ್ನ ಒಂದೇ ತರ ಕೊಟ್ಟಿಲ್ಲ.
ಅಕ್ಕಂದೇ ಬೇರೆ, ತಂಗಿದೇ ಬೇರೆ, ಅಪ್ಪಂದೇ ಬೇರೆ, ಮಕ್ಳದೇ ಬೇರೆ, ಎಲ್ಲಾರ್ದು ಬೇರೆ ಬೇರೆ ಇದೆ. ಯಾರ್ದು ಹೆಬ್ಬೆಟ್ಟು ಒಂದೇ ತರ ಇಲ್ಲ, ಒಂದೇ ತಾಯಿ ಮಕ್ಕಳು. ಆದ್ರೆ ಯೂನಿಕ್ ಆಗಿ ಹುಟ್ಸೇನೆ ಭಗವಂತ ನಿಮ್ಮನ್ನ. ನೀನೇ ಡಿಫ್ರೆಂಟ್ ಅಂತ ಹೇಳಿ ಭಗವಂತ ಹುಟ್ಟಿಸ್ಬೇಕಾದ್ರೇನೆ ನಿಮ್ಮ ಹೆಬ್ಬೆಟ್ಟನ್ನ ಚೇಂಜ್ ಮಾಡಿ ಇಟ್ಟಿದ್ದಾನೆ. ನಿಮ್ಮ ಅಕ್ಕಂಗ್ ಹೋಲ್ಸಕ್ಕಾಗಲ್ಲ, ನಿಮ್ಮ ತಂಗಿಗೆ ಹೋಲ್ಸ್ಲಿಕ್ಕಾಗಲ್ಲ, ನೀವ್ ಯಾರಿಗೂ ಹೋಲಿಸ್ಲಿಕ್ಕಾಗಲ್ಲ. ನಿಮಗ್ ನೀವೇ ಯಾವಾಗ ಸಾಟಿ ಅಂತ ನಿಮ್ಮ ಮೈಂಡ್ ಸೆಟ್ ಬರುತ್ತೆ, ಬೇರೆಯವ್ರಿಗಿಂತ ವಿಭಿನ್ನವಾಗಿ ನಾನು ಇರ್ತೀನಿ ಅಂತ ಯಾವಾಗ ಆಲೋಚನೆ ಬರುತ್ತೆ, ಅವಾಗ ಮಾತ್ರ ಗೆಲ್ತೀರ ಸ್ನೇಹಿತರೆ. ನೋಡಿ, ನಾನು ಯಾವತ್ತೂ ವಿಭಿನ್ನವಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. MD ಸರ್ ಯಾವಾಗ್ಲೂ ಯಾವ್ದಾರ ಒಂದು ಮೀಟಿಂಗ್ ಇತ್ತು ಅಂದ್ರೆ, ಸಂತೋಷ್ ಅವ್ರೆ ನಿಮ್ದೆ ಅಂತ ಡೇ, ಡ್ರೀಮ್ ಡೇ, ಅಚೀವರ್ಸ್ ಡೇ, ಸಾಧಕರ ಸಮ್ಮಿಲನ, ಸಾಧಕರ ಸಂಭ್ರಮ, ಬಣ್ಣ ಬಣ್ಣದ ಲೋಕ, 100 ಸೂಪರ್ ಸ್ಟಾರ್, ಇದು ಎಲ್ಲಿಂದ ಹೆಸರು ಬರುತ್ತೆ ಸಂತೋಷ್? ಬೇರೆ ಕಂಪನಿ, ಬೇರೆ ನಮ್ದೇ ವಿಸ್ಟಾರ್ ಅಲ್ಲಿ ಇರ್ತಕ್ಕಂಥ ಕೊಲಿಕ್ಸ್ ಅಲ್ಲಿ ಕಾರ್ಯಕ್ರಮ ಏನ್ ಬರೋದು ಗೊತ್ತಾ? ಮೆಗಾ BOP ಇಲ್ಲ ಲೀಡರ್ಸ್ ಮೀಟಿಂಗ್, ಇದೇ ವರ್ಡ್ ಬಿಟ್ರೆ ಬೇರೆ ಯಾವ್ದು ಬೇರೆ ವರ್ಡ್ಸ್ ಗಳನ್ನ ಇಟ್ಕೊಂಡು ಒಂದು ಯೂನಿಕ್ ಅನ್ನ ಕ್ರಿಯೇಟ್ ಮಾಡಿ ನಾನೇ ಡಿಫ್ರೆಂಟ್ ಅಂತ ತೋರ್ಸಕ್ಕೆ ಹೋಗಲ್ಲ. ನಾನ್ ನಂದೇ ಆದ ಒಂದು ಶೈಲಿ ನಾನು ಹೋಗ್ತಾ ಇದ್ದೆ. ನನ್ನ ಕಂಪ್ನಿ ಗುರ್ತಿಸ್ಬೇಕು, ಒಂದು ಕಾರ್ಯಕ್ರಮ ಆದ್ರೆ ಗುರ್ತಿಸ್ಬೇಕು. ಮೊನ್ನೆ 100 ಸೂಪರ್ ಸ್ಟಾರ್ ಅಂದಾಗ MD ಸರ್ ಕೇಳೋದು, ಇದೇನ್ರಿ 100 ಸೂಪರ್ ಸ್ಟಾರ್? ಸರ್ ಸೂಪರ್ ಸ್ಟಾರ್ ನ ರೆಡಿ ಮಾಡ್ತಾ ಇದೀನಿ ಸರ್ ಅಂದೆ. 100 ಸೂಪರ್ ಸ್ಟಾರ್ ಅಂದ್ರೆ 100 ಜನ ಅಚೀವರ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ಹೊರಟಿದ್ದೀನಿ ಸರ್. ನನಗೆ ಗೊತ್ತಿಲ್ಲ ಎಷ್ಟು ಜನ ಆಗ್ತಾರೆ ಅಂತ ಹೇಳಿ, ಆದ್ರೆ ಗ್ಯಾರಂಟಿ ಮಾಡ್ಲಿಕ್ಕೆ ಹೊರಟಿದ್ದೀನಿ ಸರ್. ಏನ್ ಟಾರ್ಗೆಟ್ ಇಟ್ಟಿದ್ದೀರಾ ಸಂತೋಷ್ ಅಂದ್ರು. ಸರ್ 500 SP ಗೆ ಒಂದು ಬೆಳ್ಳಿ ಕಿರೀಟ ಇಟ್ಟಿದ್ದೀನಿ ಸರ್. 100 ಜನ ಬೆಳ್ಳಿ ಕಿರೀಟ ಅಚೀವರ್ಸ್ ಆಗ್ಬೇಕು, ಅದು ನಿಮ್ ಕೈಯಿಂದ ಕೊಡಿಸ್ಬೇಕು ಅನ್ನೋದು ಬಹಳ ಆಸೆ ಇದೆ. 100 ಜನ ಆದ್ರೆ ಕರೀರಿ, 20 ಜನ ಆದ್ರೆ ನಂಗೆ ಕರಿಬೇಡಿ ಅಂದ್ರು. ಅದೊಂದು ಸೆಕೆಂಡರಿ ಸರ್. ಆದ್ರೆ 100 ಜನ ಸೂಪರ್ ಸ್ಟಾರ್ ನ ಕ್ರಿಯೇಟ್ ಮಾಡ್ಲೇಬೇಕಂತ ಹೊರಟಿದ್ದೀನಿ ಅಂತ ಹೇಳಿ ಒಂದು ಡಿಫ್ರೆಂಟ್ ವೇಲಿ ಹೋಗ್ತಾ ಇದ್ದೀನಿ. ಇಡೀ ಕಂಪನಿಲಿ ಒಂದೇ ವೇದಿಕೆಯಲ್ಲಿ 100 ಜನಕ್ಕೆ ಬೆಳ್ಳಿ ಕಿರೀಟ ಹಾಕಿದ ಇತಿಹಾಸ ಇಲ್ಲ, ಅಥವಾ 50 ಜನಕ್ಕೆ ಹಾಕಿದ್ದು ಇತಿಹಾಸ ಇಲ್ಲ. ಅದು ಇತಿಹಾಸ ನಾನು ಮಾಡ್ಬೇಕು ಅಂತ ಹೇಳಿ ಡಿಫ್ರೆಂಟ್ ಆಗಿ ನಾನು ಹೋಗ್ತಾ ಇದ್ದೀನಿ. ಆ 100 ಜನ ಸೂಪರ್ ಸ್ಟಾರ್ ಅಲ್ಲಿ ಯಾರಾಗೋದು ಸೂಪರ್ ಸ್ಟಾರ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರ ಮೈಂಡ್ ಸೆಟ್ ಏನು, ಬಿಡಿ ಸರ್ ಅದೇನ್ ಬೆಳ್ಳಿ ಅಲ್ವಾ, ತಗೊಂಡ್ರಾಯ್ತು ರೀ. ಬೆಳ್ಳಿನೂ ತಗೋಬಹುದು, ಚಿನ್ನನೂ ತಗೋಬಹುದು. ಆ ಪ್ಲಾಟ್ಫಾರ್ಮ್, ಆ ವೇದಿಕೆ ಯಾರು ಕೊಡ್ತಾರೆ ನಿಮಗೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ಅದು 1 ಗ್ರಾಮೇ ಇರ್ಬೋದು, 2 ಗ್ರಾಮೇ ಇರ್ಬೋದು, 5 ಗ್ರಾಮೇ ಇರ್ಬೋದು, 10 ಗ್ರಾಮೇ ಇರ್ಬೋದು. ವೇದಿಕೆಯಲ್ಲಿ 100 ಜನದ ಮುಂದೆ ಆಗ್ತಕ್ಕಂಥದ್ದು ಹೇಗೆ, ಅದು ಯೋಚನೆ ಮಾಡ್ಬೇಕಲ್ಲ. ಒಂದು ನೋಡೋಣ, ಅದು ವಿಡಿಯೋ ಇಲ್ಲಿ ಇದೆಯಾ ಒಂದ್ಸರಿ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ನಿಮ್ಗೆ ಮುಂದೆ ಹೇಳಿದ್ದೆ, ಒಂದು ಫಿಲ್ಮ್ ಫೇರ್ ಅವಾರ್ಡ್ ಲೆಕ್ಕದಲ್ಲಿ ಕೂರಿಸ್ಬೇಕು, ಒಂದು ಯೂನಿಂಗ್ ಸೆಷನ್ ಮಾಡ್ಬೇಕು, ಸ್ಟೇ ಮಾಡ್ಸೋದ ಹೆಂಗೆ ಅನ್ನೋದನ್ನು ಆಲೋಚನೆ ಮಾಡ್ತಾ ಇದ್ದೆ. ಒಂದು ಯೋಚನೆ ಬಂತು, ಪೆಹ್ಲಾ ಕದಮ್ ಮಾಡ್ಬೇಕಂತ ಕಂಪ್ನಿ ಹೇಳ್ತಾ ಇದೆ. ನಮ್ದೇ ಆದ ಒಂದು ಪೆಹ್ಲಾ ಕದಮ್ ಅಂತ ಮಾಡಿ ಅದರಲ್ಲಿ ವಿತ್ ಟ್ರೈನಿಂಗ್ ಈ ತರ ಒಂದು ಸೆಲೆಬ್ರೇಷನ್ ಮಾಡಕ್ಕಾಗತ್ತಾ ಅಂತ ನೋಡಿದೆ. ನೋಡೋಣ ಅದು ಇಲ್ಲಿ ಏನಾದ್ರು ಪ್ಲೇ ಆಗುತ್ತಾ. ನಾನು ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ದು ನಿಮ್ಗೆ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಲೆಜೆಂಡ್ಸ್, ಸೊ ಅದು ಟೈಮ್ ತಗೋತಾ ಇದೆ ಇದರಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಡಿಫ್ರೆಂಟ್ ಆಗಿ ಒಂದು ಕಾರ್ಯಕ್ರಮ ಇರಬೇಕು ಅನ್ನೋ ಒಂದು ದೃಷ್ಟಿಲಿ. ಅದು 100% ಆ ವಿಡಿಯೋ, ಆ ವಾತಾವರಣ ನೋಡಿದಾಗ ಈ ತರ ಯೂನಿಂಗ್ ಸೆಷನ್ ನಿಮ್ಗೆ ಇರ್ಬೋದಾ ಅಂತೇಳಿ. ಆ ಕಡೆ ಡಿನ್ನರ್ ಆಗ್ತಾ ಇರಬೇಕು, ಈ ಕಡೆ ಸೆಲೆಬ್ರೇಷನ್ ಆಗ್ತಾ ಇರಬೇಕು. ತುಂಬಾ ಮೈಂಡ್ ಸೆಟ್ ಅಲ್ಲಿ ಆ ಕಾರ್ಯಕ್ರಮ ಒಂದು ಪ್ಲಾನಿಂಗ್ ಇದೆ, ಅದು ಹೇಗ್ ಮಾಡೋದು ಅಂತ. ಸೊ ಅಂದ್ರೆ ಯಾವುದೇ ವಿಷಯ ಇದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋ ಆಲೋಚನೆ ಯಾವ ವ್ಯಕ್ತಿ ಕೈಲಿ ಬರುತ್ತೆ. ಫಸ್ಟ್ ಆಫ್ ಆಲ್ ಇವತ್ತು RK ಫ್ಯಾಮಿಲಿಲೂ ಅಷ್ಟೇ, ನಾನ್ ಡಿಫ್ರೆಂಟ್ ಆಗಿರ್ಬೇಕು, ನಾನು ಇನ್ನೊಬ್ರಿಗಿಂತ ಈಗ ನೋಡಿ ಎಕ್ಸಾಂಪಲ್ ನಳಿನಿ ಅವರು ಒಂದ್ಸರಿ, ಸರ್ ನನ್ನ ಟಾರ್ಗೆಟ್ ಪ್ರಿಯಾ ಮೇಡಮ್ ತರ ಆಗ್ಬೇಕು, ಒಂದ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರು. ಸರ್ ಅವ್ರ ಡ್ರೆಸ್ ಸೆನ್ಸ್, ನಾನು ಈ ತರ ಸ್ಪೀಚ್ ಮಾಡ್ಬೇಕು, ನಾನು ಅವ್ರ ಫ್ಯಾನ್ ಫಾಲೋವರ್ ಅಂತೇಳಿ. ನಳಿನಿ ಬಂದ್ಮೇಲೆ ನಳಿನಿ ತರ ನಾನ್ ಮಾತಾಡ್ಬೇಕು ಅಂತ ಹೇಳೋರು ಎಷ್ಟೋ ಜನ ಕ್ರಿಯೇಟ್ ಆಗಿದೆ. ನಾನ್ ಕೇಶವ ಮೂರ್ತಿ ತರ ಹಿಂಗಾಗ್ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ಅಂದ್ರೆ ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋ ಆಲೋಚನೆಗಳು ಒಬ್ಬೊಬ್ಬರಲ್ಲಿ ಬರ್ತಾ ಇದೆ. ಅಂದ್ರೆ ಯಾರನ್ನಾರು ಈಗ ನಳಿನಿ ಪ್ರಕಾಶ್ ನ ಫಾಲೋ ಮಾಡ್ತಾ ಇದಾರೆ, ಇಲ್ಲ ಪ್ರಿಯಾ ಕದಮ್ ಅವ್ರನ್ನ ಫಾಲೋ ಮಾಡ್ತಾ ಇದಾರೆ, ಇಲ್ಲ ನಮ್ ಜಗದೀಶ್ ಅವ್ರ ವರ್ಕ್ ಫಾಲೋ ಮಾಡ್ತಾ ಇದಾರೆ, ಅಥವಾ ಕೇಶವ್ ವರ್ಕ್ ಯಾರೋ ಫಾಲೋ ಮಾಡ್ತಾ ಇದಾರೆ ಅಂದ್ರೆ ಸಮಥಿಂಗ್ ಏನಾದ್ರು ಡಿಫ್ರೆಂಟ್ ಇದ್ರೆ ಮಾತ್ರ ಜನಗಳು ಫಾಲೋ ಮಾಡ್ತಾರೆ, ಇಲ್ಲಾಂದ್ರೆ ಅದೇ ಕಾರಣಕ್ಕೂ ಫಾಲೋ ಮಾಡಲ್ಲ. ಕರೆಕ್ಟ್ ಹೌದು ಅಲ್ವೋ? ಸೊ ಇಲ್ಲೂ ಅಷ್ಟೇ, ನೀವು ಡಿಫ್ರೆಂಟ್ ಆಗಿದ್ರೆ ನೀವು ನಿಮ್ಮ ಜನಗಳ ಹತ್ರ ಫಾಲೋ ಸಿಸ್ಟಮ್ಗೆ ಬರ್ತೀರಾ. ಇಲ್ಲ ಅಂದ್ರೆ ನೀವ್ ಹೇಗಿರ್ತೀರಾ ಸ್ನೇಹಿತರೆ ಹಾಗೆ ಇರ್ತೀರಾ, ಬೇರೆ ಯಾವುದೇ ಕಾರಣಕ್ಕೂ ಬದಲಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ನೇ ವರ್ಡೇ ಡಿಫ್ರೆಂಟ್ ಆಗಿದ್ರೆ ಮಾತ್ರ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಜನಗಳ ಅಟೆನ್ಷನ್ ಆಗ್ತಾರೆ, ಇಲ್ಲ ಈ ವ್ಯಕ್ತಿ ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, RK ಗ್ರೂಪ್ ಅಲ್ಲಿ ಏನು ಒಂಟು ಹೋಗ್ತಾರೆ, ಅವರೇ ಹೋಗ್ತಾರೆ, ಸೀನಿಯರ್ ಇರಲ್ಲ, ಅವರೇ ಮಾತಾಡ್ತಾರೆ, ಅವರೇ ಪ್ಲಾನ್ ಕೊಡ್ತಾರೆ, 100 SP ಡನ್ ಅಂತಾರೆ, ಮೊನ್ನೆ ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಯ್ತು, ಮೊನ್ನೆ 10,000 ಪೇಮೆಂಟ್ ಬಂತು ಅಂತ ಹೇಳಿದ್ರು. ಇಂತ ಅಪ್ಲೈ ನನ್ನೊಟ್ಟಿಗೆ ಇದ್ದಿದ್ರೆ ನಾನ್ ಗೆಲ್ತಿದ್ದೆ ಅನ್ನೋ ಮನೋಭಾವನೆ ಅವರ ಮನಸ್ಸಲ್ಲಿ ಬರುತ್ತೆ. ಯಾವಾಗ ಬರುತ್ತೆ? ನೀವು ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತಿದ್ರೆ, ನಿಮ್ಮ ವರ್ಕ್ಶಿಪ್ ಅನ್ನ ಗ್ರೂಪ್ ಅಲ್ಲಿ ನೋಡ್ತಾ ಇದ್ರೆ, ನಿಮ್ಮನ್ನ ಅನುಕರಣೆ ಮಾಡ್ತಕ್ಕಂಥ ಜನಗಳು ಕ್ರಿಯೇಟ್ ಆಗ್ತಾರೆ. ನಿಮ್ಮ ಅನುಕರಣೆ ಮಾಡ್ತಕ್ಕಂಥ ಜನಗಳೇ ನಿಮ್ಮೊಟ್ಟಿಗಿಲ್ಲ ಸ್ನೇಹಿತರೆ, ಯಾಕಂದ್ರೆ ನೀವು ಫೇಸಿಗೆ ಬರ್ತಾ ಇಲ್ಲ. ನಾನ್ ಶಾರುಖ್ ಖಾನ್, ನಾನು ಶಿವರಾಜ್ ಕುಮಾರ್, ನಾನು ಸುದೀಪ್, ನಾನ್ ದರ್ಶನ್,
ನಾನ್ ಬೆಳಗಿನ ಜಾವ 5 ಗಂಟೆಗೆ ನಾನ್ ಬರಲ್ಲಪ್ಪ ಶೂಟಿಂಗಿಗೆಲ್ಲ ಅಂತ ಡೈರೆಕ್ಟರ್ಗೆ ಹೇಳಿದ್ರೆ ಅವ್ರು ನೀರು ಅನ್ಲಿಕ್ಕೆ ಆಗುತ್ತ ನಾವು? ಬೆಳಿಗ್ಗೆ ಸೂರ್ಯ ಉದಯ ಆಗ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಂದ್ರೆ ಅದು ಸುದೀಪ್ ಸರ್ರೇ ಆಗ್ಲಿ, ದರ್ಶನ್ ಅವರೇ ಆಗ್ಲಿ, ಯಾರೇ ಆಗ್ಲಿ, ಶಿವರಾಜ್ ಕುಮಾರ್ ಸರ್ರೇ ಆಗ್ಲಿ, ಯಾರೇ ಆಗ್ಲಿ, ಅವರು 5 ಗಂಟೆಗೆ ಶೂಟಿಂಗಿಗೆ ರೆಡಿ ಇರ್ಬೇಕು. ಇಲ್ಲಪ್ಪ ನಾನ್ ಟಾಪ್ ಹೀರೋ, ನಾನ್ ಸ್ಯಾಂಡಲ್ವುಡ್ ಹೀರೋ, ನಾನ್ ಬರಲ್ಲ ಅಂದ್ರೆ ಡೈರೆಕ್ಟ್ರು ನೀನಿಲ್ಲ ಇನ್ನೊಬ್ಬ ಹೀರೋ ಅಂತ. ಹೌದ್ ತಾನೆ? ಇಲ್ಲೂ ಅಷ್ಟೇ ನಿಮ್ಮ ವರ್ಕ್ಶಿಪ್ ಅನ್ನ ಡೇ ಬೈ ಡೇ ನಿಮ್ಮ ಅಪ್ಲೈನ್ಸ್ ಎಲ್ಲರೂ ನೋಡ್ತಾ ಇದಾರೆ, ನೀವೇನ್ ಮಾಡ್ತಾ ಇದೀರಾ, ನೀವೇನ್ ಡಿಫ್ರೆಂಟ್ ಆಗಿ ಮಾಡಿ. ನೋಡಿ, ನಾನ್ ನೋಡ್ದಂಗೆ ನಮ್ಮ RK ಗ್ರೂಪ್ ಅಲ್ಲಿ ನಮ್ಮ ಯೋಗೇಶ್ ಅವ್ರು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ RC ಟೀಮ್ ಅವರು, ನಾಗಮಣಿ ಅವರು ಎಲ್ಲ ಹೋಗಿದ್ರಪ್ಪ, ನಂಗೆ ಕಾಲ್ ಮಾಡಿದ್ರು. ಸರ್ ನನ್ಗೊಬ್ರದ್ದು ಏನೋ ನಮ್ಮ ರಿಲೇಟಿವ್ ಹತ್ರ ಹೇಳ್ತಾ ಇದ್ದೀನಿ ಸರ್, ಅವ್ರೊಬ್ರು ಓಕೆ ಆಗ್ಬಿಟ್ರೆ ಸರ್ ಫುಲ್ ಇದಾಗತ್ತೆ. ಕಮ್ಯುನಿಕೇಶನ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಹೆಂಗ್ ಹೇಳ್ಬೇಕು ಸರ್ ಅಂದ್ರು. ನಾನು ವಿಡಿಯೋ ಕಳಿಸ್ಕೊಟ್ಟೆ, ಯೂಟ್ಯೂಬ್ ಲಿಂಕ್ ಕಳಿಸ್ತೆ. ಮೇಡಮ್ ಡೋಂಟ್ ವರಿ, ಅಲ್ಲಿ ಹೋದ್ರೆ ಫೋನ್ ಮಾಡ್ಕೊಡಿ, ಇಲ್ಲಾಂದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ವರ್ಕ್ಶಿಪ್ ಏನೋ ಒಂದು ಡಿಫ್ರೆಂಟ್ ಆಗಿ ನನಗೆ ಖುಷಿ ಆಯ್ತು. ಈ ತರ ಇಂಡಿವಿಜುವಲ್ ಆಗಿ ಯಾವಾಗ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ನಮ್ ಕೈಲಾಗಿದ್ದು ಏನಾದ್ರು ಸಪೋರ್ಟ್ ಮಾಡ್ಬೋದು ಅಫಿಷಿಯಲಿ ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಕ್ರಿಯೇಟ್ ಆಯ್ತು. ಎಸ್, ಒಬ್ರು ಲೆಜೆಂಡರಿ ಲೀಡರ್ ರೆಡಿ ಆಗ್ತಾ ಇದ್ದಾರೆ. ಸೊ ರಮಾದೇವಿ ಅನ್ನೋರು ಬೆಂಗಳೂರಲ್ಲಿ ಇಂಡಿವಿಜುವಲ್ ಆಗಿ ಹೋಗ್ತಾರೆ, ಅವರೇ ಹೋಗ್ತಾರೆ, ಅವರೇ ಮಾಡ್ತಾರೆ. RC ಟೀಮ್ ಅಲ್ಲಿ ಮಾಲ್ತಿ ಭಟ್ ಅಂತ ಇದ್ದಾರೆ, ಅವರೇ ಇಂಡಿವಿಜುವಲ್ ಹೋಗ್ತಾರೆ, ಅವರೇ ಕೆಲಸ ಮಾಡ್ತಾರೆ. ಇವರು ದೀಪಾ ಭಟ್ ಅವ್ರು ನೆನ್ನೆ ಹೋಗಿದ್ದೇನೆ, ನೆನ್ನೆ ಫೋಟೋ ನೋಡಿದ್ದೇನೆ, ಅವರೇ ಹೋಗಿದ್ದಾರೆ, ಅವರೇ ವರ್ಕ್ ಮಾಡ್ತಾ ಇದಾರೆ. ಇವತ್ತು ನಮ್ಮ ಬುಲೆಟ್ ಅವರು ಬೈಕಲ್ಲಿ ಹೋಗ್ಬೇಕಾದ್ರೆ ಅವರೇ ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ವಿಡಿಯೋ ಹಾಕ್ಬಿಡ್ರಿ, ಆಮೇಲೆ ಗುದ್ಬಿಡ್ತೀನಿ, ಆತರ ಮಾಡಕ್ ಹೋಗ್ಬಾರ್ದು, ಅದು ತಪ್ಪದು. ಆಕ್ಚುಲಿ ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ವಿಡಿಯೋ ಮಾಡಕ್ಕದು, ಸ್ಲಿಪ್ ಆಗಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಬೇಕಾದ್ರೆ ಬೈಕಲ್ಲಿ ನಿಲ್ಸಿ ಕ್ಲೀನ್ ಆಗಿ ಹಾಕಿ, ನಿಮ್ ಕೈ ತೆಕ್ಕಳಕ್ಕಾಗಿಲ್ಲ ಅಂದ್ರೆ ಅರ್ಕೆಲ್ಲ ತೆಗ್ಸಿ ಹಿಂಗ್ ಹೋಗ್ಬೇಕಾರೆ ಬುಲೆಟ್ ಅಲ್ಲಿ ಅಂಬರೀಷ್ ಒಂಥರ ಕರೆಕ್ಟ್, ಹೌದಲ್ವಾ? ಯಾವ್ದೇ ಕಾರಣಕ್ಕೂ ಯಾರು ಜರ್ನಿ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಕ್ಕಂಥ ಕೆಲಸಗಳು ಮಾಡಕ್ ಹೋಗ್ಬಿಡಿ. ಅಂತ ದುಸ್ಸಾಹಸಗಳೇನ್ ಬೇಡ, ಅಂತದ್ ಎಕ್ಸ್ಪೆರಿಮೆಂಟ್ ನಮ್ಮ ಹತ್ರ ತೋರ್ಸೋದು ಬೇಡ. ನಮ್ಗೆ ಗೊತ್ತಿದೆ ಯಾರು ವರ್ಕ್ ಮಾಡಲ್ಲ, ಯಾರು ವರ್ಕ್ ಮಾಡ್ತಾರೆ. ಶೋ ಮಾಡೋರೆಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳಲ್ಲ, ನಮ್ಮಲ್ಲಿ ಕೆಲವರೆಲ್ಲ ಇದಾರೆ ತಾರೆಗಳ ಹಿಂದೆ. ಅಂದ್ರೆ ಈ ಕಾಫಿ ಬೀಜ ಗೊತ್ತಾ, ಎಲೆ ಹಿಂದೆ ಇರುತ್ತಂತೆ ಜಾಸ್ತಿ, ಹಂಗೆ ಕೆಲವರು ಎಲೆ ಮರೆಕಾಯಾಗಿ ಕೆಲಸ ಮಾಡೋರು ಇದಾರೆ. ಫೋಟೋ ಹಾಕಲ್ಲ ಸರ್, ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್, ನಾವು SP ಮಾಡಿ ತೋರಿಸ್ಬೇಕು ಸರ್ ಅನ್ನೋ ಜನನೂ ಇದಾರೆ, ಇಲ್ಲ ಅಂತ ಹೇಳಲ್ಲ. ಆದರೂ ನಿಮ್ಮತನ ಗೊತ್ತಾಗ್ಬೇಕು ಟೀಮಿಗೆ. ನೀವ್ ಆಸ್ ಎ ವರ್ಕರ್ ಅಲ್ಲಿ ಇದ್ದೀರಾ ಅಂತ ನಿಮ್ ಅಪ್ಲೈನಿಗೆ ಗೊತ್ತಾಗ್ಬೇಕಂದ್ರೆ ನೀವ್ ಹೆಂಗಿರ್ಬೇಕು, ನೀವು ಡಿಫ್ರೆಂಟ್ ಆಗಿರ್ಬೇಕು. ಒಂದ್ ಒಳ್ಳೆ ವ್ಯಾನಿಟಿ ಬ್ಯಾಗ್ ಇಟ್ಕೋಬೇಕು, ವ್ಯಾನಿಟಿ ಬ್ಯಾಗ್ ಒಳಗೆ ಕ್ಯಾಟ್ಲಾಗ್ಸ್ ಇಟ್ಕೋಬೇಕು. ಒಬ್ಬ ಮನೆ ಹತ್ರ ಹೋದಾಗ ಯಾವ ತರ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ನೀವ್ ಯಾವ ತರ ಸಿಸ್ಟಮ್ ಅನ್ನ ನೋಡಿ. ನಿಮ್ಮ ಅಪ್ಲೈನ್ ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಡೌನ್ಲೈನ್ಸ್ ಹೇಗಿದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವ್ ಹೇಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಒಂದಿನದ ಅಬ್ಸರ್ವೇಶನ್ ಅಲ್ಲ, 100 ದಿನದ ಅಬ್ಸರ್ವೇಶನ್. ನಿಮ್ಮ ರಿಲೇಟಿವ್, ನಿಮ್ ಫ್ರೆಂಡ್ಸ್ ಎಲ್ಲ ಏನೋ ದಬಾಕ್ತಾಳಪ್ಪ ಇವಳು ಹೋಗ್ತಾ ಇದ್ದಾಳೆ ಅಂತ ಒಂದ್ ದಿನದಲ್ಲ ಅಬ್ಸರ್ವೇಶನ್, ಕಂಟಿನ್ಯೂ ಅಬ್ಸರ್ವೇಶನ್ ಇರ್ತಾನೆ. 3 ತಿಂಗಳು, 4 ತಿಂಗಳು, 5 ತಿಂಗಳು ನೀವು ದಬಾಕೊಂಡ್ ಮನೇಲಿ ಮಲಗ್ಬಿಟ್ರೆ ಇವಳ್ದು ಆರ್ಭಟ ಮುಗೀತಿ ಇಷ್ಟೇ. ಬಿರುಸಿನ ಮಳೆ, ಧರ್ಮಸ್ಥಳಕ್ಕೆ ಹೋದಾಗ ಮಳೆ ಬರ್ತದೆ ನೋಡಿ, ಒಂದೇ ಅವಸರಿಗೆ ಬಂದು ಕೊಚ್ಕೊಂಡು ಹೋಗ್ತಲ್ಲ, ಆ ತರ ಆಗ್ಬಿಡ್ತೀರಾ. ಬಿರುಸಿನ ಮಳೆಯಿಂದ ಕೆಲವೊಂದು ಗುಂಡಿ ತುಂಬುವುದು ಬಿಟ್ರೆ ಆ ಟೈಮಿಗೆ ಯಾವ್ದೇ ಕಾರಣಕ್ಕೂ ಭೂಮಿ ಹದ ಆಗಲ್ಲ ಸ್ನೇಹಿತರೆ. ಭೂಮಿ ಹದ ಆಗದ್ ಯಾವಾಗ ಗೊತ್ತಾ, ತುಂತುರು ಮಳೆ ಬರುತ್ತಲ್ಲ, ಅವಾಗ ಕಂಟಿನ್ಯೂಟಿ ಮಳೆ ಬರುತ್ತೆ ನೋಡಿ, ಆ ಮಳೆ ಭೂಮಿ ಮೇಲೆ ಬಿದ್ದಿ ಹದ ಆಗತ್ತೆ. ತುಂಬಾ ಬಿರುಸಿನ ಮಳೆ ಬಂದ್ರೆ ಜೋಳ ಕೊಚ್ಕೊಂಡು ಹೋಯ್ತು, ಶುಂಠಿ ಕೊಚ್ಕೊಂಡು ಹೋಯ್ತು, ಬಾಳೆ ಕಂಬ ಮುರಿದೋಯ್ತು, ಇದೇ ಡೈಲಾಗ್ ಬರುತ್ತೆ. ತುಂತುರು ಮಳೆಯಲ್ಲಿ ಯಾವ್ದು ಹಾಳಾಗಿದೆ ಅಂತ ಬರೋದಿಲ್ಲ ಸ್ನೇಹಿತರೆ. ಹಂಗೆ ಕಂಟಿನ್ಯೂಟಿ, ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿಕ್ಕೆ ಯೋಚನೆ ಮಾಡಿ ಸ್ನೇಹಿತರೆ. 500 SP ಬೆಳ್ಳಿ ಕಿರೀಟ ಯಾಕೆ? ನಿಮ್ಮನ್ನ ಡಿಫ್ರೆಂಟ್ ಆಗಿ ನಿಮ್ಮ ಫ್ಯಾಮಿಲಿ ನೋಡ್ಬೇಕು, ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಅಲ್ಲಿ ನಿಮ್ಮನ್ನ ನೋಡ್ಬೇಕು. ಏನ್ ಬೆಳ್ಳಿ ಕಿರೀಟ ಹಾಕಿದಾರಲ್ಲ, ಏನ್ ಸಮಾಚಾರ ನಿಮ್ ಕತೆ ಅಂತ ಕ್ವಶನ್ ಹಾಕ್ಬೇಕು ನೀವು. ಸ್ಟೇಟಸ್ ಅಲ್ಲಿ ಹಾಕೊಂಡಾಗ, ಫೇಸ್ಬುಕ್ ಅಲ್ಲಿ ಹಾಕ್ದಾಗ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದಾಗ ಎಷ್ಟೋ ಜನ ಅದನ್ನ ಯೋಚನೆ ಮಾಡ್ಲಿಕ್ಕೆ ರೆಡಿ ಇಲ್ಲ ಸ್ನೇಹಿತರೆ. ಕೆಲವರೇ ಬಿಡಿ ಸರ್ 500, ನಮ್ಗೆಲ್ಲ ಏನ್ ಬೇಡ ಬಿಡಿ ಸರ್. ಆಫ್ಟರ್ ಆಲ್ ನಾನು ಹೇಳ್ತೀನಿ, ಒಂದು 80,000 ಬಿಸ್ನೆಸ್ ಒಬ್ಬ ಲೀಡರ್ ಕೈಲಿ ತರ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವ್ ಯಾವ ಸಿಂಗಲ್ ಲೀಡರ್? ಒಂದ್ ಸಣ್ಣ ಅಚೀವ್ಮೆಂಟ್ ನೆಗ್ಲೆಕ್ಟ್ ಮಾಡ್ತೀರಾ ಅಂದ್ರೆ ಮುಂದೆ ದೊಡ್ಡ ಅಚೀವ್ಮೆಂಟ್ ಹೇಗ್ ಮಾಡ್ತೀರಾ? ಇದೆಲ್ಲ ಸಣ್ಣ ಸಣ್ಣ ಟಾಸ್ಕ್ ನಿಮಗೆ, ಇದೆಲ್ಲ ಒಂದು ಸಣ್ಣ ಸಣ್ಣ ಟಾಸ್ಕ್ ನಿಮಗಿದು. ಸಣ್ಣ ಸಣ್ಣ ಟಾಸ್ಕ್ ಅಲ್ಲಿ ಗೆದ್ದಾಗ ದೊಡ್ಡ ಟಾಸ್ಕ್ ಅಲ್ಲಿ ಗೆಲ್ಲಿಕ್ಕಾಗತ್ತೆ. 500 SP ಅಂತದ್ದು ಎಷ್ಟೋ ಜನ ಫಸ್ಟ್ ರ್ಯಾಂಕ್ ಆಯ್ತು, ಕೆಲವರು ಸೆಕೆಂಡ್ ರ್ಯಾಂಕ್ ಆಯ್ತು, ಕೆಲವರು 3rd ರ್ಯಾಂಕ್ ಆಯ್ತು, ಕೆಲವರು 4th ರ್ಯಾಂಕ್ ಆಯ್ತು. ಎಷ್ಟೋ ಜನದ ಹೆವಿ ಇನ್ಕಮ್ ಬಂದಿದೆ. ಹೆಂಗ್ ಬಂತು ಸ್ನೇಹಿತರೆ? ಒಂದ್ ಟಾಸ್ಕ್ ಕೊಟ್ವು, ಆ ಟಾಸ್ಕ್ ಅಲ್ಲಿ ನೀವು ಎಲಿಜಿಬಿಲಿಟಿ ಆದ್ರಿ, ನಿಮ್ಗಳದ್ದು ರ್ಯಾಂಕ್ ಆಯ್ತು, ನಿಮ್ಗೂ ಇನ್ಕಮ್ ಬಂತು, ಕಾನ್ಫಿಡೆನ್ಸ್ ಅಲ್ಲಿ ಬಿಲ್ಡ್ ಆಗುತ್ತೆ. ಸೊ ಇವತ್ತಿಂದ ನಾನ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮನ್ನ ಅನುಕರಣೆ ಮಾಡೋ ಲೆವೆಲ್ಗೆ ನೀವಿರ್ಬೇಕು. ನಿಮ್ಮ ಅಪ್ಲೈನೇ ಅನುಕರಣೆ ಮಾಡ್ಬೇಕು, ಆ ಲೆವೆಲ್ ಇರ್ಬೇಕು. ಏನಪ್ಪ ಇವ್ರು ಯಾವ ಲೆವೆಲ್ ವರ್ಕ್ ಮಾಡ್ತಾರೆ ಇವ್ರು, ಅವ್ರ ಡ್ರೆಸ್ ಸೆನ್ಸ್ ಏನು, ಅವ್ರು ಮಾತಾಡೋ ಶೈಲಿ ಏನು, ಎನಿ ಟೈಮ್ ಫೀಲ್ಡ್ ಅಲ್ಲಿ ಇರ್ತಾರೆ. ದಿನಕ್ಕೆ ಒಂದಾದ್ರೂ ಆಗ್ಲಿ, 2 ಆಗ್ಲಿ ಅವರು
ಹೋಗಿ ಒಬ್ಬ ವ್ಯಕ್ತಿಗೆ ಪ್ರೆಸೆಂಟೇಶನ್ ಕೊಟ್ಟಿದ್ ಫೋಟೋ ಹಾಕ್ತಾ ಇದಾರೆ ಅಂದ್ರೆ ರಿಯಲಿ ಇಂಥ ಲೀಡರ್ ನನ್ನ ಟೀಮಲ್ಲಿ ಇರ್ಬೇಕು ಅಂತ ಬೇರೆ ಟೀಮ್ ಅವ್ರು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು. ಇಂಥ ಲೀಡರ್ ಇರ್ಬೇಕಿತ್ತು ಅಂತ ಹೇಳಿ. ಅವಾಗ ನಿಮ್ಮ ಫ್ಯಾನ್ ಫಾಲೋವರ್ಸ್ ರೆಡಿ ಆಗ್ತಾ ಹೋಗ್ತಾ ಇರ್ತಾರೆ. ಪ್ಲಸ್ ನಿಮ್ಮ ಇಮೇಜ್ ಮೇಲ್ ಹೋಗ್ತಾ ಇರುತ್ತೆ. ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬಂದಾಗ ಮೇಡಮ್ ನೀವೇ ಅಲ್ವಾ ಸರ್, ನೀವೇ ಅಲ್ವಾ ಸರ್, ಅದ್ ಹೆಂಗ್ ವರ್ಕ್ ಮಾಡ್ತೀರಾ ಸರ್, ಅದೊಂದು ಗುಟ್ಟು ನನ್ಗೆ ಹೇಳ್ಕೊಡಿ ಸರ್, ನಿಮ್ಗೆ ಯಾವಾಗ್ಲೂ ಎನರ್ಜಿ ಆಗಿರ್ತಿರಲ್ಲ ಅದನ್ನ ಕೇಳ್ಬೇಕಾ. ಸತ್ತ ಹಣ ಇದ್ದಂಗೆ ಇರ್ತಾರಪ್ಪ, ಯಾವಾಗ ನೋಡಿದ್ರು ಮೀಟಿಂಗ್ ಬರ್ತಾರೆ, ಹಿಂಗೆ ಕೂತಿರ್ತಾರೆ, ಒಂದಿನ ಗ್ರೂಪ್ ಅಲ್ಲಿ ನೋಡ್ಲಿಲ್ಲ, ಅದ್ ಬೇಕಾ ಯೋಚನೆ. ಅನುಕರಣೆ ಮಾಡಂಗಿರ್ಬೇಕು. ನಾನು ಹೇಳ್ತಕ್ಕಂತ ವರ್ಡು ನಿಮ್ಗೆ ಏನ್ ಅನ್ಸುತ್ತೋ ನಂಗೆ ಗೊತ್ತಿಲ್ಲ, ನಂದು ಶೈಲಿನೇ ಬೇರೆ ಸ್ನೇಹಿತರೆ. ನಾನು ಯಾವತ್ತು ನೋಡಿ, ಜನಪ್ರತಿ MLA ಆದಂತ ವ್ಯಕ್ತಿ ಯಾವತ್ತು ಜನಗಳೊಟ್ಟಿಗಿದ್ದಾಗ ಮಾತ್ರ ನೆಕ್ಸ್ಟ್ ಸರಿ ನಿಮ್ಮನ್ನ ಗೆಲ್ಲಿಸ್ತಾನೆ ಸ್ನೇಹಿತರೆ. MLA ಒಂದ್ಸರಿ ಆಗ್ಬಿಟ್ಟು ಅವ್ರನ್ನ ಮೂಸು ನೋಡೇ ಇಲ್ಲ ಅಂದ್ರೆ ನೆಕ್ಸ್ಟ್ ಸರಿ ತಗೊಂಡ್ ದುಡುಕ್ ಅಂತ ಕೆಳಗ್ ಬಿಡಿಸ್ತಾರೆ ಅಷ್ಟೇ, ಗೆಲ್ಸಲ್ಲ ಅವ್ರು. ಎಷ್ಟೋ ಕಡೆ ಅನುಭವ ಆಗೋಗ್ಬಿಟ್ಟಿದೆ ವಾತಾವರಣಗಳೆಲ್ಲ. ಸೊ ಹಾಗಾಗಿ ಫಸ್ಟ್ ಟಿಪ್ಸ್ ಒಂದೇ ಒಂದು ಡಿಫ್ರೆಂಟ್ ಆಗಿದೆ. ಅದು ಏನ್ ಬೇಕಾದ್ರೆ ಆಗ್ಲಿ ಸರ್, 1ನೇ ತಾರೀಕುವರೆಗೂ ಟೈಮ್ ಇದೆ, ನಾನು ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಗೇ ಆಗ್ತೀನಿ ಸರ್. ರಿಯಲ್ 200, 300, 400, 500 ಜನ ಕೂತಿದ್ದವ್ರು ಎದುರಿಗೆ ನೀವ್ ಒಬ್ರು ಹೋಗಿ ಒಂದ್ ಬೆಳ್ಳಿ ಕಿರೀಟ ಹಾಕೊಂಡ್ರೆ ಹೇಗಿರುತ್ತೆ ವೈಬ್ರೇಷನ್. ಎಲ್ಲರೂ ಕೂತಿರ್ತಾವ, ನೀವು ಸಪ್ಟೆಂಬರ್ ಹಾಕೊಂಡು ಹಿಂಗ್ ಕೂತ್ಕೋತೀರಾ, ಯೋಚನೆ ಮಾಡಿ. ಸ್ವಲ್ಪ ಡಿಫ್ರೆಂಟ್ ಆಗಿರಿ. ಭಗತ್ ಸಿಂಗ್ ಅನ್ನ ಯಾಕೆ ನೆನೆಸ್ತಾರೆ, ದಾದಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾಕೆ ನೆನಪಿಸ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಸ್ಟೋರಿಗಳಿದೆ, ಅದಕ್ಕೆ ನೆನೆಸ್ತಾರೆ. ಎಲ್ಲರಂತೆ ಅಂಬೇಡ್ಕರ್ ಸರ್ ಇದ್ದಿದ್ರೆ, ಎಲ್ಲರಂತೆ ಗಾಂಧೀಜಿ ಇದ್ದಿದ್ರೆ, ಎಲ್ಲರಂತೆ ಭಗತ್ ಸಿಂಗ್ ಇದ್ಬಿಟ್ಟಿದ್ರೆ ಯಾರು ನೆನೆಸ್ತಿದ್ರು? ಏನಾರು ಒಂದ್ ಚಾಪ್ ಬೇಕಲ್ಲ, ನಿಮ್ದೇ ಆದ ಚಾಪ್ ಏನಿದೆ. ನಿಮ್ ತಾತನ ನೀವು ನೆನೆಸ್ತಾರೆ ನಿಮ್ ಫ್ಯಾಮಿಲಿ ಅಂದ್ರೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಏನೋ ಆಸ್ತಿ ಮಾಡಿದ್ದಾರೆ, ಅದಕ್ಕೆ ನಿಮ್ ಫ್ಯಾಮಿಲಿಯಲ್ಲಿ ಅವ್ರು ನೆನೆಸ್ತಾರೆ. ನಿಮ್ಮನ್ನ ನೆನೆಸ್ಬೇಕಂದ್ರೆ ಏನಾದ್ರು ಬೇಕಲ್ಲ. ಅಂತದ್ ನಾವೇನ್ ಮಾಡಿದೀವಿ ಫ್ಯಾಮಿಲಿಗೆ? ಜಗತ್ತಿಗೆ ಏನು ಮಾಡೋದ್ ಬೇಡ, ನಮ್ ಫ್ಯಾಮಿಲಿಗೆ ನಾವೇನ್ ಮಾಡಿದೀವಿ, ನಮ್ಮ ಮಕ್ಳು ಖುಷಿ ಆಗ್ತಕ್ಕಂಥದ್ ನಾವೇನ್ ಮಾಡಿದೀವಿ, ನಮ್ಮ ಹಸ್ಬೆಂಡ್ ಖುಷಿ ಆಗ್ತಕ್ಕಂಥದ್ ನಾವೇನ್ ಮಾಡಿದೀವಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಸ್ನೇಹಿತರೆ. ಎಷ್ಟೋ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಫೇಲ್ಯೂರ್ ಆಗ್ತಾರೆ ಗೊತ್ತಾ? ಒಬ್ಬ ಒಳ್ಳೆ ಅಪ್ಲೈನ್ ಸಿಕ್ಕಿರಲ್ಲ, ಒಂದ್ ಪಾರ್ಟ್, ಅವ್ನ್ ಕೋಚ್ ಕೊಡ್ತಾರಲ್ಲ, ನೀವು ಮಾಡೋ ತಪ್ಪನ ತಿದ್ದಲ್ಲ, ಫೋನ್ ಎತ್ತಲ್ಲ, ಅಂತ ಕಡೆ ಸೋತೋಗ್ತೀರಾ. ಕೆಲವು ಕಡೆ ಪ್ರೊಡಕ್ಟ್ ಚೆನ್ನಾಗಿರಲ್ಲ, ಅಂತ ಕಡೆನೂ ಸೋತೋಗ್ತೀರಾ. ಕೆಲವು ಕಡೆ MDನೇ ಸರಿ ಇರಲ್ಲ, ಪೇಮೆಂಟ್ ಬರಲ್ಲ, ಅಲ್ಲೂ ಸೋತೋಗ್ಬಿಡ್ತೀರಾ. ಆದ್ರೆ ಇಲ್ಲಿ MD ಚೆನ್ನಾಗಿದ್ದಾರೆ, ಪ್ರೊಡಕ್ಟ್ ಚೆನ್ನಾಗಿದೆ, ಪ್ಲಾನ್ ಚೆನ್ನಾಗಿದೆ, ಅಪ್ಲೈನ್ ಅಂತೂ ವಿಕ್ರಮ್ ಬೇತಾಳ ತರ ನಿಮ್ ಹಿಂದೆನೆ ಬಿದ್ದಿರ್ತಾರೆ. ನಿಮ್ಮ ಅಪ್ಲೈನ್ ಬೀಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಯಾವಾಗ್ಲೂ ಹಿಂದೆ ಬಿದ್ದಿರ್ತೀನಿ ಬೇತಾಳ ತರ. ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದೀರಾ, ಎತ್ತ ಮಾಡ್ತಾ ಇದೀರಾ ಅಂತ. ನಿಮ್ ಅಪ್ಲೈನ್ ತಿವಿಲಿಲ್ಲ ಅಂದ್ರೂ ನಾನ್ ತಿವಿತಾ ಇರ್ತೀನಿ ನೀವೇನ್ ಮಾಡ್ತಾ ಇದೀರಾ ಅಂತ. ನನಗೇನು, ಒಟ್ಟು RK ಫ್ಯಾಮಿಲಿ ಬಂದಂತ ವ್ಯಕ್ತಿಗಳು ಎಲ್ಲರೂ ಗೆಲ್ಬೇಕು. ನಾನ್ ಕಂಫರ್ಟ್ ಝೋನ್ ಇದೀನಿ ಸ್ನೇಹಿತರೆ, ಆರಾಮಿದೆ. ನನ್ಗೆ ಹಣಕಾಸಿನ ವಿಷಯದಲ್ಲಿ ನಂಗೆ ಯಾವ್ದು ತೊಂದರೆ ಇಲ್ಲ. ನನ್ಗೆ ಒಂದೇ ಒಂದ್ ಬೇಕಾಗಿರ್ತಕ್ಕಂಥದ್ದು, ನನ್ನ ಟೀಮಲ್ಲಿ ಹೈಯೆಸ್ಟ್ ಅಚೀವರ್ ಯಾರಿದ್ದಾರೆ ಅಂದ್ರೆ ಅದು RK ಟೀಮಲ್ಲಿ ಇದಾರಪ್ಪ. 6ನೇ ರ್ಯಾಂಕ್ ಅವ್ರು ಎಷ್ಟು ಜನ ಇವತ್ತು ಕಂಪ್ನಿಲಿ ರೆಕಾರ್ಡ್. 6ನೇ ರ್ಯಾಂಕ್ ಹೈಯೆಸ್ಟ್ ಅಚೀವರ್ ನನ್ನ ಟೀಮ್, ಇಡೀ ಕಂಪ್ನಿ ರೆಕಾರ್ಡ್. 7ನೇ ರ್ಯಾಂಕ್ ಹೈಯೆಸ್ಟ್ ಯಾರು? RKಲೆ. 8ನೇ ರ್ಯಾಂಕ್ ಹೈಯೆಸ್ಟ್ ಯಾರು? RKಲೆ. 9ನೇ ರ್ಯಾಂಕ್ ಹೈಯೆಸ್ಟ್ ಯಾರು? ಅದು RKನೆ. ಡೈಮಂಡ್ ಒಂದು ಪೆಂಡಿಂಗ್ ಇದೆ, ಅದನ್ನು ಹೈಯೆಸ್ಟ್ ಅಚೀವರ್ ಯಾರಂದ್ರೆ ಅದು RK ಟೀಮ್. ಇದು ಡಿಫರೆಂಟ್ ಆಗಿರಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ಅದಕ್ಕೆ MD ಅವರ ಬಾಯಲ್ಲಿ ಯಾವತ್ತೂ ನಮ್ಮ ಹೆಸರಿರುತ್ತೆ. ನಾವು ಕರೆದಾಗ ಯಾವತ್ತೂ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಲ್ಲ, ಪ್ರತಿಯೊಂದು ಕಾರ್ಯಕ್ರಮ ಬರ್ತಾರೆ. ಪ್ರತಿಯೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ಬಗ್ಗೆ ಮಾತಾಡ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು, ಯಾವತ್ತೂ ಗುಂಪಲ್ಲಿ ಇರಕ್ಕೆ ಇಷ್ಟಪಡಬೇಡಿ ಸ್ನೇಹಿತರೆ. ನಮ್ಮಂತ ಲೀಡರ್ ಒಟ್ಟಿಗಿದ್ಮೇಲೆ ನೀವು ಗುಂಪಲ್ಲಿ ಇರಬೇಡಿ, ಡಿಫ್ರೆಂಟ್ ಆಗಿರಿ. ನಿಮ್ಮನ್ನ ನೋಡಿದ್ರೆ ಬಹಳ ಖುಷಿ ಆಗ್ಬೇಕು. ನೀವು ಬೆಳ್ಳಿ ಕಿರೀಟ ಹಾಕೊಂಡಾಗ ಮೇಡಮ್ ನಂಗೊಂದ್ ಸೆಲ್ಫಿ ಕೊಡಿ ಮೇಡಮ್ ಅಂತ ನಿಮ್ಮ ಡೌನ್ಲೈನ್ಸ್ ಬರ್ಬೇಕು. ನಿಮ್ಮ ಫ್ಯಾಮಿಲಿಯವ್ರ ಜೊತೆಗಿತ್ತು ಅಂತ ಹೇಳಿದ್ರೆ ನಿಮ್ ಫ್ಯಾಮಿಲಿಯವ್ರ ಖುಷಿ ಪಡ್ಬೇಕು. ನನ್ ಮಗಳು ಇವತ್ತು ಬೆಳ್ಳಿ ಕಿರೀಟ ಹಾಕೊಂಡಿದ್ದಾಳೆ, ನಂಗೆ ಎಷ್ಟು ಆನಂದ ಆಗ್ತಾ ಇದೆ. ನಮ್ ವೈಫು, ನಾನ್ ದಿನಾನಿತ್ಯ ಬೈತಿದ್ದೆ ಅವಳಿಗೆ, ಎಷ್ಟೊತ್ತೆ ಏನ್ ಕತೆ, ಟೈಮಿಂಗ್ ಸರಿಯಾಗಿ ಊಟ ಕೊಡಲ್ಲ, ತಿಂಡಿ ಕೊಡಲ್ಲ, ಅದು ಯಾವಾಗ ನೋಡಿದ್ರು ಜೂಮ್ ಅಂತೆ ಫೋನ್ ಅಂತೆ ತಿರುಗ್ತಿರ್ತೀಯ ಅಂತ ಬೈದಂತ ಹಸ್ಬೆಂಡು ಒಂದ್ಸರಿ ಯೋಚನೆ ಮಾಡ್ಬೇಕು. ಬೆಳ್ಳಿ ಕಿರೀಟ ಹಾಕಿಸ್ಕೋಬೇಕಾದ್ರೆ ನಾನು ಹೆಂಡ್ತಿಗ ಬೈದಿದ್ದು, ನಾನು ಯಾಕೆ ಬೈದೆ, ನಾನು ಏನ್ ತಪ್ಪು ಮಾಡಿದೆ, ದುಡ್ಮೆನೂ ಮಾಡಿದ್ಲು, ನನಗೂ ಕೊಟ್ಲು, ಅವಳಿಗೂ ಒಂದು ಒಳ್ಳೆ ವ್ಯಾಲ್ಯೂ ಸಿಗ್ತಾ ಇದೆ. ಅವತ್ತೇನಾರು ವೇದಿಕೆಯಲ್ಲಿ ಸರ್ ನಮ್ಮ ಹಸ್ಬೆಂಡ್ ಜೊತೆ ಒಂದು ಫೋಟೋ ಅಂತ ಏನಾರು ಕರೆದಾಗ ನಿಮ್ ಹಸ್ಬೆಂಡ್ ಪರಿಸ್ಥಿತಿ ಏನಾಗ್ಬೋದ್ರಿ ನೀವು ಬೆಳ್ಳಿ ಕಿರೀಟ ಹಾಕೊಂಡಾಗ? ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ನಾವು ಬೆಳ್ಳಿ ಕಿರೀಟ ಹಾಕಕ್ಕಿಂತ ಯಾರು ಲೇಡೀಸ್ ವಿನ್ ಆಗಿದ್ರೆ, ಅವ್ರ ಮದ್ವೆ ಆಗಿದ್ರೆ ಅವ್ರ ಹಸ್ಬೆಂಡ್ ಕೈಲಿ ಹಾಕಿಸ್ಬೇಕು, ಹಸ್ಬೆಂಡ್ ಕೈಯಿಂದ ವೈಫ್ ಕೈಲಿ ಹಾಕಿಸ್ಬೇಕು. ಅವತ್ತಿನ ವಾತಾವರಣ ಹೆಂಗಿರ್ಬೋದು ಅಂತ ನಾನು ಯೋಚನೆ ಮಾಡಿದ್ದೀನಿ. ಸಮಯ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಅಂತ ಬೇಕಾದ್ರೆ ಸಮಯ ಇಟ್ಟರು ಪರವಾಗಿಲ್ಲ, 1 hour ಎಕ್ಸ್ಟ್ರಾ. ನಾವು ಹೇಗಿರ್ಬೋದು ನಿಮ್ಮ ಮನೆ ವಾತಾವರಣದಲ್ಲಿ, ನಿಮ್ಗೆ ಹೇಗೆ ಟಾರ್ಚರ್ ಕೊಡ್ತಿದ್ರು ಆ ಸಂದರ್ಭ ಎಲ್ಲ ಮರ್ತ್ ಬಿಡ್ತಾರ್ರಿ. ಅದಕ್ಕೆ ಹೇಳುದು ಡಿಫ್ರೆಂಟ್ ಆಗಿರಿ. ಗೌರಮ್ಮನ್ ತರ ಎಲ್ಲರೂ ಗೌರಮ್ಮನ್ ತರ, ನೀವು ಗೌರಮ್ಮನೆ. ಬದಲಾಗ್ಲಿಕ್ಕೆ ಆಗಲ್ಲ, ಸ್ವಲ್ಪ ಬದಲಾಗ್ಬೇಕು. ಜನರೇಷನ್ ಚೇಂಜ್ ಆಗಿದೆ, ಒಂದ್ ಪಾರ್ಟ್. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, ವ್ಯಾಲ್ಯೂ. ಏನ್ ವ್ಯಾಲ್ಯೂ? ಮೊದಲು ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳಿ,
ಆಮೇಲೆ ನಿಮ್ಮವರಿಂದ ಎಕ್ಸ್ಪೆಕ್ಟೇಷನ್ ಮಾಡಿ. ಕೆಲವ್ರು ಏನ್ ಗೊತ್ತಾ, ಅವರ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೊಂಡಿಲ್ಲ. ಅಪ್ಲೈನ್ಸ್ 1ನೇ ರ್ಯಾಂಕ್ ಇರ್ಬೋದು, 2ನೇ ಇರ್ಬೋದು, 3ನೇ ರ್ಯಾಂಕ್ ಇರ್ಬೋದು, 4ನೇ ರ್ಯಾಂಕ್ ಇರ್ಬೋದು. ಬುಧವಾರ ಆದಾಗ ಏನ್ SP ಆಯ್ತು ಅಂತ ಕೇಳಕ್ಕಿಂತ ಮುಂಚೆ ನಿಮ್ಮ ವರ್ಕ್ ಶೆಡ್ಯೂಲ್, ನಿಮ್ ಟೀಮಿಗೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಅವ್ರಿಗೆ ಏನಾದ್ರೂ ಸಪೋರ್ಟ್ ಸಿಕ್ಕಿದೆ ಅನ್ನೋ ವ್ಯಾಲ್ಯೂನ ಕ್ರಿಯೇಟ್ ಮಾಡಿ. ಅವಾಗ ನೀವೇನ್ ಬೇಕಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. SP ಬಂದಿಲ್ಲ, ಹೌದಪ್ಪ, ಸೋಮವಾರ ಎಲ್ಲಿದ್ದೆ, ಮಂಗಳವಾರ ಎಲ್ಲಿದ್ದೆ, ಬುಧವಾರ ಎಲ್ಲಿದ್ದೆ, ಗುರುವಾರ ಎಲ್ಲಿದ್ದೆ, ಶುಕ್ರವಾರ ಎಲ್ಲಿದ್ದೆ, ಶನಿವಾರ ಎಲ್ಲಿದ್ದೆ, ಭಾನುವಾರ BOP ಬಂದಿದ್ದೇನಪ್ಪ, ಇಲ್ಲ. ಝೂಮ್ ಮೀಟಿಂಗ್ ಬಂದಿದ್ದೇನಪ್ಪ, ಇಲ್ಲ. ಮತ್ತೇನಪ್ಪ ಮಾಡ್ತಿದ್ದೆ, ಆರಾಮಾಗಿದ್ದೆ. ಉಂಡ ಬಸ್ವ, ತಿಂದ ಬಸ್ವ, ಈ ತರ ಬಸ್ವನ್ ಲೆಕ್ಕದಲ್ಲಿ ಇದ್ರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಿಮ್ಗೆ ಯಾರಿಗೂ ಕಂಡೀಷನ್ ಮಾಡಿಲ್ಲ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ನಾವು ಕಂಡೀಷನ್ ಮಾಡ್ತಾ ಇಲ್ಲ. ನಮ್ ಕಂಡೀಷನ್ಗೆ ಬದ್ಧರಾಗಿದ್ರೆ, ಏನ್ ಹೇಳಿ, ನಮ್ಮ ಕಂಡೀಷನ್ಗೆ ನೀವು ಬದ್ಧರಾಗಿದ್ರೆ ನಿಮ್ಮನ್ನ ಸಾಧಕರಾಗಿ ತರ್ತೀವಿ. ನಮ್ಮ ಕಂಡೀಷನ್ಗೆ ಬದ್ಧರಾಗಿದ್ರೆ ನಿಮ್ಮನ್ನ ಲ್ಯಾಕ್ಪತಿನೂ ಮಾಡ್ತೀವಿ, ಡೈಮಂಡು ಮಾಡ್ತೀವಿ, ಕೋರ್ ಲೀಡರು ಮಾಡ್ತೀವಿ, ಪ್ರೆಸಿಡೆಂಟು ಮಾಡ್ತೀವಿ, ಆಲ್ ಓವರ್ ಇಂಡಿಯಾ ಟ್ರಿಪ್ ಕೊಡ್ತೀವಿ. ಎಷ್ಟೋ ಜನ ದುಡ್ಡಿದ್ರೆ ಟ್ರಿಪ್ ಹೋಗಕ್ಕಾಗಲ್ಲ, ಎಷ್ಟೋ ಜನ ಮನೇಲಿ ಚೆನ್ನಾಗಿದ್ರು ಟ್ರಿಪ್ ಹೋಗ್ಲಿಕ್ಕೆ ಆಗಲ್ಲ. ಸಮಯ ನೋಡಿ, ದುಡ್ಡಿದ್ದವ್ರಿಗೆ ಟೈಮ್ ಇಲ್ಲ, ಟೈಮ್ ಇದ್ದವ್ರಿಗೆ ಕರ್ಕೊಂಡು ಹೋಗೋರಿಲ್ಲ, ಎಲ್ಲ ಇದ್ರು ಅಲ್ಲಿ ಎಂಜಾಯ್ ಮಾಡಕ್ಕೆ ಸಪೋರ್ಟ್ ಯಾರು ಇರಲ್ಲ. ನಮ್ದ್ರಲ್ಲಿ ಒಂದು ಫ್ಯಾಮಿಲಿ ಎಲ್ಲಾ ರೀತಿಯಲ್ಲೂ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗಿ ಒಂದು ವ್ಯವಸ್ಥೆಯಲ್ಲಿ ನಿಮ್ಮನ್ನ ತೋರಿಸಿ ವಾಪಸ್ ನಾವು ಕರ್ಕೊ ಬರ್ತೀವಿ. ಒಂದು ಹೊರಗಿನ ಪ್ರಪಂಚನ ನಾವು ತೋರಿಸ್ತಾ ಇದೀವಿ. ಯಾರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ನಿಮ್ಮ ವ್ಯಾಲ್ಯೂನ ಉಳಿಸ್ಕೊಳ್ತಾ ಹೋಗ್ತಾರೆ. ವ್ಯಾಲ್ಯೂ ಎಲ್ಲಿ ಉಳಿಸ್ಕೊಳ್ಳೋದು? ಇನ್ ಟೈಮಿಗೆ ಫೋನ್ ಮಾಡಿದಾಗ, ಫೋನ್ ರಿಸೀವ್ ಮಾಡಿದಾಗ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗತ್ತೆ. ನೀವು ನಿಮ್ಮ ಜೂನಿಯರ್ ಬರಕ್ಕಿಂತ ಮುಂಚೆ BOP ಹಾಲಿಗೆ ಬಂದ್ಬಿಟ್ಟು, ಎಸ್ ಲೀಡರ್ಸ್ ನಾನು ಆಲ್ರೆಡಿ ಬಂದಿದ್ದೀನಿ ಅಂತ ಹೇಳಿ ಗ್ರೂಪಿಗೆ ಒಂದು ಫೋಟೋ ಹಾಕೋದು, ನಿಮ್ಮ ಜೂನಿಯರಿಗೆ ಫೋನ್ ಮಾಡಿ ನಾನು ಆಲ್ರೆಡಿ ಹಾಲಲ್ಲಿ ಇದ್ದೀನಿ, ನೀನ್ ಎಲ್ಲಿದ್ಯಾ ಅಂತ ಹೇಳಿ ಅವರಿಗೆ ವೆಯ್ಟ್ ಮಾಡ್ತಿರಲ್ಲ, ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಜೂನಿಯರ್ ಎಲ್ಲ ಬಂದಾಗಿರುತ್ತೆ, ಹೊಸೊಬ್ರು ಬಂದಾಗಿರುತ್ತೆ, ಎಲ್ಲಿ ನಮ್ಮ ಅಕ್ಕ ಕರೆದ್ರು, ನಮ್ಮ ಆಂಟಿ ಕರೆದ್ರು, ನಮ್ಮ ಮಾವ ಕರೆದ್ರು, ನನ್ನ ಫ್ರೆಂಡ್ ಕರೆದ್ರು, ನೀವೇನ ಪತ್ತೆ. ಅವ್ರು 10:30 ಬಂದ್ಬಿಟ್ಟಿದ್ದಾರೆ, ನೀವು 11:30 12 ಗಂಟೆ ಆದ್ರೂ BOP ಬರಲ್ಲ. ಕೆಲವ್ರಿಗೊಂದು ಏನ್ ಗೊತ್ತಾ, ಇಂಟ್ರೊಡ್ಯೂಸ್ ಮಾಡ್ಬಿಡೋದು, ನೀನ್ ಎಲ್ಲಾರು ಹಾಳು ಬಿದ್ದೋಗು ಅಂತ ಬಿಟ್ಬಿಡ್ತಾರೆ. ದಯವಿಟ್ಟು ಆ ತರ ಏನಾರು ಅರ್ಧದಲ್ಲಿ ಕೈ ಕೊಡೋದಿದ್ರೆ ಅವ್ರನ್ನ ಜಾಯಿನ್ ಮಾಡಿಸ್ಬೇಡಿ ಸ್ನೇಹಿತರೆ. ಅದ್ರ ದಯವಿಟ್ಟು ಜಾಯಿನ್ ಮಾಡಿಸ್ಬೇಡಿ. ಇವತ್ತು ನಾನು ಜಾಯಿನ್ ಮಾಡಿಸಿದೀನಿ ಅಂತ ಹೇಳಿದ್ರೆ ನನ್ ಮನ್ಸಿಗೆ ನಾನು ಪ್ರಾಮಿಸ್ ಮಾಡ್ಕೊಂಡಿದೀನಿ, ನನ್ ಜೊತೆ ಬಂದವ್ರನ್ನ ಬಿಟ್ ಕೊಡೋದೇ ಇಲ್ಲ. ಅವ್ರ ಎಂತ ದಡ್ಡ ಆದ್ರೂ ಆ ದಡ್ಡಂಗೆ ಏನಾದ್ರು ಮಾಡಿ ಸ್ಕೂಟರ್ ಅವ್ರ ತರ ರಿಪೇರಿ ಮಾಡಿ ನಾನು ಒಟ್ಟಿಗೆ ಹೇಳ್ಕೊಂಡು ಹೋಗ್ತೀನಿ. ನಾನು ಇವತ್ತು ಕಂಪನಿಲಿ ಹೈಯೆಸ್ಟ್ ಅಚೀವರ್ಸ್ ಯಾರು ಇದ್ರೆ ನನ್ನ ಟೀಮ್ ಅಂತೀನಲ್ಲ, ನಾನು ಇವತ್ತು ನನ್ನ ಒಟ್ಟಿಗೆ ಜಾಯ್ನ್ ಆದವ್ರು ನಾನು ಯಾರು ಬಿಟ್ಕೊಟ್ಟಿಲ್ಲ. 6 ವರ್ಷದಿಂದ ಇರೋರು ನನ್ನ ಒಟ್ಟಿಗಿದ್ದಾರೆ. ಕೆಲವು ಟೀಮಲ್ಲಿ 2 ವರ್ಷ 1 ವರ್ಷ ಆದ್ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. 6 ವರ್ಷದಿಂದ ಇದ್ದಾರೆ. ಇವತ್ತು ಪ್ರಿಯಕದಮ್ 6.5 ವರ್ಷದಿಂದ ಇದ್ದಾರೆ, ಕೇಶವಮೂರ್ತಿ 6 ವರ್ಷದಿಂದ ಇದ್ದಾರೆ, ಜಗದೀಶ್ 6.5 ವರ್ಷದಿಂದ ಇದ್ದಾರೆ, ವೆಂಕಟೇಶ್ ಮೂರ್ತಿ 6 ವರ್ಷದಿಂದ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಗಳು 6 ವರ್ಷದಿಂದ ಇದ್ದಾರೆ. ನಳಿನಿ ಅವರು 4.5 ವರ್ಷದಿಂದ ನಮ್ಮ ಒಟ್ಟಿಗಿದ್ದಾರೆ. ನಿಂಗೇಶ್ ಗೌಡರು 4 ವರ್ಷದಿಂದ ನಮ್ಮ ಒಟ್ಟಿಗಿದ್ದಾರೆ. 3 ವರ್ಷ 4 ವರ್ಷ ಯಾರು 6 ತಿಂಗಳು ಬಿಟ್ಟೋಗಿಲ್ಲ. ಯಾರು ಬಿಟ್ಟೋಗ್ತಾರೆ ಗೊತ್ತಾ? ಅವ್ರಿಗೆ ಇನ್ಕಮ್ ಕೊಡ್ಸಿರಲ್ವಾ ಬಿಟ್ಟೋಗ್ತಾರೆ, ವಿಶ್ವಾಸ ಇಲ್ವಾ ಬಿಟ್ಟೋಗ್ತಾರೆ, ನಿಮ್ಮಲ್ಲಿ ನಂಬಿಕೆ ಇಲ್ವಾ ಬಿಟ್ಟೋಗ್ತಾರೆ. ಇವತ್ತು ನಾವು ಲೀಡರ್ ನ ಉಳಿಸ್ಕೋತಾ ಇದೀವಿ ಅಂದ್ರೆ ನಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೋತಾ ಇದೀವಿ. ಒಂದ್ ಆಫರ್ ಕೊಟ್ರೆ ಶತಾಯಗತ ಕೊಟ್ಟು ಮುಗಿಸ್ಬಿಡ್ತೀವಿ, ನಾವು ಡಿಲೇನೆ ಮಾಡಕ್ ಹೋಗಲ್ಲ, ಯಾವ್ದನ್ನು ಡಿಲೇ ಮಾಡಲ್ಲ. ಈಗ ಗೋವಾ ಬಿಟ್ಟಿದ್ದು ಕರ್ಕೊಂಡು ಹೋಗ್ತಾ ಇದೀವಿ 2 night 3 days. ಡೆಲ್ಲಿ ಫೈನಲ್ ಆಗಿದೆ. ನಿಮ್ ಕೊಟ್ಟಿರ್ತಕ್ಕಂಥ ಆಫರ್ಸ್ ಕ್ಲಿಯರ್ ಮಾಡಿದೀವಿ. ಡೆಲ್ಲಿ HOs ಏನ್ 5,000 ಪ್ರಾಡಕ್ಟ್ ಕೊಟ್ಟಾಯ್ತು, ಬ್ಲೇಸರ್ ಹೇಳಿದ್ದು ಸ್ಟಿಚಿಂಗ್ ಕೊಟ್ಟಾಯ್ತು. ಅದೇ ಟೈಮಲ್ಲಿ ಮಾಡಿದ್ರೆ ವಾಚ್ ಕೊಡ್ತೀವಿ ಅಂತ ಹೇಳಿದ್ರು, ಕಾರ್ಯಕ್ರಮದಲ್ಲಿ ವಾಚು ಕೊಟ್ಟಾಯ್ತು. ನಿಮ್ 10,000 ರೂಪಾಯಿ 8,000 ರೂಪಾಯಿ ವಾಪಸ್ಸೇ ಕೊಟ್ಟಾಯ್ತು. ನಿಮ್ ಉಳಿದಿರೋದು 2,000 ಮಾತ್ರ ನಿಮ್ದು. ಅದರಲ್ಲಿ 2 night 3 days ಡೆಲ್ಲಿ ಅಂದ್ರೆ ಯೋಚನೆ ಮಾಡ್ಬೇಕಲ್ಲ ಸ್ನೇಹಿತರೆ. ಯಾವಾಗ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ? ನಾವು ನಾಲ್ಗೆಗೆ ಯಾವತ್ತೂ ಒತ್ತು ಕೊಡ್ತೀವಿ. ಇದೆಯಲ್ಲ, ಒಳ್ಳೇದು ಮಾತಾಡ್ಸುತ್ತೆ, ಕೆಟ್ಟದ್ದು ಮಾತಾಡ್ಸುತ್ತೆ ಸ್ನೇಹಿತರೆ. ಈ ವೆರಿ ವೆರಿ ಇಂಪಾರ್ಟೆಂಟ್. ಈ ಟಂಗ್ ಇದೆ, ನಾಲ್ಗೆ ಇದೆಯಲ್ಲ, ಇದ್ರಲ್ಲಿ ಏನು ವರ್ಡ್ಸ್ ನೀವು ಹೊರಗಾಗ್ತಿರಲ್ಲ ಅದ್ರಂತೆ ನಡ್ಕೋಬೇಕು. ಇಲ್ಲ ಅಂದ್ರೆ ವರ್ಡ್ಸ್ ಹಾಕ್ಬಾರ್ದು. ಬರ್ತೀನಿ ಅಂದ್ಮೇಲೆ ಸರ್ವಿಸ್ ಹೋಗ್ಬೇಕು, ರೀಸನ್ ಹೇಳಬಾರ್ದು. ಅದ್ ಏನೇ ಇರ್ಲಿ. ಯಾರಿಗೋಸ್ಕರ ಹೋಗೋದು? ನಮ್ ತಂಡಕ್ಕೋಸ್ಕರ ಹೋಗೋದು, ನಮ್ಗೋಸ್ಕರ ಹೋಗೋದು. ಯಾರ್ದು ಡೆವಲಪ್ಮೆಂಟ್ ಆಗೋದು? ನಮ್ದೇ ಡೆವಲಪ್ಮೆಂಟ್ ಆಗೋದು. ಕೆಲವ್ರು ಏನ್ ಗೊತ್ತಾ, ಆಟ ಆಡ್ಸೋದು ನಾಲ್ಗೆಲಿ. ನಾಳೆ ಬರ್ತೀನಿ ರೀ, ಇವತ್ತಾಗಿಲ್ಲ, ನಾಡ್ ಬರಲ್ಲ, ನಾಡ್ ಬರಲ್ಲ ರೀ, ಆಚೆ ನಾಡ್ ಬರಲ್ಲ, ವಾರಗಟ್ಲೆ ಕಳೆದೋಗ್ಬಿಡ್ತಾರೆ. ನಾನು ಯಾಕೆ ಹೇಳಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ತಗೊಳ್ಳೋದು? ನೀವು ಅಪ್ಲೈನ್ ನಂಬ್ಕೊಂಡ್ರೆ ಅಪ್ಲೈನ್ ಸಂದರ್ಭ ಹೆಂಗಿದ್ಯೋ ನನಗೆ ಗೊತ್ತಿಲ್ಲ, ಅಪ್ಲೈನ್ ಹೆಂಗ್ ಬಿಸಿ ಇರ್ತಾರೋ ನನ್ಗೆ ಗೊತ್ತಿಲ್ಲ. ಅವ್ರಿಗೋಸ್ಕರ ನೀವು ಒಂದು ಕ್ಯಾಂಡಿಡೇಟ್ಗೋಸ್ಕರ ತಿಂಗಳಿಡೀ ಕಾಯ್ದವ್ರು ಇದಾರೆ. ಸರ್ 1 ತಿಂಗಳಿಂದ ನಮ್ಮ ಅಪ್ಲೈನ್ಗೆ ಹೇಳ್ತಾ ಇದ್ದೀನಿ ಸರ್, ಒಳ್ಳೆ ಕ್ಯಾಂಡಿಡೇಟ್ ಇದಾರೆ, ಮಾತಾಡ್ಬೇಕಂದ್ರೆ ನಮ್ಮ ಅಪ್ಲೈನೇ ಬರ್ತಾ ಇಲ್ಲ ಸರ್, ಟೈಮೇ ಕೊಡ್ತಾ ಇಲ್ಲ. ಅವ್ರು ಬರಲ್ಲ ರೀ ಅಂತೀನಿ ನಾನು. ಅವ್ರು ಬರಲ್ಲ, ಅವ್ರ ಟೈಮಿಗೆ ಯಾಕೆ ಕಾಯ್ತೀರಾ? ನೀವೇ ಹೋಗಿ ಇಂಡಿವಿಜುವಲ್ ಆಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ಕಂಪನಿ ಕ್ಯಾಟ್ಲಾಕ್ ಇದೆ, ಕಂಪನಿ ಝೂಮ್ ಇದೆ, ನಮ್ ಝೂಮ್ ಇದೆ, BOP ಮಾಡ್ಕೊಟ್ಟಿದ್ದೀವಿ ವಾರ ವಾರ. ಕರ್ಕೊಂಡೋಗಿ
ಅಪ್ಲೈನ್ ಕರಿಬೇಕಂತಿಲ್ಲ BOPಗೆ, ಯು ಆರ್ ದ ಅಪ್ಲೈನ್. ನೀವು 1ನೇ ರ್ಯಾಂಕ್ ಅಲ್ಲಿ ಇದೀರ ಅಂದ್ರೆ 3 ಜನಕ್ಕೆ ಅಪ್ಲೈನ್ ನೀವು, 2ನೇ ರ್ಯಾಂಕ್ ಇದೀರ ಅಂದ್ರೆ 10 ಜನಕ್ಕೆ ಅಪ್ಲೈನ್ ನೀವು, 3ನೇ ರ್ಯಾಂಕ್ ಅಲ್ಲಿ ಇದೀರ ಅಂದ್ರೆ 20-25 ಜನಕ್ಕೆ ನೀವು ಅಪ್ಲೈನ್. ನಿಮ್ದೇ ರೆಸ್ಪಾನ್ಸಿಬಿಲಿಟಿ ಇದೆ, ಮೇಲೆ ಯಾರು ಕರಿಬಾರ್ದು. ಯಾರು ಕರೆಸ್ಕೋತಾರೆ, ಕೆಲವ್ರು ಇದಾರೆ ಸಿಟ್ ಮಾಡ್ಕೊಳ್ಳೋರು ಇದಾರೆ, ಇಲ್ಲಿ ಕಡಬ್ ಬರುತ್ತೆ 2. ನಂಗೆ 2 ದಿನ ಆಯ್ತು ಸರ್, ನಾನು ಅಪ್ಲೈನೇ ಫೋನ್ ಮಾಡಿಲ್ಲ ಸರ್, ನಂಗೆ ಬೇಜಾರಾಗಿದೆ, ಅರ್ಧದಲ್ಲಿ ತಂದು ಬಿಟ್ಟೋಗ್ಬಿಟ್ರು. ಅವ್ರು ತಂದು ಬಿಟ್ಟೋದ್ರು ರೀ, ತಲೆ ಕೆಡಿಸ್ಕೊತಾರೆ. ಬೆಳಿಬೇಕಾದವ್ರು ನೀವು, ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಅವ್ರ ಮೇಲಿದ್ದಾರೆ. ನೀವು ಲೆಫ್ಟ್ ರೈಟ್ ಆಗಿ ನೀವು ರ್ಯಾಂಕ್ ಆದ್ರೆ ನಿಮಗೆ ಸನ್ಮಾನ ಸಿಗೋದು, 500 SP ಆದ್ರೆ ನಿಮಗೆ ಸನ್ಮಾನ ಸಿಗೋದು. ನೀವು 500 SP ಮಾಡಿದ್ರೆ ನಿಮ್ಮ ಅಪ್ಲೈನಿಗೆ ಬೆಳಿ ಕೀಟ ಹಾಕಲ್ಲ ನಾವು, ನಿಮ್ಗೆ ಹಾಕೋದು ನಾವು ಬೆಳಿ ಕೀಟ. ನಾವು ಅಪ್ಲೈನ್ಗೆ ಹಾಕಲ್ಲ ಬೆಳಿ ಕೀಟ. ಯಾರು 500 SP ಕೊಡ್ತಾರಲ್ಲ ಅವ್ರಿಗೆ ಬೆಳಿ ಕೀಟ ಹಾಕ್ತಕ್ಕಂಥದ್ದು. ಸೊ ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾವಾಗ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಲ್ಲ, ನೀವ್ ಏನ್ ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಮಾಡಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ವ್ಯಾಲ್ಯೂ ಇನ್ಕ್ರೀಸ್ ಅಂದ್ರೆ ಈಗ ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಯ್ತು, 2ನೇ ರ್ಯಾಂಕ್ 3ನೇ ರ್ಯಾಂಕ್ ಆಯ್ತು, ಸ್ವಲ್ಪ ಫಂಡ್ ಬಂತು, ನಿಮ್ಮ ಹಸ್ಬೆಂಡ್ಗೆ ಏನೋ ಒಂದು ಗಿಫ್ಟ್, ಮಕ್ಳು ಕೇಳಕ್ಕೆ ಏನೋ ಕೊಟ್ಟಿ, ಯಾರಿಗೋ ಒಂದ್ ಕೊಟ್ರಿ, ನಿಮ್ಮ ಮನೇಲಿ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು ಇಲ್ವೋ? ಇವತ್ತು ಸರಸ್ವತಿ ಅವ್ರು ಫೋನ್ ಮಾಡಿದ್ರು, ಮಾತಾಡಿದೆ. ಒಂದು 20-25 ಮಿನಿಟ್ಸ್ ಕೆಲವೊಂದು ಡೆವಲಪ್ಮೆಂಟ್ ವಿಚಾರ ಮಾತಾಡಿದ್ರು ಬ್ಯಾಂಗ್ಳೂರಿಂದ. 87,000 ಆವರೇಜ್ ಇನ್ಕಮ್ ಅಂತು ಸರ್, ಬಹಳ ಖುಷಿ ಆಗಿದ್ದೀನಿ ಸರ್ ಅಂತ ಹೇಳಿದ್ರು. 87,000 ಇನ್ಕಮ್ ಸರ್, ಬಹಳ ಖುಷಿ ಆಗಿದ್ದೀನಿ ಸರ್. ಈ ವಾರ ಬಿಟ್ರೆ ಮೋಸ್ಟ್ ಆಫ್ ಆಲ್ 1 ಲಕ್ಷ ಕ್ರಾಸ್ ಆಗುತ್ತೆ ಸರ್ ನನ್ನ ಇನ್ಕಮ್. ನಾನು ಇಂಥ ವರ್ಡ್ ಅನ್ನ ಕೇಳಿಕ್ ಇಷ್ಟಪಡ್ತೀನಿ, ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಏನ್ ಬೇಕಾದ್ರಾಗ್ಲಿ ಸರ್, ನನ್ನ ಟೀಮ್ ಟ್ವಿಂಕಲ್ ಸ್ಟಾರ್ ಅಲ್ಲಿ ಬಂದವರು ಒಬ್ರನ್ನು ಬಿಡಲ್ಲ ಸರ್, ಎಲ್ಲರನ್ನು ಗೆಲ್ಲಿಸ್ತೀನಿ ಸರ್, ದಿಸ್ ಇಸ್ ಮೈ ಪ್ರಾಮಿಸ್ ಸರ್ ಅಂತ ಹೇಳ್ತಾರೆ. ನಾನು ಇಂಥ ಲೀಡರ್ನ ಒಪ್ತೀನಿ, ಇಂಥ ಲೀಡರ್ನ ಖುಷಿ ಪಡ್ತೀನಿ, ಇಂಥ ಲೀಡರ್ಗೆ ಒನ್ ಡೇ ನಾನು ಪರ್ಸನಲ್ ಆಗ್ಬೇಕಾದ್ರೂ ಹೋಗಿ ಅವ್ರ ಟೀಮ್ ಎಲ್ಲಿರುತ್ತೆ ಬೇಕಾದ್ರೆ ಸರ್ವಿಸ್ ಕೊಡಕ್ಕೂ ನಾನು ರೆಡಿ. ನನಗಿಂತ ಲೀಡರ್ ನನಗೆ ಬೇಕಾಗಿದೆ. ಸುಮ್ನೆ ಡೋಂಗಿ ಬಾಬಾ ತರ ಮಾತಾಡ್ಕೊಂಡು ಬರ್ತೀನಿ ಅಂತ ಕಾಗೆ ಆಡ್ಸ ಲೀಡರ್ಸ್ಗಳು ನಂಗೆ ಯಾವ್ದೇ ಕಾರಣಕ್ಕೂ ಇಂಟ್ರೆಸ್ಟ್ ಇಲ್ಲ. ಇಲ್ಲ ಸರ್, ಅದೇನ್ ಬೇಕಾರಾಗ್ಲಿ 300 SP ಕೊಟ್ಟಿದೆ ಸರ್, 300 SP ಆಗಿಲ್ಲ, ವರ್ಕ್ ಮಾಡಿದೀನಿ ಸರ್, ಈ ವಾರ 100 SP ಮಾಡಿದೀನಿ ಸರ್, ಇದು ಲೀಡರ್ಶಿಪ್. ಸುಮ್ಮನೆ ಬಾಯಿಗೂ ಬಾಯಿಗೂ ವ್ಯತ್ಯಾಸ ಇಲ್ದಂಗ್ ಮಾಡ್ಬಿಟ್ಟು ಮನೆಗೂ ಹೋಗಿಲ್ಲ, ಫೀಲ್ಡ್ ಹೋಗಿಲ್ಲ, ಎಲ್ಲೋಗಿದೆ ವಿ ಸ್ಟಾರ್. ಎಷ್ಟೋ ಜನ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಾನು ಹೇಳೋದು ಸರ್, ಯಾವಾಗ ನೋಡಿದ್ರು ಮನೇಲಿ ಮೊಬೈಲ್ ಇಟ್ಕೊಂಡಿರ್ತಾರೆ ಸರ್. ಕೇಳಿದ್ರೆ ನಾನು ಜೂಮ್ ಅಲ್ಲಿ ಇದ್ದೀನಿ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಬದ್ನೇಕಾಯಿ ವಾರ ಇನ್ಕಮ್ ಇಲ್ಲ, ಮತ್ ಮನೇಲಿ ಬೈದಲ್ಲೇ ಇರ್ತಾರೇನ್ರಿ ಹಗ್ಲು ಮರೆತು ಫೋನ್ ಇಟ್ಕೊಂಡೆ. ಯಾವಾಗ ವಾರ ಇನ್ಕಮ್ ಬರುತ್ತೆ, ಏನಾರು ಒಂದು ಗಿಫ್ಟ್ ಮನೆಗೆ ತಗೊಂಡ್ ಹೋಗ್ತಾ ಇರ್ತೀರಾ ಅರ್ನಿಂಗ್ ಮಾಡಿರೋದ್ರಲ್ಲಿ, ಅವಾಗ ನಿಮ್ ಮನೆಯವ್ರು ಸಪೋರ್ಟ್ ಮಾಡ್ತಾರೆ. ಯಾವಾಗ ನೋಡಿದ್ರು ನೀವು ದುಡ್ಡೇ ಮಾಡಲ್ಲ, ಏನು ಮಾಡಲ್ಲ, ನೀವು ಹಗ್ಲು ಮರೆತು ಜೂಮ್ ಅಲ್ಲಿ ಇದ್ದೀನಿ, ಹಗ್ಲು ಮರೆತು ಫೋನ್ ಅಲ್ಲಿ ಇದ್ದೀನಿ ಅಂದ್ರೆ ಯಾರು ನಿಮಗ್ ಬೆಲೆ ಕೊಡ್ತಾರೆ? ಯಾರು ಬೆಲೆ ಕೊಡಲ್ಲ. 2ನೇ ಪಾರ್ಟು, ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಮ ಫ್ಯಾಮಿಲಿಯಿಂದನೂ ಸಪೋರ್ಟ್ ಸಿಗುತ್ತೆ, ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಪ್ಲಸ್ ನಿಮ್ಮ ಟೀಮ್ ಇಂದನೂ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಸಪೋರ್ಟ್ ಸಿಗುತ್ತೆ ಸ್ನೇಹಿತರೆ. ನಿಮ್ ಮನೆಗೆ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಇನ್ಕಮ್ ಕೊಟ್ರೆ ರಾತ್ರಿ 12 ಗಂಟೆ ರಾತ್ರಿಗೆ ಹೋದ್ರು ನಿಮ್ಮ ಹಸ್ಬೆಂಡ್ ಬಂದು ನಿಮ್ಮನ್ನ ಪಿಕಪ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ನೀನ್ ಎಲ್ಲಾರು ಹೋಗ್ಬೇಕಂತ ಹೇಳಿದ್ರೆ ಅವರೇ ಬೈಕಲ್ಲಿ ಡ್ರಾಪ್ ಕೊಡ್ತಾರೆ. ಯಾವಾಗ? ನೀವು ಇನ್ಕಮ್ ಅನ್ನ ಮಾಡಿದಾಗ. ಅದಕ್ಕೆ ನಾವು ಮೀಟಿಂಗ್ ತಗೊಂಡು ಇನ್ಕಮ್ ಮಾಡಿ ನಿಮ್ಮ ರ್ಯಾಂಕ್ ಆಗಿ ಅಂತ ಹೇಳ್ತಕ್ಕಂಥದ್ದು, ಇಲ್ಲಾಂದ್ರೆ ನಾವ್ ಹೇಳಲ್ಲ. 3ನೇದು ವೆರಿ ಇಂಪಾರ್ಟೆಂಟ್, ಕಾನ್ಫಿಡೆನ್ಸ್. ಯಾವಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ನಿಮ್ಮ ಜೂನಿಯರ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ ನಿಮ್ಗೆ. ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಯಾವಾಗ ಅಟ್ರಾಕ್ಟ್ ಆಗ್ತಾರೆ? ಕಾನ್ಫಿಡೆನ್ಸ್ ಇದ್ದಾಗ. ನಿಮ್ಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನಿಮ್ಮ ಕೆಳಗೆ SP ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ, ನಿಮ್ಮ ರ್ಯಾಂಕ್ ಗಳ ಅಚೀವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಜನ ಯಾವಾಗ್ಲೂ ನಿಮ್ ಮುಖದಲ್ಲಿ ನಗು ಮುಖ ಇರುತ್ತೆ, ಅಟ್ರಾಕ್ಷನ್. ನಂಗೆ ಎಷ್ಟೋ ಜನ ಹೇಳ್ತಾರೆ, ಏನ್ ಸರ್ ಬಿಂದಾಸಾಗಿರ್ತೀರಲ್ಲ ಸರ್, ಆರಾಮ್ ಇರ್ತಾರ. ಏನ್ ಬಿಡಿ ಸರ್, ನಿಮ್ಗೇನ್ ವಾರ ಲಕ್ಷ ದುಡ್ಡು, ಕಂಪನಿ, ಪ್ರೆಸ್ಟೀಜು, ಕಟ್ಔಟ್ಸ್, ಬಿಡಿ ಸರ್. ಆ ಕಾನ್ಫಿಡೆನ್ಸ್ ಮುಖದಲ್ಲಿ ಬರ್ತಾ ಇದೆ, ಅದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ, ಅದಕ್ಕೆ ಜನ ಅಟ್ರಾಕ್ಟ್ ಆಗ್ತಾರೆ. ಸರ್ ಬಿಡಿ ಸರ್, ಸಂತೋಷ್ ಸರ್ ಬಿಡಿ ಸರ್, ರಿಟೈರ್ಮೆಂಟ್, ಯಾವಾಗ ನೋಡಿದ್ರು ಹೊಸ ಸೂಟು, ಕಾರು ಓಡಾಡ್ಕೊಂಡು ವಾರ ಇನ್ಕಮ್ ಸೂಪರ್ ಆಗಿದ್ದಾರೆ. ಅದೇ ಕಾನ್ಫಿಡೆನ್ಸ್ ಸ್ನೇಹಿತರೆ. ಕೆಲವ್ರಿಗೆ SP ಆಗಿ ಬರಲ್ಲ ಹೇಳಿ, ಮುಖದಲ್ಲಿ ಕಾನ್ಫಿಡೆನ್ಸ್ ಇಲ್ಲ. SP ಬರಲ್ಲ ಅಂತ ಹೇಳಿದ್ರೆ ಫೀಲ್ಡಿಗೆ ಹೋಗಲ್ಲ. ಫೀಲ್ಡಿಗೆ ಹೋದ್ರೆ ತಾನೇ SP ಬರೋದು. ಒಬ್ರಿಗೆ ಹೇಳುದು, ಇಬ್ರಿಗೆ ಹೇಳುದು, ಆಗ್ಲಿಲ್ಲ 3ನೇವ್ರು ಹಾಕ್ತಾರೆ, 4ನೇವ್ರು ಹಾಕ್ತಾರೆ, 5ನೇವ್ರು ಹಾಕ್ಬೋದು. ಯಾರಿಗ್ ಗೊತ್ತು, 10ನೇ ವ್ಯಕ್ತಿ ನಿಮ್ ಹೆಸರಲ್ಲಿ ಬರ್ದಿರ್ಬೋದು. ಭಗವಂತ, ನನ್ನಂತ ಒಬ್ಬ ಲೀಡರ್ ನಿಮಗೆ ಸಿಗ್ಬೋದು. ಪ್ರಯತ್ನ ನಿಮ್ದು ಇರ್ಬೇಕಲ್ಲ. ಯಾವತ್ತು ಕಾನ್ಫಿಡೆನ್ಸ್ ಅನ್ನ ವೀಕ್ ಮಾಡ್ಕೊಳಕ್ ಹೋಗ್ಬಿಡಿ. ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಮನೆಗೆ ಹೋಗ್ತಾ ಇದ್ರೆ ಅಂದ್ರೆ ನಿಮ್ಮ ನಗು ಮುಖದಲ್ಲಿ ಅವ್ರು ಅಟ್ರಾಕ್ಟ್ ಆಗ್ಬಿಡ್ಬೇಕು. ಏನ್ ಎಷ್ಟು ಖುಷಿಯಾಗಿದಾರಪ್ಪ ಅಂತ ಹೇಳಿ. ನಿಮ್ಮಲ್ಲಿ ಅಟ್ರಾಕ್ಷನ್ಸ್ ಇಲ್ಲ ಅಂದಾಗ ಕಾನ್ಫಿಡೆನ್ಸ್ ವೀಕ್ ಇದೆ ಅಂತ. ಮನೆ ಹತ್ರ ಜಗಳ ಮಾಡ್ಕೊಂಡು ಹೋಗಿರ್ತೀರ, ಗಂಡನ ಹತ್ರನೋ, ಮಕ್ಳ ಹತ್ರನೋ, ಇನ್ನೊಬ್ರ ಹತ್ರನೋ. ಯಾರೋ ಬೆಳಗ್ಗೆ ಮನೆಯಿಂದ ಹೊರಗೋಬೇಕಾದ್ರೆ ಅವನ ಬಾಡಿಗೆ ಬಂದಿರ್ತಾನೆ, ಎಲ್ರಿ ಬಾಡಿಗೆನೆ ಕಟ್ಟಿಲ್ಲ. ಯಾರೋ ಇನ್ನೊಬ್ಬ ಬಂದಿರ್ತಾನೆ, ಡಿಶ್ ಕಿತ್ತಾಕಿರ್ತಾನೆ, ಡಿಶ್ ಇರಲ್ಲ, ಅದೊಂದ್ ಜಗಳ, ಏನೋ ಒಂದಾಗಿರುತ್ತೆ. ಎಲ್ಲ ಏನಕ್ಕಾಗಿರುತ್ತೆ? ಮನಿ ಪ್ರಾಬ್ಲಮ್.
ಏನೇ ಇರ್ಬೋದು, ನಿಮ್ ಮನೇದ್ ಏನೇ ಸಮಸ್ಯೆ ಇರ್ಬೋದು, ಎಷ್ಟು ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ ನಿಮ್ಮನ್ನ ನೋಡಿದ್ರೆ ಏನ್ ಕಾನ್ಫಿಡೆನ್ಸ್ ಮರೆ, ಏನ್ ತೇಜಸ್. ನಾವ್ ಎಂ ಡಿಗಳಲ್ವಾ, ಏನ್ ಮುಖದಲ್ಲಿ ತೇಜಸ್ಸು ಎಂ ಡಿ ಸರ್ದು. ಅವ್ರು ಬಂದ್ರೇನೆ ವೈಬ್ರೇಷನ್, ಅವ್ರು ಮಾತಾಡಿದ್ರೆ ಖುಷಿ. ವಾವ್ ಸೂಪರ್, ನಾವ್ ಎಂ ಡಿ ಹಂಗ ಆಗ್ಬೇಕು. ಫಾಲೋ ಮಾಡ್ತಾರೆ. ನಾವು ಕೂತ್ ಮನೇಲಿ ಇರ್ತೀವಲ್ಲ, ಹಂಗೆ ಯಾವಾಗ್ಲೂ ಇದ್ರೆ ಫೀಲ್ಡಿಗೆ ಹೋದೆಪ್ಪ, ಜನ ಕೇಳ್ದೆ, ಯಾರು ಆಗಿಲ್ಲಪ್ಪ, ಯಾವನ್ ಮಾಡ್ತಾನೆ ಇಷ್ಟಾರು, ಸುಮ್ಮನೆ ಬರ್ತಾ ಇದೀನಿ ಮೀಟಿಂಗಿಗೆ, BOP-ಗೆ. ಅಯ್ಯೋ ಜೂಮ್ ಮಾಡಕ್ ಕೆಲ್ಸ ಇಲ್ಲ, ಅವರು ಬಡ್ಕತಾರೆ. ಕಾನ್ಫಿಡೆನ್ಸ್ ವೀಕ್ ಇದೆ. ಕೋತಿ ತಾನ್ ಕೆಡೋದಲ್ದಲೆ ವನ ಎಲ್ಲ ಕೆಡಿಸ್ತು ಅನ್ನಂಗೆ ಕೆಲವರು ಕೋತಿಗಳು ವನನು ಕೆಡಿಸ್ತಾರೆ. ಏನ್ ಮಾಡೋದು, ಇಂಥ ಜನನು ಇರ್ತಾರೆ ಡಬ್ಬಗಳು. ಅಂತ ಡಬ್ಬಗಳು ಬಿಟ್ಟು ಹೋಗಲ್ಲ. ನೋಡಿ, V-ಸ್ಟಾರ್ ಅನ್ನೋದೊಂದು ಸಮುದ್ರ ಇದ್ದಂಗೆ. ಜೀವಂತವಾಗಿದ್ರೆ ಮಾತ್ರ ಸಮುದ್ರದೊಳಗಿರ್ತೀರಾ. ಜೀವಂತವಾಗಿಲ್ಲ ಅಂದ್ರೆ ಅದು ಮನುಷ್ಯ ಆಗ್ಲಿ ವಸ್ತು ಆಗ್ಲಿ ಸಮುದ್ರ ತೀರಕ್ಕೆ ಹಾಕ್ಬಿಡುತ್ತದು. ಕೆರೆನೇ ಇರ್ಬೋದು ನೋಡಿ, ಮನುಷ್ಯ ಜೀವಂತವಾಗಿರೋವರೆಗೂ ತೇಲಾಡ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಅವ್ನ್ ಸತ್ತ ಅಂದ್ರೆ 3 ದಿನದ ನಂತರ 2 ದಿನದ ನಂತರ ಎಲ್ಲಿ ಬರ್ತಾನ ಅವನು, ತಗೊಂಡ್ಬಂದು ಹೊರಗಡೆ ಬಿಸಾಕ. ಕರೆಕ್ಟ್ ಹೌದಲ್ವಾ? ತೇಲ್ತಾ ಇರುತ್ತೆ ಬಾಡಿ. ಹಂಗೆ ಸ್ನೇಹಿತರೆ ಇಲ್ಲೂ ಅಷ್ಟೇ. ನಾನು ಯಾವಾಗ್ಲೂ ಯಾಕೆ ಹೇಳಿ, ಝೂಮ್ ಮೀಟಿಂಗು, BOP ಲೀಡರ್ಸ್ ಮೀಟಿಂಗು, ಟೀಮ್ ಆಕ್ಟಿವ್ ಇಟ್ಕೋಬೇಕು, ಜೀವಂತವಾಗಿ ಇಟ್ಕೋಬೇಕು. ನಾವು ಜೀವಂತವಾಗಿದ್ರೆ ಟೀಮ್ ಜೀವಂತವಾಗಿರುತ್ತೆ. ನಿಮ್ದೇ ಆದ ಒಂದು ರೆಕಗ್ನೈಸೇಷನ್ ಅನ್ನ ಕ್ರಿಯೇಟ್ ಮಾಡಿ. ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದೀರ ಅಂದ್ರೆ ನಿಮ್ ಹಿಂದೆ ಒಂದು 10 ಜನದ ಟೀಮ್ ನಿಮ್ದು ಬರ್ತಾ ಇರ್ಬೇಕು. ನೀವ್ ಮುಂದೆ ಹೋಗ್ತಾ ಇರ್ಬೇಕು ಸೂಟ್ ಹಾಕೊಂಡಿ. ನಿಮ್ ಹಿಂದೆ 10 ಜನ ನಿಮ್ಮ ಫಾಲೋವರ್ಸ್, ನಿಮ್ಮ ಟೀಮ್ ಅವ್ರು ಇರ್ಬೇಕು. ಹೆಂಗಿರ್ಬೋದ್ರಿ ನೀವ್ ಹೋಗ್ಬೇಕಾದ್ರೆ ನಿಮ್ ಹಿಂದೆ ಅಷ್ಟು, ನಿಮ್ಮ ಪ್ಲೇನರು, ನಮ್ಮ ಪ್ಲೇನರು, ನಿಮ್ಮ ಪ್ಲೇನರು, ನಿಮ್ಮ ಏನ್ರಿ ಇಷ್ಟು ಜನ ಕ್ರಿಯೇಟ್ ಆದ್ರ ಹೇಗಿರುತ್ತೆ ಬ್ರ್ಯಾಂಡ್ ಅಲ್ಲಿ. ನಾವು ಕಂಪ್ನಿ ಪ್ರೋಗ್ರಾಮ್ ಆದ್ರೆ ಹೆಂಗ್ರಿ ಗತ್ತಲ್ ಬರ್ತೀವಿ. ಆ ಸುಟ್ಟು ಬಿಟ್ಟು ಹಾಕೊಂಡ ವೇದಿಕೆ, ಯಾ ಟೀಮು ಆರ್ಕೆ ಟೀಮ್ ಅಂತ ಇರ್ತಾರೆ, ಅವರೆಲ್ಲ ಚಪ್ಪಾಳೆ ಹೊಡಿತಾ ಇರ್ತಾರೆ. ಹೇಗಿರುತ್ತೆ ಆ ವಾತಾವರಣ. ನೀವು ಒಂದು ಸಣ್ಣ ವಿಜುವಲೈಸೇಷನ್ ಮಾಡಿ. ನಿಮ್ ಹಿಂದೆ ಆತರ 5 ಜನ 10 ಜನ ಯಾವ್ದೋ ಒಂದ್ ಮೊದಲ ಹೆಚ್ಚೆಗೆ ಹೋದ್ರಿ, ಯಾವ್ದೋ ಒಂದು BOP ಯಾ ಟೀಮು, ಎಕ್ಸಾಂಪಲ್ ರಾಮದೇವಿ ಟೀಮ್, ಇಷ್ಟ ಟೀಮ್, ಇವ್ರ ಟೀಮ್, ರಾಮದೇವಿ ಟೀಮ್, ಇವ್ರ ಟೀಮು. ಏನ್ರಿ ಯಾವ ತರ ಮಾಡಿದ್ರೆ ನೀವು ಟೀಮ್? ನಿಮ್ಮ ಹತ್ರನೇ ಕೇಳ್ತಾರೆ ಯಾವ ತರ ಟೀಮ್ ಮಾಡಿದ್ರೆ. ಅದು ವೈಬ್ರೇಷನ್ ಇರ್ಬೇಕು. ಯಾವ್ದೇ ಮೀಟಿಂಗ್ ಹೋದ್ರು ನೀವು ಮದುವೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಾನು ಚಪ್ರ ಕಟ್ತೆ, ನಾನು ಮ್ಯಾಟ್ ಹಾಕ್ತೆ, ನಾನು ನೀರ್ ಕೊಟ್ಟೆ, ಯಾವನೋ ಬರ್ತಾನೆ ಸ್ಟ್ಯಾಂಡರ್ಡ್ ಆಗಿ ಎಂಟ್ರಿ ಕೊಡ್ತಾನೆ, ಗಿಫ್ಟ್ ಕೊಡ್ತಾನೆ, ಹೋಗ್ತಾನೆ. ಯಾರೇ ಅವರು ಒಳ್ಳೆ ಸೂಟು ಬೂಟ್ ಹಾಕೊಂಡ್ಬಂದ್ರು ಯಾರ ಅಂತ ಕೇಳ್ತಾರೆ. ಅದು ವೈಬ್ರೇಷನ್ ಸ್ನೇಹಿತರೆ. ಆತರ ಇರ್ಬೇಕು. ಒಂದ್ ಮೀಟಿಂಗ್ ಬಂತು ಅಂದ್ರೆ ನಿಮ್ ಪರವಾಗಿ ಮಾತಾಡ್ತಕ್ಕಂತ 5-10 ಜನ ಇರ್ಬೇಕು ಬಲಿಷ್ಠವಾಗಿ. ಅದು ಒಂದ್ಸರಿ ಎಂಜಾಯ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಲೈಫ್ ಅಲ್ಲಿ ಆ ಎಂಜಾಯ್ಮೆಂಟ್ ಬಿಡಲ್ಲ ನೀವು. ಒಳ್ಳೆ ಸೂಟ್ ಹಾಕ್ಬೇಕು, BOP-ಗೆ ಹೋಗ್ಬೇಕು, 10 ಜನ ಕರ್ಕೊಂಡು ಹೋಗ್ಬೇಕು, ಕಷ್ಟ ಪಡ್ಬೇಕು. ಟೀಮ್ ಕಟ್ಬೇಕಾರೆ ಹಾವು ಸೇರ್ಕೊಳ್ಳೋದು ಯಾವಾಗ, ಉತ್ತ ಕಟ್ಟದ್ಮೇಲೆ ಹಾವು ಸೇರ್ಕೊಳಕ್ ಆಗೋದು. ಉತ್ತ ಕಟ್ಟದಲ್ಲಿ ಹಾವೆಲ್ ಸೇರ್ಕೊಳ್ಳುತ್ತೆ. ಉತ್ತ ಕಟ್ಬೇಕಾದ್ರೆ ಕಷ್ಟ ಇದೆ, ಕಟ್ಟಬೇಕು. ಒಂದ್ ಮನೆ ಕಟ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಸಾಲ ಮಾಡ್ತೀವಿ, ಅದ್ ಮಾಡ್ತೀವಿ, ಚೀಟಿ ಹಾಕ್ತಿವಿ, ಲೋನ್ ಕಟ್ತೀವಿ, ಕಿರಿಕಿರಿ ಅನ್ಸುತ್ತೆ, ಎಲ್ಲ ಆಗತ್ತೆ. ಒಂದ್ಸರಿ ಮನೆ ಆದ್ಮೇಲೆ ಆಹಾ, ಆ ಸೋಫಾ ಮೇಲೆ ಕಾಲ್ ಮೇಲೆ ಹಾಕೊಂಡ್ ಕುತ್ಕೋತೀವಿ, ಟಿವಿ ನೋಡ್ತೀವಿ, ಅಡಿಗೆ ಮನೇಲಿ ವೈಫ್ ಎಂಜಾಯ್ ಮಾಡ್ತಾ ಇರ್ತಾಳೆ, ಮಕ್ಳು ಎಂಜಾಯ್ ಮಾಡ್ತಾ ಇರ್ತಾರೆ, ಆ ರೂಮ್ಗೆ ಹೋಗ್ತಾರೆ, ಈ ರೂಮ್ಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ. ಅದೇ ಖಾಲಿ ಸೈಟ್ ಇದ್ದಾಗ ಬರೀ ಖಾಲಿ ಸೈಟ್ ನೋಡ್ತಾ ಇರ್ತೀವಿ. ಒಂದ್ಸರಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತು, ನಮ್ ಕನ್ಸಿನ ಮನೆ ಆಗೋಯ್ತು, ಆಹಾ, ಮನೆ ವಾತಾವರಣ ಎಂಜಾಯ್ಮೆಂಟೇ ಬೇರೆ. ಮಟನ್ ಸಾರು, ಮಟನ್ ತಂದ ತಕ್ಷಣ ಆಗೋದಿಲ್ಲ, ಗಮ್ ಅಂತ ಇರುತ್ತೆ. ಯಾವ ಗಮ್ ಅನ್ನುತ್ತೆ? ಮಟನ್ ತಂದ ಗಮ್ ಅನ್ನುತ್ತಾರು. ಅದಕ್ಕೆ ಏನೇನ್ ಬೇಕು ಮಸಾಲೆಗಳು ಹಾಕಿ ಆ ಬೆಂಕಿಲಿಟ್ಟಿ ಕಾಯಿಸ್ಬೇಕಾದ್ರೆ ಗಮ್ ಅಂತ ಇರುತ್ತೆ. ಆ ಕಡೆ ಬಿಸಿ ಬಿಸಿ ಮುದ್ದೆ, ಯಾವಾಗಪ್ಪ ಊಟ ಹಾಕ್ತಾರೆ. ಆ ಸಾಂಬಾರ್ ಮಾಡಕ್ಕಿಂತ ಮುಂಚೆ ಮಟನ್ ರೆಡಿ ಮಾಡ್ಕೋಬೇಕು, ಅರಿಶಿನ ರೆಡಿ ಮಾಡ್ಕೋಬೇಕು, ಮಸಾಲೆ ರೆಡಿ ಮಾಡ್ಕೋಬೇಕು, ಖಾರ ಪುಡಿ ರೆಡಿ ಮಾಡ್ಕೋಬೇಕು, ಅದಕ್ಕೆ ಬೆಣ್ಣೆ ಹಾಕ್ಬೇಕು. ಮೊನ್ನೆ ಎಲ್ಲ ಹೋದಾಗ ಬೆಣ್ಣೆ ಹಾಕಿಸ್ಬಿಟ್ರಪ್ಪ ಯಾರೋ. ಆಹಾ, ನಾಟಿ ಸಾರಿಗೆ ತಿಳಿ ಸಾರಿತ್ತು, ಅದ್ರ ಮೇಲೆ ಬೆಣ್ಣೆ ಹಾಕ್ಬಿಟ್ರು. ಈಗ್ಲೂ ನೀರು ಬರ್ತಾ ಇದೆ ನನಗೆ. ಮತ್ತ ಹೋಟ್ಲಿಗೆ ಹೋಗ್ತಿರ್ಬೇಕಂತೇಳಿ. ಯಾವಾಗ ಅದು ಆತದ ವಾತಾವರಣಕ್ಕೆ ಹೋದಾಗ, ಅದು ಎಂಜಾಯ್ಮೆಂಟ್ ಆದಾಗ ತಾನೆ ಗೊತ್ತಾಗೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಮ್ಮಲ್ಲಿ ಮಹಾಲಕ್ಷ್ಮಿ ಇದಾರೆ, ಅವ್ರು ಬೆಂಗಳೂರಿಗೆ ಹೋದ್ರೆ ಅವ್ರು ನೆನಪಾಗುತ್ತೆ. ಒಳ್ಳೆ ಬಿರಿಯಾನಿ ಸಕ್ಕದಾಗ ಮಾಡ್ತಾರೆ, ನೆನಪಾಗುತ್ತೆ. ಓ ಮೇಡಮ್ ಅವ್ರ ಬಿರಿಯಾನಿ ಸಕ್ಕದಾಗ. ಆ ಒಂದ್ ಟೇಸ್ಟ್ ಮಾಡಕ್ಕಿಂತ ಮುಂಚೆ ನಮ್ಗೇನ್ ಗೊತ್ತಿತ್ತು? ಒಂದ್ಸರಿ ತಿಂದಾಗ ಎಸ್ ನೋಟೆಡ್. ಆತರ ನಿಮ್ಮ ಕೆಲ್ಸ ಮಾತಾಡ್ಬೇಕು ಸ್ನೇಹಿತರೆ, ನಿಮ್ಮ ಕೆಲ್ಸ ಮಾತಾಡ್ಬೇಕು. ಯಾರೋ ಮಾತಾಡೋದಲ್ಲ, ನಿಮ್ಮ ಕೆಲ್ಸ ಮಾತಾಡ್ಬೇಕು. ನಾನು ಅಷ್ಟೇ, ಕಂಪ್ನಿಲಿ ನಾನ್ ಮಾತಾಡಲ್ಲ. ನೀವು ಅಬ್ಸರ್ವ್ ಮಾಡಿ, ಯಾವ್ದೇ ಮೀಟಿಂಗ್ ಇರೋದು ನಾನು ಮಾತಾಡಕ್ ಹೋಗಲ್ಲ. ನನ್ನ ಕೆಲ್ಸ ಮಾತಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ತು ಕಾನ್ಫಿಡೆನ್ಸ್ ಬ್ರೇಕ್ ಮಾಡ್ಕೋಬೇಡಿ. ಕಾನ್ಫಿಡೆನ್ಸ್ ಬ್ರೇಕ್ ಆದಾಗ ಅಟ್ರಾಕ್ಷನ್ ಆಗಲ್ಲ, ಜನ ಅಟ್ರಾಕ್ಷನ್ ಆಗಲ್ಲ. ನಗು ಮುಖದಲ್ಲಿ ಇದ್ರೆ ಮಾತ್ರ ಮುಖ ಲಕ್ಷಣ ಆಗಿರುತ್ತೆ. ನಗು ಮುಖ ಇಲ್ಲ ಅಂದ್ರೆ ಒಂದ್ ನೋಡ ಕೂರ ನಿಮ್ ಮುಖದ ಮೇಲೆ ಕೂರಲ್ಲ ಅಂತೆ. MD ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸಪ್ಪೆ ಮುಖ ಯಾವತ್ತೂ ಇರಬೇಡಿ. ಎಷ್ಟೇ ಕಷ್ಟ ಇರ್ಲಿ ಭಗವಂತ ಒಂದ್ ಹೇಳ, ಎಲ್ಲದಕ್ಕೂ ಒಂದ್ ಎಂಡ್ ಅನ್ನೋದಿದೆ. ಏನೇ ಕಷ್ಟ ಇರ್ಲಿ ಅದಕ್ಕೊಂದು ಎಂಡ್ ಇದೆ. ಒಂದ್ ಅಧ್ಯಾಯ ಬುಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೊಂದು ಎಂಡ್ ಇದೆ. ಬುಕ್ ಓದ್ಬೇಕು. ಮಧ್ಯದಲ್ಲಿ ಖಾಲಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ?
ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ಒಂದು ಅಧ್ಯಾಯ ಎಂಡ್ ಅನ್ನೋದಿದೆ. ನಿಮ್ ಕಷ್ಟಕ್ಕೂ ಎಂಡ್ ಇದೆ ಸ್ನೇಹಿತರೆ, ಕಷ್ಟಕ್ಕೂ ಎಂಡ್ ಇದೆ. ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೇಕು. ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡ್ಬೇಕು. ಇದೇನ್ ಕಷ್ಟ ಏನ್ ದೊಡ್ಡದಲ್ಲ. ಯಾವಾಗ ಕಷ್ಟನೇ ದೊಡ್ಡದು ಅಂತ ಬಿಂಬಿಸ್ತೀರಾ, ನಿಮ್ಮ ಕಾನ್ಫಿಡೆನ್ಸ್ ವೀಕ್ ಆಗ್ಬಿಡತ್ತೆ. ಕಷ್ಟ ನಮ್ಮನ್ನ ನೋಡಿ ಹೋಗ್ಬೇಕು. ಸಮಸ್ಯೆ ಏನ್ರಿ ಮನುಷ್ಯಂಗ್ ಬರೋದಲ್ಲ, ಯಾರಿಗ್ ಬರುತ್ತ್ರಿ? ಏನ್ ಮರಗ್ ಬರುತ್ತಾ? ಮನುಷ್ಯರಿಗೆ ಬರೋದು. ಕನ್ಸು ಯಾರಿಗಿರೋದು? ಮನುಷ್ಯರಿಗೆ ಇರೋದು. ಏನ್ ಪ್ರಾಣಿಗಳಿಗಿದ್ಯಾ ಕನ್ಸು? ನಾನು ಆಡಿ ಕಾರಲ್ಲಿ ಓಡಾಡಬೇಕು, ನಾನ್ ಬೈಕಲ್ಲಿ ಓಡಾಡ್ಬೇಕು, ನಾನ್ ತಾರ್ ಕಾರಲ್ಲಿ ಓಡಾಡ್ಬೇಕು? ಆನೆಗೆ ಏನಾರು ಆಸೆ ಇದೆಯಾ ನಾನು ಥೈಲ್ಯಾಂಡ್ಗೆ ಹೋಗಿ ಮಸಾಜ್ ಮಾಡಿಸ್ಕೊಂಡ್ ಬರ್ಬೇಕಂತ? ಕನ್ಸಿರೋದೇ ನಮಗೆ. ಕನ್ಸು ನಮಗಿದ್ಮೇಲೆ ಯಾರು ಕೆಲಸ ಮಾಡ್ಬೇಕು? ನಾವೇ ಕೆಲಸ ಮಾಡ್ಬೇಕಾಗಿತ್ತು. ಸೊ ಅಟ್ರಾಕ್ಟ್ ಆಗಿರಿ. ಯಾವಾಗ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಟೀಮ್ ವೀಕ್ ಆಗುತ್ತೆ, ನೀವು ವೀಕ್ ಆಗ್ತೀರಾ, ಫ್ಯಾಮಿಲಿಲೂ ವೀಕ್ ಆಗ್ತೀರಾ. ಮತ್ ಒಂದ್ ಪಾರ್ಟ್ ಹೇಳ್ತೀನಿ ಕೇಳಿ. ಯಾವುದೇ ನಿಮ್ದು ವಿ-ಸ್ಟಾರ್+ ಸಮಸ್ಯೆ ಬಂತು ಅನ್ಕೊಳ್ಳಿ, ಎಕ್ಸಾಂಪಲ್ ಫೀಲ್ಡಿಗೆ ಹೋದ್ರಿ, ಒಂದ್ 10 ಕಡೆ ಐಡಿ ಬರ್ಲಿಲ್ಲ, ರಿಸಲ್ಟ್ ಬರ್ಲಿಲ್ಲ ಅನ್ಕೊಳ್ಳಿ, ಮನೆಗೆ ಹೋಗ್ಬಿಟ್ಟಿಯಪ್ಪ ತೋ ನಿನ್ ಜೀವನದಲ್ಲಿ ಬೇಡಪ್ಪ ವಿ-ಸ್ಟಾರ್, ಈ ವಿಷಯದಲ್ಲಿ 5 ಜನ ಕೇಳಿದಿರಿ. ಗಂಡನ ಹತ್ರ ಹೇಳೋದು, ಕೆಲವ್ರು ಹೆಂಡತಿ ಹತ್ರ ಹೇಳೋದು, ಕೆಲವ್ರು ಆ ತಾಯಿದಿರೋದು, ಅಪ್ಪ ಸುಸ್ತಾಗ್ಬಿಡ್ತಪ್ಪ. 5 ಜನ ಕೇಳಿದ್ರೆ ಮನ್ಸಾಗ ಒಬ್ಬರು ಜಾಯ್ನ್ ಆಗ್ಬಾರ್ದ? ನಾನ್ ಕಾರಲ್ಲಿ ಹೋದೆ, ಕ್ಯಾಬ್ ಮಾಡ್ಕೊಂಡು ಹೋದೆ, ಬಸ್ಸಲ್ಲಿ ಇಳಿದೆ, ವಿ-ಸ್ಟಾರ್ ಬೇಡ, ಏನು ಬೇಡ. ಯಾರು ನೆಗೆಟಿವ್ ಕೊಟ್ಟಿದ್ದು ಮನೇಲಿ? ನೀವೇ ನೆಗೆಟಿವ್ ಕೊಟ್ಟಿದ್ದು ಮನೆಗೆ. ಮನೆಯವ್ರು ಏನ್ ಮಾಡ್ತಾರೆ ಹೇಳಿ? ಎಲ್ಲಿಗೆ ಹೋಗ್ತಿದ್ಯಾ ನಾಳೆ? ವಿ-ಸ್ಟಾರ್ ಅಲ್ಲ ಕಣೆ, ನೆನ್ನೆ ಇನ್ನೂ ಹೇಳಿದೆ ಪುಣ್ಯಾದ್ಗಿತ್ತಿ, ಅಲ್ಲಿ ಹೋದೆ, ಐಡಿ ಬರ್ಲಿಲ್ಲ, ವಿ-ಸ್ಟಾರ್ ಬೇಡ, ಏನು ಬೇಡ ಅಂತ. ಮತ್ತೆ ವಿ-ಸ್ಟಾರ್ ಹೋಗ್ತೀನಿ. ಯಾರು ನೀನ್ ಅಪ್ಲೈನ್ ಫೋನ್ ಮಾಡಿ ಕೇಳಿದ್? ಕೊಡಿಲ್ ನನಗೆ ಫೋನ್, ನಾನ್ ಮಾಡ್ತೀನಿ. ಯಾರು ನೆಗೆಟಿವ್ ಮಾಡ್ಕೊಂಡಿದ್ದು? ಯಾರು ಮನೆದು? ನಾವೇ ಮಾಡ್ಕೊಂಡಿದ್ದು. ನಾನು ಯಾವತ್ತೂ ನನ್ನ ಫ್ಯಾಮಿಲಿ ನಾನು ಮಾತಾಡೋದಿಲ್ಲ, ವಿಷಯ ಮಾತಾಡಕ್ ಹೋಗಲ್ಲ. ನಾನು ಬರೀ ಸಕ್ಸಸ್ ಬಗ್ಗೆ ಮಾತಾಡ್ತೀನಿ. ಆಯ್ತಪ್ಪ, ನಾಳೆ ಒಂದು ಸಕ್ಸಸ್ ಸಿಕ್ಬಿಡ್ತು, ಅವಾಗ ಏನ್ ಮಾಡ್ತೀರಾ? ಅವಾಗ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಯಾವುದೇ ವಿಚಾರಗಳಿರ್ಬೋದು, ಎಲ್ಲಿ ಎಷ್ಟು ಯಾರ ಹತ್ರ ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ನಮ್ ಕಾಲ ಮೇಲೆ ನಾವು ಚಪ್ಪಲಿ ಹಾಕೊಳ್ಳೋ ಕೆಲಸಗಳನ್ನ ಮಾಡಬಾರ್ದು. ಮನೆ ಹತ್ರ ಯಾವಾಗ್ಲೂ ಅಟ್ರಾಕ್ಟ್ ಇರ್ಬೇಕು, ಖುಷಿಯಾಗಿರ್ಬೇಕು. ತುಂಬಾ ಸುಸ್ತಾಗಿ ಮನೆಗ್ ಬಂದಿದ್ದೀರಾ ಅನ್ಕೊಳ್ಳಿ, ಹೆಣ್ಮಕ್ಳುಗಳು, ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ, ತಲೆ ಕೆಡಿಸ್ಕೋಬೇಡಿ. ಖುಷಿಯಿಂದ ಒಟ್ಟಿಗೆ ಅವ್ರ ಏನಾರು ಅಡಿಗೆ ಮಾಡಕ್ ಹೇಳ್ತಾರ, ಆಯ್ತು ಅಂತ ಒಂದ್ ಸ್ವಲ್ಪ ದಿನ ದುಡ್ಡು ಬರ್ಲಿ, ಕೆಲಸದವ್ರು ಇಟ್ಕೊಂಡ್ರೆ ಆಯ್ತು, ತಲೆ ಬಿಸಿಲ್ಲ. ನಂದು ಓಪನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ರಾತ್ರಿ 4 ಗಂಟೆ 5 ಗಂಟೆ ಆಗುತ್ತೆ ಹೊರಗಡೆಯಿಂದ ಬರ್ಬೇಕಾದ್ರೆ. ಎಷ್ಟೋ ಸರಿ ಜರ್ನಿ ಮಾಡ್ಕೊಂಡ್ ಬರ್ತೀನಿ, ನಿದ್ದೆ ಇರಲ್ಲ. ಬೆಳಿಗ್ಗೆ ಪಟ್ ಅಂತ 7 ಗಂಟೆಗೆ ಮಗು ಎಚ್ಚರ ಆಗ್ಬಿಡುತ್ತೆ. ಸ್ಕೂಲಿಗೆ ಕಳಿಸ್ಕೊಡ್ಬೇಕು, ಅವಳನ್ನ ರೆಡಿ ಮಾಡ್ಬೇಕು. 2 ಮಕ್ಳಿದಾರ, ಒಬ್ಳು ಕೈಲಿ ಆಗಲ್ಲ. ನನ್ ಎಷ್ಟೇ ಕಣ್ಣು ಉರಿಯುತ್ತಿರುತ್ತೆ, ನಿದ್ದೆ ಬರ್ತಾ ಇರುತ್ತೆ, ಅವ್ಳ ಪ್ರೀತಿಗೆ ನಾವು ಪಾತ್ರ ಆಗ್ಬೇಕಲ್ಲ ನಾವು. ನಾನು ಎದ್ದು ಬಿಡುತ್ತೀನಿ ಅವಾಗ. ಮಗುಗೆ ಎಬ್ರಿಸಿ, ಸ್ನಾನ ಮಾಡಿಸಿ, ಡ್ರೆಸ್ ಹಾಕಿ, ಅದಕ್ಕೆ ಶೂ ಹಾಕಿ, ಸಾಕ್ಸ್ ಹಾಕಿ, ತಿನ್ಸಿ, ನಾನು ಹೆಂಡತಿನೂ ಖುಷಿ ಆಗ್ಬೇಕು, ನನ್ನ ಮಗ್ಳೂನು ಖುಷಿ ಆಗ್ಬೇಕು. ಮೇಂಟೈನ್ ಮಾಡ್ಲೇಬೇಕು ಸ್ನೇಹಿತರೆ. ನಾನ್ ದೊಡ್ಡದಾಗಿ ದುಡಿತೀನಿ ಅಂತ ಹೇಳ್ಬಿಟ್ಟು ನನ್ ಪಾಡಿಗೆ ನಾನು ಹೋಗೇ ನಿನ್ ಮಕ್ಳು ನೀನ್ ಏನಾರ ಮಾಡ್ಕೊಂಡ್, ಅಲ್ಲಿ ಏನಾಗೋದು ಗೊತ್ತಾ? ಅವ್ರ ಮುಂದೆ ನಾವು ಡೌನ್ ಆಗ್ತೀವಿ ಸ್ನೇಹಿತರೆ. ಸ್ವಲ್ಪ ದಿನ ಶ್ರಮ ಆಗುತ್ತೆ. ಆದಾಯ ಅನ್ನೋದು ಚೆನ್ನಾಗಿ ಸ್ಟಾರ್ಟ್ ಆಗ್ಬಿಟ್ರೆ ಸ್ನೇಹಿತರೆ, ಮನೇಲಿ ಆಳು ಕಾಳು ಇಟ್ಕೊಂಡು ಏನ್ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ದುಡ್ಡು ಬೇಕಲ್ಲ ಮನುಷ್ಯಂಗೆ, ಆಳು ಕಾಳು ಇಡಕ್ಕೂನು. ಈಗ ನಾವು ಈಗೋ ಮೇಂಟೈನ್ ಮಾಡೋ ಸಂದರ್ಭ ಅಲ್ಲ, ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಅಂತ ಹೇಳೋ ಸಂದರ್ಭ ಅಲ್ಲ ಸ್ನೇಹಿತರೆ. ಈಗೆಲ್ಲ ಏನೇ ಬಂದ್ರು ಬ್ಯಾಲೆನ್ಸ್ ಮಾಡ್ಕೊಂಡು, ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ಕೊಂಡು, ಅಪ್ಲೈನು ಬ್ಯಾಲೆನ್ಸ್ ಮಾಡ್ಕೊಂಡು, ಹೊರಗೆ ವ್ಯಕ್ತಿಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಾವ್ ಇರ್ಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ವೀಕ್ ಆದ್ರೆ ಏನು ಮಾಡಕ್ಕಾಗಲ್ಲ. ಒಂದು ಮತ್ತೆ ಇನ್ನೊಂದು, ಕಾನ್ಫಿಡೆನ್ಸ್ ಎಲ್ಲಿ ವೀಕ್ ಆಗುತ್ತೆ ಗೊತ್ತಾ? ನಾವು ಅರ್ಧಂಬರ್ಧ ಕಲ್ತಿದ್ರೆ ಕಾನ್ಫಿಡೆನ್ಸ್ ವೀಕ್ ಆಗುತ್ತೆ. ಅರ್ಧಂಬರ್ಧ ನೋಡಿ, ನಮ್ ಟೀಮಲ್ಲಿ ಅನ್ಸರ್ ಬೈ ಅವರು ಇದ್ದಾರೆ ಕುಶಾಲನಗರ. ನಾನು ಇವತ್ತವರೆಗೂ ಅವ್ರು ಹೆಂಗ್ ಪ್ಲಾನ್ ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ. ಅವ್ರು ಅನ್ಸರ್ ಬೈ ಅವ್ರು ಹೆಂಗ್ ಪ್ಲಾನ್ ಕೊಟ್ಟಿದಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಕಾನ್ಫಿಡೆನ್ಸ್ ಹೆಂಗೆ ಅಂದ್ರೆ, ಏನೋ ಫುಲ್ ಟೈಮ್ ಬಡ್ಕಿ ಏನೋ ಒಂದ್ ಮಾಡಿ ನನ್ಗೆ ಹಂಗ್ ಬಂತ್ ಹಿಂಗ್ ಬಂತ್ ಹಂಗ್ ಬಂದೆ ಟುಪ್ ಟುಪ್ ಮಾಡಕ್ ಬಿಡ್ತಾರೆ. ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ, ಎದುರುಗಡೆ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಅವ್ರು ನಿಮ್ಗೆ ಕಾನ್ಸೆಪ್ಟ್ ಕೇಳಲ್ಲ, ಪ್ರೊಡಕ್ಟ್ ಕೇಳಲ್ಲ, ಏನು ಕೇಳಲ್ಲ. ಇಂಥವ್ರ ಒಟ್ಟಿಗೆ ಹೋದ್ರೆ ನಾನು ಗೆಲ್ತೀನಿ ಅನ್ನೋ ಮನೋಭಾವನೆ ಬರುತ್ತೆ. ಎಲ್ಲರಿಗೂ ಪ್ಲಾನ್ ವರ್ಕೌಟ್ ಆಗಲ್ಲ ಸ್ನೇಹಿತರೆ, ಎಲ್ಲರಿಗೂ ಪ್ರಾಡಕ್ಟ್ ವರ್ಕೌಟ್ ಆಗಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಕೆಲವ್ರಿಗೆ ವರ್ಕೌಟ್ ಆಗುತ್ತೆ. ಸಮಸ್ಯೆ ಎಲ್ಲರಿಗೂ ಇದೆ. ಆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಆ ಸಮಸ್ಯೆಗೊಟ್ಟಿಗೆ ನಾನಿದೀನ್ ಬಾಗೆಳಿಯ, ನಾನಿದೀನ್ ಏನೋ ಒಂದ್ ಮಾಡೋಣ ಅಂತ ಹೇಳೋರೊಬ್ರು ಬೇಕಾಗಿದೆ. ಎಷ್ಟೋ ಜನ ಏನ್ ಗೊತ್ತಾ, ನೀವೇನ್ ಕಲ್ತಿದ್ದೀರಾ ಅದನ್ನು ಎಫೆಕ್ಟಿವ್ ಆಗಿ ಹೇಳಲ್ಲ. ನೀವ್ ಯಾವಾಗ ಅರ್ಧಂಬರ್ಧ ವಿಷಯ ತಿಳ್ಕೊಂಡಿರ್ತೀರಾ, ನೀವು ಒಬ್ರು ಮನೆಗೆ ಹೋಗ್ಬೇಕಾದ್ರೆ ಎದುರ್ತೀರಾ. ಅಯ್ಯೋ ಯಾರು ಡಾಕ್ಟರ್ ಇದ್ರೆ, ಯಾರು ಲಾಯರ್ ಇದ್ರೆ, ಏನಾರು ಕೇಳ್ಬಿಟ್ರೆ ಏನ್ ಕ್ವಶನ್ ಏನ್ ಆನ್ಸರ್ ಕೊಡೋದಪ್ಪ ಅಂತ ಹೇಳಿ ತುಂಬಾ ಎದುರ್ತೀರಾ. ಆತರ ಎದುರಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ವೀಕ್ ಆಗ್ಬಿಡುತ್ತೆ. ನಿಮ್ಗೆ ಏನ್ ತಿಳಿದಿದೆಯಲ್ಲ, ನಿಮ್ಗೆ ಅರ್ಧಂಬರ್ಧನೆ ಗೊತ್ತಿರಲಿ ಸ್ನೇಹಿತರೆ, ಅದನ್ನೇ ಎಫೆಕ್ಟಿವ್ ಆಗಿ ಹೇಳಿ, ಎಫೆಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಹೇಳಿ. ಸರ್ ನೋಡಿ, ನನಗ್ ಗೊತ್ತಿರುವಷ್ಟು ವಿಷಯ ನಾನು ನಿಮಗೆ ತಿಳಿಸ್ತೀನಿ ಸರ್, ಇದಕ್ಕೂ ಮೀರಿ ನಿಮ್ಗೆ ಏನಾದ್ರು ವಿಷಯ ಬೇಕಂದ್ರೆ ಸರ್ ನಮ್ಮ ಅಪ್ಲೈನ್ ಇದಾರೆ ಅಂತ ಹೇಳಿ ಈ ತರ ಹೇಳ್ಬಿಡಿ, ಮುಗಿದೋಯ್ತು ಮ್ಯಾಟ್ರು. ಸರ್ ಇದು ನನಗ್ ತಿಳಿದಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೂ ಮೀರಿ ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕಂದ್ರೆ ಸರ್ ನೀವು ಟೈಮ್ ಕೊಟ್ರೆ ನಮ್ಮ ಅಪ್ಲೈನ್ ಕರ್ಕೊಂಡ್ ಬರ್ತೀನಿ ಸರ್, ಇನ್ನು ವಿಚಾರ ತಿಳ್ಕೊಬಹುದು ಅಂದ್ರೆ ಮುಗ್ದೇ ಹೋಯ್ತಲ್ಲ.
ಸರ್ ಇನ್ನೂ ವಿಚಾರ ನಿಮ್ಗೆ ಬೆಂಗಳೂರಲ್ಲಿ ಮೀಟಿಂಗ್ ನಡೆಯುತ್ತೆ, ಹಾಸನಲ್ಲಿ ಮೀಟಿಂಗ್ ನಡೆಯುತ್ತೆ, ಬನ್ನಿ ಸರ್ ಭಾನುವಾರ ಫ್ರೀ ಇದ್ರೆ ಬನ್ನಿ ಕೂತ್ಕೊಳ್ಳಿ, ಇನ್ನೂ ವಿಚಾರ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಿ. ಯಾವತ್ತು ಕಾನ್ಫಿಡೆನ್ಸ್ ವೀಕ್ ಆಗ್ತೀರಾ ಟೋಟಲಿ ಏನು ಡೆವಲಪ್ಮೆಂಟ್ ಮಾಡಕ್ಕಲ್ಲ. ನಿಮ್ಗೆ ಏನ್ ತಿಳಿದಿದೆ ಅದನ್ನ ಎಫೆಕ್ಟಿವ್ ಆಗಿ ಹೇಳಿ ಸ್ನೇಹಿತರೆ. ಪಂಚಲ್ಲಿ ಹೇಳ್ಬೇಕು. 2,500 ಬಂದಿದ್ಯಾ ಅದನ್ನೇ ಗತ್ತಲ್ಲಿ ಹೇಳಿ. ಸರ್ ಪಾರ್ಟ್ ಟೈಮ್ ಸರ್, ನಾನು ಫುಲ್ ಟೈಮ್ ಏನ್ ಮಾಡ್ತಾ ಇಲ್ಲ, ಹೋದ್ ವಾರ ನಂಗೆ 2,500 ಬಂದಿದೆ ಅಂತ ಹೇಳಿ ಎಫೆಕ್ಟಿವ್ ಆಗಿ ಹೇಳಿ. ಸರ್ ವಾರಕ್ಕೆ 2,500 ಅಂದ್ರೆ ತಿಂಗಳಿಗೆ 10,000 ಸರ್. ಸ್ಟಾರ್ಟಿಂಗ್ ಅಲ್ಲಿ 10,000 ಅಂತ ಹೇಳಿದ್ರೆ ಸರ್ ಇನ್ನೊಂದು 5-6 ತಿಂಗಳಲ್ಲಿ ನನ್ನ ಇನ್ಕಮ್ ವಾರಕ್ಕೆ 30,000 ಬರಲ್ವಾ ಸರ್? ಎಷ್ಟ್ ಚೆನ್ನಾಗಿ ಮಾತಾಡ್ಬೋದ್ರಿ. ಎಲ್ಲ ನಾಲ್ಗೆ ಮೇಲಿದ್ದೀರಿ. ನನ್ಗೆ ಈ ವಾರ ಬರೀ 2,500 ಬರೀ 2,500 ಇಷ್ಟು ಕಷ್ಟ ಪಡ್ಬೇಕ ಗೊಳೋ ಅನ್ಕೊಂಡು ಹೇಳೋದು. ನಾವ್ ಹೆಂಗ್ ಹೇಳ್ತಿದ್ವಿ ಗೊತ್ತಾ ಸರ್, ಹೋದ್ ವಾರ 2,500 ಬಂದಿದೆ ಸರ್, ಈ ವಾರ ನೋಡಿ ಸರ್ 5,000 ಬರ್ತದೆ ಸರ್, ಇನ್ನೊಂದ್ 3 ತಿಂಗಳು ನೋಡಿ ಸರ್ ವಾರ 5,000 ಬರುತ್ತೆ ಸರ್, ತಿಂಗಳಿಗೆ 50,000 ಬರುತ್ತೆ. ಅವ್ನ್ ಹೆಂಗೆ ತಿರುಚಿ ಹೇಳ್ತೀವಿ. ನೀವ್ ಅದನ್ನ ಗೊಳೋ 5,000 ಬಂದಿರೋದ್ನ ಹೇಳಕ್ಕೆ ಗೊಳೋ ಅಂತ ಹೇಳ್ಕೊ. 5,000 ಬಂತು, 5,000ನ ನೀವ್ ಯಾವಾಗ ಕಾನ್ಫಿಡೆನ್ಸ್ ಅಲ್ಲಿ ಹೇಳಲ್ಲ ಸ್ನೇಹಿತರೆ. ಅಲ್ಲಿ ನಿಮ್ ಎದ್ರಿ ಕೂತವ್ರು ತಿಂಗಳಿಗೆ 20,000 25,000 ದುಡಿತಾ ಇರ್ತಾರೆ. ಅವ್ರಿಗೆ 5,000 ಎಲ್ಲ ಸಣ್ಣದೇ ಅನ್ಸುತ್ತೆ, ಯಾಕಂದ್ರೆ ಅವ್ರು 25,000 ದುಡಿತಾ ಇರ್ತಾರೆ. ಅವ್ರು ಯಾವಾಗ ಪಾಸಿಟಿವ್ ಬರ್ತಾರೆ ಹೇಳಿ? 25ಕ್ಕಿಂತ ಮೇಲಿನ ಮಾತಾಡಿದಾಗ ಅವ್ರು ಪಾಸಿಟಿವ್ ಬರ್ತಾರೆ. ಪರವಾಗಿಲ್ಲ ಇಷ್ಟು ದುಡಿಬಹುದಾ ಅಂತ, ಇಷ್ಟು ದುಡಿಬಹುದಾ ಅಂತ ಅವ್ರಿಗೆ ಅನ್ನಿಸ್ಬೇಕಂದ್ರೆ ಹೆಂಗ್ ಮಾತಾಡ್ಬೇಕು? ಸರ್ ಈ ವಾರ 2,500 ಬಂದಿದೆ ಸರ್, ಮುಂದಿನ ವಾರನೂ 2,500 ಸರ್, ವಾರ 2,500 ತಿಂಗಳಿಗೆ 10,000 ಸರ್. ಆಮೇಲೆ ನೋಡಿ ಸರ್ ಇನ್ 2-3 ತಿಂಗಳಲ್ಲಿ ಒಳ್ಳೆ ಟೀಮ್ ಬರ್ತಾ ಇದೆ ಸರ್, ನೋಡಿ ಇನ್ನ ತಿಂಗಳಿಗೆ ಒಂದು 30,000-40,000 ದುಡಿಯೋ ಲೆವೆಲ್ಗೆ ಬರ್ತೀನಿ. ಈ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಿ, ಅವಾಗ ಸಕ್ಸಸ್ ಸ್ಟೋರಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. 4ನೇದು ವೆರಿ ವೆರಿ ಇಂಪಾರ್ಟೆಂಟ್, ಸ್ಟೋರಿ ಟೆಲ್ಲಿಂಗ್ ಅನ್ನೋದಿದೆ. ಇದು ಫೀಲ್ಡ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೋರಿ ಟೆಲ್ಲಿಂಗ್. ನಮ್ಗೆ ಕಾನ್ಸೆಪ್ಟ್ ಹೇಳಕ್ ಬರಲಿಲ್ಲ ಅನ್ಕೊಳ್ಳಿ, ಬರೆಯಕ್ ಬರಲ್ಲ ಅನ್ಕೊಳ್ಳಿ, ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಫೆಕ್ಟಿವ್ ಆಗಿರ್ಬೇಕು. ನಾವ್ ಏನೇ ಹೇಳಿದ್ರು ಫ್ಯಾಕ್ಟ್ ಆಗಿರ್ಬೇಕು ಸ್ನೇಹಿತರೆ. ಲಾಟು ಪುಟ್ಟು ತರ ಇರಬಾರ್ದು, ಫ್ಯಾಕ್ಟ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ಪ್ರಾಡಕ್ಟ್ ಯೂಸ್ ಮಾಡಿರೋದನ್ನ ಫ್ಯಾಕ್ಟ್ ಆಗಿ ಮಾತಾಡಿ. ನೋಡಿ ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಎಂತ ರಿಸಲ್ಟ್ ರೀ, ನನಗೆ ನಿಲ್ಲಿಕ್ ಆಗ್ತಾ ಇರ್ಲಿಲ್ಲ, ವೆರಿಕೋಸ್ ಪ್ರಾಬ್ಲಮ್ ಇತ್ತು, ಕಾಲ್ ಊದಿತ್ತು, ಇಮ್ಯುನಿಟಿ ಕಾಪ್ ತಗೊಂಡೆ, ಎಂತಾದ್ದು ಬೂಮ್ ಕಾಪ್ ತಗೊಂಡೆ, ಇವತ್ತು ಎಷ್ಟು ಆಕ್ಟಿವ್ ಆಗಿ ಓಡಾಡ. ಆ ಹೇಳೋ ರೀತಿ ಹೆಂಗಿದೆ ರೀ, ಅವ್ರು ಇನ್ಸ್ಪೈರ್ ಆಗ್ಬಿಡ್ತಾರಲ್ಲೇ ಹೇಳ್ಬೇಕಾದ್ರೆ. ನಾನು ನಮ್ ಪಕ್ಕದ ಮನೆ ನಮ್ ದೊಡ್ಡಪ್ಪ ಇದ್ರು, ಅವ್ರ ಫ್ರೆಂಡ್ ಒಬ್ರು, ಶುಗರ್ 450 ಇತ್ತು, ಶುಗರ್ 450-600 ಇತ್ತು. ಕೆಲವು ಸರಿ ಇನ್ಸುಲಿನ್ ತಗೊಂಡಿದ್ರು. ನಮ್ ಪ್ರಾಡಕ್ಟ್ ತಗೊಂಡಿದ್ದು 2 ತಿಂಗಳು 1 ತಿಂಗಳು ಆಯ್ತು ತಗೊಂಡಿ, ಇವತ್ತು 150 ಬಂದಿದೆ ಶುಗರ್ ಲೆವೆಲ್. ಆ ಹೇಳೋ ರೀತಿ ಹೆಂಗಿದೆ. ನೀವು ಶುಗರ್ ಇಂದ ಯಾವ್ದಾದ್ರು ತಗೊಂಡಿದಾರ? ಕೊಟ್ಟಿದೀವಿ, ಅವ್ರು ಏನು ಹೇಳಿಲ್ಲ, ನೋಡ್ಬೇಕು. ಹಂಗೇನಾದ್ರು ಇದ್ರೆ ನಾಳೆ ಬಂದಾಗ ಈ ಕಡೆ ತಂದು ಕೊಟ್ಟು ಹೋಗ್ತೀನಿ. ಯಾರಿಗೆ ಜಾಯ್ನ್ ಆಗ್ತಾರೆ? ಎಫೆಕ್ಟಿವ್ ಆಗಿ ಮಾತಾಡಿ. ರಿಸಲ್ಟ್ ಬಂದಿರೋದು ಎಫೆಕ್ಟಿವ್ ಆಗಿ ಮಾತಾಡಿ, ದಡ್ರ ತರ ಮಾತಾಡಕ್ ಹೋಗ್ಬೇಡಿ. ಏನೇ ಕೊಟ್ರು ಎಫೆಕ್ಟಿವ್ ಆಗಿ ಮಾತಾಡಿ. ಸ್ವಲ್ಪ ಇನ್ನೊಂದ್ ಏನ್ ಗೊತ್ತಾ, ಸ್ಟೋರಿಲಿ ನಿಮ್ಮ ಎಮೋಷನ್ ಅಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ. ನೀವು ಹೈಯೆಸ್ಟ್ ಇನ್ಕಮ್ ಮಾಡಿಲ್ಲ ಅಂದ್ರೂ ನೀವು ಒಂದ್ ಮಾತು ಹೇಳ್ಬೋದು, ಲಾಸ್ಟ್ ವಾರ 2,500 ಬಂತು. ನಾವ್ ಯಾಕೆ ಹೇಳಿ SP ಬಗ್ಗೆ ಮಾತಾಡ್ತೀವಿ? ನಿಮ್ ಇನ್ಕಮ್ಗೋಸ್ಕರ. ಅಣ್ಣ ನಾನ್ ಜಾಯಿನ್ ಆಗಿ, ಯಾರೋ ಮೇಡಮೋ ಸರ್ ಯಾರೋ ಇದ್ರು, ನೋಡಿ ಮೇಡಮ್ ನಾನು ಆಲ್ರೆಡಿ ಜಾಯಿನ್ ಆಗಿ 1 ತಿಂಗಳಾಯ್ತು. ಫಸ್ಟ್ ವಾರ 2,500 ಬಂತು, ಅದ್ರ ನೆಕ್ಸ್ಟ್ ವೀಕ್ 3,000 ಬಂತು, ಅದ್ರ ನೆಕ್ಸ್ಟ್ ವೀಕ್ 2ನೇ ರ್ಯಾಂಕ್ ಆಗಿ 7,500 ಬಂತು. ಈ 1 ತಿಂಗಳಲ್ಲಿ ನಾನು 15,000 ರೂಪಾಯಿ ಇನ್ಕಮ್ ತಗೊಂಡಿದ್ದೀನಿ. ನಂಗೊಂದು ಪ್ಲಸ್ ಆಯ್ತು. ನಾನು ಏನ್ ದುಡಿತಾ ಇದ್ದೀನಿ 20,000 ರೂಪಾಯಿ ನಂದು ಸ್ಯಾಲ್ರಿನೋ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದ್ರೊಟ್ಟಿಗೆ 15,000 ಎಕ್ಸ್ಟ್ರಾ ಬಂದ್ರೆ ಹೆಲ್ಪ್ ಆಗಲ್ವಾ? ಹೆಂಗಿದೆ ವರ್ಡು? ಬೇಡ ಸರ್, ನಮ್ಗೆ ಈಗ 20,000 ರೂಪಾಯಿ ಸಂಬಳ ಬರ್ತಾ ಇದೆ, ಅದ್ರ ಜೊತೆ ಇನ್ನೊಂದು 5,000 ಬಂದ್ರೆ ಹೆಂಗಿರುತ್ತೆ? ಹೆಂಗಿದೆ ವರ್ಲ್ಡ್ ಹೇಳೋದು? 5,000 ಅಂತ ಹೇಳಕ್ಕಿಂತ ನಿಮ್ಮ ಸಂಬಳದೊಟ್ಟಿಗೆ ಪಾರ್ಟ್ ಟೈಮ್ ಅಲ್ಲಿ, ಸಂಜೆ ಟೈಮ್ ಅಲ್ಲಿ, ಭಾನುವಾರ ಟೈಮ್ ಅಲ್ಲಿ, ಶನಿವಾರ ಟೈಮ್ ಅಲ್ಲಿ ನಿಮ್ಮ ಸ್ನೇಹಿತರೊಟ್ಟಿಗೆ ನಮಗ್ ಪರಿಚಯ ಮಾಡ್ಕೊಟ್ಟಿ ಸಪೋರ್ಟ್ ಮಾಡಿದ್ರೆ ತಿಂಗಳಿಗೆ 5,000-10,000 ರೂಪಾಯಿ ಎಕ್ಸ್ಟ್ರಾ ದುಡಿಲಿಕ್ಕೆ ಅವಕಾಶ ಇದೆ. ನಿಮಗ್ 30,000 ಬರುತ್ತೆ ಅಂದ್ರೆ ಒಂದ್ 10,000 ಎಕ್ಸ್ಟ್ರಾ ಬಂದ್ರೆ 40,000 ಆಯ್ತು. 10,000 ಚೀಟಿ ಕಟ್ಟಕ್ಕಾಯ್ತು, ಸಂಘ ಕಟ್ಟಕ್ಕಾಯ್ತು. ಈ ಎಮೋಷನಲ್ ಮಾತು ಎಂತವ್ರನ್ನು ಟ್ಯೂನ್ ಮಾಡಕ್ ಬಿಡುತ್ತೆ. ಯಾರ್ ಸಂಘದಲ್ಲಿ ಸಾಲ ತಂದಿದ್ದವ್ರು ಹ್ಯಾಂಡ್ ರೈಸ್ ಮಾಡಿ ಇಲ್ಲಿ ಅಂದ್ರೆ ಬೇಕಾದ್ರೆ ಎಲ್ಲ ಮಾಡ್ತಿರ್ಬೇಕು. ಇಲ್ಲ ಸರ್ ನಾವೆಲ್ಲ ಸಂಘದಲ್ಲಿ ತಗೊಂಡಿದೀವಿ ಸರ್ ಅಂತ. ಎಲ್ಲರೂ ಕಮಿಟ್ಮೆಂಟ್ ಅಲ್ಲಿ ಇರೋರೇ ರೀ. ಚೀಟಿ ಹಾಕಿದಾರೆ ಕಮಿಟ್ಮೆಂಟ್, ಸಂಘದಲ್ಲಿದ್ದೀರಾ ಕಮಿಟ್ಮೆಂಟ್, ಲೋನ್ ಮಾಡಿದಿರ ಕಮಿಟ್ಮೆಂಟ್, ನಿಮ್ಮನೇಲಿರೋ ಫ್ರಿಡ್ಜ್ ಕಮಿಟ್ಮೆಂಟ್, ನಿಮ್ಮನೇಲಿರೋ ಟಿವಿ ಕಮಿಟ್ಮೆಂಟ್, ನಿಮ್ ಮೊಬೈಲು EMI, ಎಲ್ಲದೂ EMI ಅಲ್ಲೇ ಇದೀರ. ಎಲ್ಲದೂ EMI. ಒಂದ್ 5,000 ಬಂದ್ರೆ ಯಾವ್ದಾರು EMI ಆಗಲ್ವಾ? ಒಂದ್ 4,000 ಬಂದ್ರೆ ಯಾವ್ದಾದ್ರು EMI ಆಗಲ್ವಾ? ಯಾವ್ದೋ ಮಕ್ಳು ಟ್ಯೂಷನ್ ಫೀಸಿಗೆ ಆಗಲ್ವಾ? ಹಾಲಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ವಾ? ಡಿಶ್ ಬಿಲ್ ಕಟ್ಟಕ್ ಆಗುತ್ತಲ್ವಾ?
ಗಂಡಂದಿರ ಹತ್ರ ಕೇಳದಲ್ಲ ಒಂದ್ ಚಪ್ಪಲಿ ತಗೋಬಹುದು, ಒಂದ್ ಡ್ರೆಸ್ ತಗೋಬಹುದು, ಅಥವಾ ಗಂಡಂದಿರಿಗೆ ತಗೊಳ್ರಿ ಒಂದ್ 2,000 ಏನೋ ಇಲ್ಲ ಅಂತ ಹೇಳಿರೋ ತಗೊಳ್ಳಿ ಅನ್ಬೋದು. ಬುಧವಾರನೋ ಗುರುವಾರನೋ ಭಾನುವಾರ ಬಂತು ಅಂದ್ರೆ ನನ್ಗೆ ಯಾವ್ದೋ ದುಡ್ಡು ಬಂದಿತ್ತು ರೀ 1 kg ಮಟನ್ ತಂದ್ರಿ ಅಂತ ಹೇಳಿದ್ರೆ ಗಂಡಂದಿರ ಖುಷಿ ಆಗ್ಬಿಡ್ತಾರೆ. ನನ್ ವೈಫ್ ನಂಗೆ 1,000 ಕೊಡ್ತಾಳೆ ಮಟನ್ ತರಕ್ಕೆ, ವೆರಿ ಗುಡ್ ಸೂಪರ್. ಲಡ್ಡು ಬಂದಿ ಬಾಯಿಗೆ ಬಿತ್ತ. ನಿಮ್ಮ ನೋಡೋ ಟ್ರೀಟ್ಮೆಂಟೇ ಬೇರೆ, ಸೊ ದುಡೀರಿ. ಮನೆಗ್ ಬಂದ ತಕ್ಷಣ ಹಸ್ಬೆಂಡ್ ನ ಒಳ್ಳೆ ರೀತಿ ಒಳ್ಳೆ ಡ್ರೆಸ್ ಹಾಕೊಂಡು ವೆಲ್ಕಮ್ ಮಾಡ್ಕೊಳ್ಳಿ. ಅದೇ ನೈಟಿ ಹಾಕೊಂಡು ಬಂದ್ರೇನ್ರಿ ಈ ಬಂದ್ರ ಹೋಗ್ರಿ ಕಾಫಿ ಕೊಡೆ. ಏನ್ ಕಾಫಿ ಕೊಡೋದು, ನಂದೇ ಅದು ಕೆಲ್ಸ ಇದು. ಆದ್ರೂ ಬಂದು ಒಳ್ಳೆ ಡ್ರೆಸ್ ಹಾಕೊಂಡು ಏನ್ರಿ ಬಂದಿದ್ದು ಸಮಾಚಾರ ಅಂತ ಖುಷಿಯಾಗಿ ಮಾತಾಡ್ಕೊಂಡ್ರೆ ಅವ್ರಿಗೂ ದಿನಾ ಗೋರಂ ತರ ನೋಡ್ ಬೇಜಾರಾಗಿರುತ್ತೆ. ನಾನ್ ಹೇಳ್ತೀನ ಕಳ್ಕಲರ್ ಆಗಿದೆ, ಚೆನ್ನಾಗ್ ಕಾಣ್ತವ್ರೆ, ಸ್ವಲ್ಪನಾದ್ರು ಬರ್ಬೇಕಲ್ಲ. ಇವೆಲ್ಲ ಬದಲಾವಣೆಗಳು ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಒಂದೊಂದು ಸಣ್ಣ ಸಣ್ಣ ಬದಲಾವಣೆ ನಾಳೆ ದೊಡ್ಡ ಬದಲಾವಣೆ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ವಾರ 1,000-2,000 ರೂಪಾಯಿ ಏನಾದ್ರು ಮನೆ ಮಕ್ಳಿಗೆ ತಗೊಂಡೋಗೋದು, ಅತ್ತೆಗೆ ತಗೊಂಡೋಗೋದು, ಮಾವನ್ ಕೊಡೋದು. ರೀ ಅತ್ತೆ ಮಾವಂದ್ ಏನೋ ಬೇಕಿತ್ತಲ್ಲ ಮೆಡಿಕಲ್ದು ನಾನೇ ತಂದೆ ರೀ. ಅವ್ರ ಹಸ್ಬೆಂಡ್ ಎಷ್ಟು ಖುಷಿ ಆಗ್ಬೋದು. ನಿಮ್ ತಾಯಿ ಮನೆಗೆ ಏನೋ ತಗೊಂಡೋಗಿ ಕೊಟ್ರೆ, ಅಮ್ಮ ನನ್ಗೆ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ ಖುಷಿವಂತೆ, ಏನೋ ಮಾಡ್ದೆ ನಮ್ಮ ಮಗಳು ಏನೋ ಮಾಡ್ತಾಳಂತೆ, ಅದೇನೋ ಆಯುರ್ವೇದಿಕ್ ಅಂತೆ ಕುಡಿಯೋದಂತೆ, ನೋಡ ನೀನೇನಾರು ಮಾಡೋದಿದ್ರೆ ಅಂತ ನಂಬರ್ ಕೊಡ್ತಾರೆ. ಅವರೇ ನಂಬರ್ ಕೊಡ್ತಾರೆ. ನೀ ಜನಗಳನ್ನ ಅಟ್ರಾಕ್ಟ್ ಹೆಂಗ್ ಮಾಡ್ಕೊಳ್ಳೋದು, ಇವೇ ಅಟ್ರಾಕ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಬೇರೆ ಏನಲ್ಲ. ಆಟೋಮೆಟಿಕ್ಲಿ ಜನ ಅವರೇ ತೋರಿಸ್ತಾರ್ರಿ. ನನ್ನ ಮಗಳು ಲಕ್ಷಗಟ್ಲೆ ಬಿಸ್ನೆಸ್ ಕೊಡ್ಸೋಳೆ ಬರೀ ತುಳಸಿ ಡ್ರಾಪ್ಸು ಪೇಸ್ಟ್ ಅಲ್ಲಿ. 15 ಲಕ್ಷ ಬಿಸ್ನೆಸ್ ನನ್ನ ಮಗಳು. ಯಾವ್ದು ತುಳಸಿ ಡ್ರಾಪ್ಸು ಪೇಸ್ಟ್ ಸ್ಕೂಲಲ್ಲಿ ಅವಳು ಭರತನಾಟ್ಯ ಡ್ಯಾನ್ಸ್ ಸ್ಕೂಲಲ್ಲಿ ಓಡಿಸಿರೋದು 15 ಲಕ್ಷ ಬಿಸ್ನೆಸ್ ನ ಇದ್ರೆ. ಅವಳದು ಪಾನ್ ಕಾರ್ಡ್ ಇದೆ, ID ನಂಬರ್ ಇದೆ, ಪಾಸ್ಪೋರ್ಟ್ ಇದೆ, ಎಲ್ಲದೂ ಇದೆ ಅವಳದು. ಹೆಂಗೆ ಎಲ್ಲ ನಮ್ ಕೈಲಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಮೋಷನಲ್ ಬಾಂಡಿಂಗ್ ಅಲ್ಲೇ ಮಾತಾಡ್ಬೇಕು. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋದು. ಫ್ಯಾಕ್ಟ್ ಮಾತಾಡೋಣ ಇಲ್ಲಿ. ನಾನು ಯಾರಿಗೂ ನಿಮ್ಗೆ ಹಂಗ್ ಮೋಟಿವೇಶನ್ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾರೆ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಲೇ ಇರೋದು. 1,000 ಅಕೌಂಟಿಗೆ ಬಂತು ಅಂದ್ರೆ ಖುಷಿ ಪಡೋ ಜನಗಳು ನಾವು. 5,000 ಬಂತು ಅಂದ್ರೆ ನಾವು ಖುಷಿ ಪಡೋ ಜನಗಳು. ಬರೀ 5,000ನಲ್ಲ, 1,000ಕ್ಕೆ ವೆಯ್ಟ್ ಮಾಡೋರು ಎಷ್ಟೋ ಜನ ಇದಾರೆ. 2,000 ಬಂದ್ರೆ ವೆಯ್ಟ್ ಮಾಡೋರು ಇದಾರೆ. ಎಷ್ಟೋ ಜನ EMI ದುಡ್ಡಿಲ್ದಲ್ಲೇ ಪೆನಾಲ್ಟಿ ಹಾಕಿಸ್ಕೊಂಡು 10 ಸರಿ ಫೋನ್ ಮಾಡಿಸ್ಕೊಂಡಾರೆ. ಬೈಕ್ EMI ಕಟ್ಟಿಲ್ಲ, ಫ್ರಿಡ್ಜ್ ಇಂದ EMI ಕಟ್ಟಿಲ್ಲ, TV EMI ಕಟ್ಟಿಲ್ಲ ಅಂತ ಹೇಳಿ ಬಜಾಜ್ ಅವ್ರು ಫೋನ್ ಮಾಡಿ ತಲೆ ತಿಂದಿರ್ತಾರೆ ನಮ್ಗೆ. ಯಾವ್ದೋ ಒಂದು 4,000 ಬಂತು ಅಂದ್ರೆ ಯಾವ್ದೋ ಒಂದು EMI ಬಂತು. ಇದೆಲ್ಲ ಎಮೋಷನಲ್ ರೀ. ಇದನ್ನೆಲ್ಲ ಯೋಚನೆ ಮಾಡಬೇಕು, ಒಂದೊಂದನ್ನು ಯೋಚನೆ ಮಾಡಬೇಕು. 5ನೇದು ವೆರಿ ವೆರಿ ಇಂಪಾರ್ಟೆಂಟ್, ಸೋಷಿಯಲ್ ಮೀಡಿಯಾದು ಪ್ರೂಫ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾನ ತುಂಬಾ ವೀಕ್ ಆಗಿ ತಗೋತಾ ಇದ್ದೀರಾ. ನಿಮ್ಮನ್ನ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇದಾರೆ. ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದಾರೆ, ಫೇಸ್ಬುಕ್ ಅಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದಾರೆ. ನೀವು ಬರೀ ಹಾಡ್ನ ಹಾಕೊಂಡೆ ಇನ್ಸ್ಟಾಗ್ರಾಮಿಗೆ ಹಾಕೊಳ್ಳೋದ್ರಲ್ಲೇ ಇದ್ದೀರಾ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಸ್ನೆಸ್ ಅನ್ನ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಬರೀ ನಿಮ್ದೇ ಹಾಡು ನಿಮ್ದನ್ನೇ ನೋಡಿದಾರೆ ರೀ. ಸ್ವಲ್ಪ ಬಿಸ್ನೆಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬಿಸ್ನೆಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ, ಫೇಸ್ಬುಕ್ ಅಲ್ಲಿ ಹಾಕಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿ, ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಹೆಂಗೆ ಗೊತ್ತಾ, ನೀವು ಕೆಲವೊಂದು ಹೋಟೆಲ್ ಅಲ್ಲಿ ಅದರ ಟ್ರಿಪ್ ಹೋಗ್ಬೇಕಂದ್ರೆ ರಿವ್ಯೂಸ್ ನೋಡ್ತೀರಾ. ಒಂದ್ ಒಳ್ಳೆ ಲ್ಯಾಪ್ಟಾಪ್ ಅಂದ್ರೆ ಎಷ್ಟು ಸ್ಟಾರ್ ಇದೆ, ಈ ಹೋಟೆಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂಸ್ ನೋಡ್ತೀರಾ. ಕರೆಕ್ಟ್ ಅಲ್ವಾ? ಬುಕ್ಕಿಂಗ್ ಮಾಡ್ಬೇಕಾದ್ರೆಲ್ಲ 4 ಸ್ಟಾರ್ ಕೊಟ್ಟಿದ್ರೆ 5 ಸ್ಟಾರ್ ಕೊಟ್ಟಿದ್ರೆ ವೆರಿ ಗುಡ್, 2 ಸ್ಟಾರ್ ಕೊಟ್ಟಿದ್ರೆ ಗುಡ್ ಅಲ್ಲ. ಕರೆಕ್ಟ್ ಅಲ್ಲ? ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಿಮ್ಮ ರಿವ್ಯೂಸ್ ಏನಿದೆ, ನೀವು ಪ್ರಾಡಕ್ಟ್ ಯೂಸ್ ಮಾಡಿರೋದು ನಿಮ್ದೇ ವಿಡಿಯೋ ಮಾಡ್ಕೊಂಡು ನೀವೇ ಸ್ಟೇಟಸ್ ಹಾಕೊಳ್ಳಿ. ನಾನು ಕಂಪನಿಯಿಂದ ನಾನು ಇಮ್ಯುನಿಟಿ ಕಪ್ ತಗೊಂಡೆ, ನನ್ಗೆ ಈ ತರ ಪ್ರಾಬ್ಲಮ್ಸ್ ಇತ್ತು, ನಾನು ಯೂಸ್ ಮಾಡಿದೆ, ನನ್ಗೆ ಒಳ್ಳೆ ರಿಸಲ್ಟ್ ಬಂತು, ಥ್ಯಾಂಕ್ ಯು MD ಸರ್, ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದು ಅಂತ ಹಾಕೊಳ್ಳಿ. ಯಾರೋ ಶುಗರ್ ಪೇಷಂಟ್ ನೋಡ್ತಾರೆ ನಿಮ್ ಸ್ಟೇಟಸ್ ಅಲ್ಲಿ, ನಿಮ್ ರಿಲೇಟಿವ್ಸ್. ಅದ್ ಯಾವ್ದೋ ಮನೆ ವಿಡಿಯೋ ಹಾಕಿದ್ದ ನೀನು ಶುಗರ್ದು ಯಾವ್ದೋ ಥೈರಾಯ್ಡ್ದು ಎಲ್ಲ ಏನದು ಅಂತ ಕೇಳ್ತಾರೆ. ನೀವ್ ಬೆತ್ತ ಕಡಿತಾರೆ, ಯಾವ್ದನ್ನು ಸ್ಟೇಟಸ್ಗೂ ಹಾಕಲ್ಲ, ಫೇಸ್ಬುಕ್ ಹಾಕಲ್ಲ, ಇನ್ಸ್ಟಾಗ್ರಾಮ್ ಹಾಕಲ್ಲ. ಕೂತಿತ್ತವ ಜನ ಬರ್ಬೇಕು ನಿಮ್ಗೆ, ಕೂತಿತ್ತವ ಜನ ಬಂದು ನಿಮ್ ಲಾಗಿನ್ ಗಳು ಕೊಟ್ಬಿಡ್ಬೇಕು, ಹಂಗೆ ID ಗಳು ಬಂದ್ಬಿಡ್ಬೇಕು. ಏನ್ ಮೇಲಿಂದ ಆಕಾಶದಿಂದ ಇಳಿದು ಬಿಡುತ್ತಾ? ಪ್ರಮೋಷನ್ ಮಾಡ್ಬೇಕು ಸ್ನೇಹಿತರೆ. ಹಬ್ಬ ಬಂತು ಅಂದ್ರೆ ಬಜಾರ್ ಅವ್ರು ಪ್ರಮೋಷನ್ ಮಾಡ್ತಾರೆ. ಅಂತಂತ ಆಭರಣ ಜೂಲಿಯರ್ಸ್, ಮಲಬಾರ್ ಗೋಲ್ಡ್, GTR ಗೋಲ್ಡ್ ಪಾಂಪ್ಲೆಟ್ ಹಂಚ್ತಾ ಇದಾರೆ, ರೋಡ್ ಅಲ್ಲಿ ಹಂಚ್ತಾ ಇದಾರೆ. 10% ಡಿಸ್ಕೌಂಟ್, 5% ಡಿಸ್ಕೌಂಟ್, ಮೇಕಿಂಗ್ ಫ್ರೀ. ರಿಲಯನ್ಸ್ ಸ್ಮಾರ್ಟ್ ಇಡೀ ಜಗತ್ತಿನ ಶ್ರೀಮಂತ ವ್ಯಕ್ತಿ, ಅವ್ರು ಪ್ರಮೋಷನ್ ಮಾಡ್ತಾ ಇದಾರೆ ಕೂತ್ಕೊಂಡು. ಜಿಯೋ ಮೊಬೈಲ್ ಸಿಮ್ಗಳನ್ನ ರೋಡ್ ಅಲ್ಲಿ ಮಾಡ್ತಾ ಇದಾರೆ. ಸಿಮ್ ತಗೊಳ್ಳಿ. ಅದು ಮಾರ್ಕೆಟಿಂಗ್ ಸ್ನೇಹಿತರೆ. ಅದು ನಾನು ಓನರ್, ನನ್ ಜಗತ್ತಿನ ಶ್ರೀಮಂತ ಅನ್ನೋದು ಮುಖ್ಯ ಬರಲ್ಲ. ಬಿಸ್ನೆಸ್ ಅಲ್ಲಿ ನನ್ಗೂ ಹೊರಗಡೆ ಕಾಂಪಿಟೇಟರ್ ಇದಾರೆ, ಮಾಡ್ಲೇಬೇಕು. ದಿನನಿತ್ಯ ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ದಿನನಿತ್ಯ ಕ್ಲೋಸ್ ಅಪ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಪೇಸ್ಟ್ ಇಂದು. ಹಂಗಂತ ಹೇಳಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ ಅಂದ್ರೆ ನೀವು ಅಲ್ಲೂ ಜೊತೆ ಬಿಟ್ಬಿಟ್ರ? ದಿನ ಟಿವಿಲಿ ನೋಡೇ ಅಲ್ಲೂ ಜೊತೀರ ನೀವು?
ಓ ಇವತ್ತು ಯಾಕೋ ಕೋಲ್ಗೇಟ್ ಅಡ್ವರ್ಟೈಸ್ ಬಂದಿಲ್ಲಲ್ಲ, ನಾಳೆ ಹಾಕಿದ್ರೆ ನಾಳೆ ಉಜ್ಜನ, ಅವ್ರ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು? ನೀವು ಅಡ್ವರ್ಟೈಸ್ಮೆಂಟ್ ಬರ್ಲಿ ಬಿಡ್ಲಿ ರೇಷನ್ ಅಂಗಡಿಗೆ ಹೋಗ್ತೀರಾ, ಕೋಲ್ಗೇಟ್ ಇನ್ನೊಂದು ಪೇಸ್ಟ್ ತಗೋತೀರಾ, ಉಜ್ಜುತ್ತೀರಾ. ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂತಿಲ್ಲಲ್ಲ ಅವರು. ಆದ್ರೂ ಟಿವಿಲಿ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಲಕ್ಷ ಗಟ್ಲೆ ಕೊಟ್ಟಿ? ನನ್ನ ಎದುರಿಗೆ ಒಬ್ರು ಕಾಂಪಿಟೇಟರ್ ಇದಾರೆ, ಅವ್ರು ಮರಿಬಾರ್ದು. ಕೋಲ್ಗೇಟ್ 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 ಅನ್ನೋದು ಪ್ರಾಕ್ಟೀಸ್ ಆಗ್ಬೇಕು, ಕ್ಲೋಸ್ ಅಪ್ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಅನ್ನೋದು ಪ್ರಾಕ್ಟೀಸ್ ಆಗ್ಬೇಕು ಅಂತ ಹೇಳಿ ಟಿವಿಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕಿಸ್ತಾರೆ. ಜನಗಳ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ನಮ್ಮ ಪ್ರಾಡಕ್ಟ್ ಅಂತ ಹೇಳಿ. ಇಲ್ಲೂ ಅಷ್ಟೇ, ನೀವು ಐಡಿ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಐಡಿ ಬರ್ಲಿಕ್ಕೆ ಏನೇನ್ ಮಾಡ್ತಾ ಇದ್ರೆ ಅದನ್ನ ಹೇಳ್ಬೇಕಲ್ಲ. ಇರೋ ಟೀಮಿಗೆ ಸರ್ವಿಸ್ ಕೊಡೋದಲ್ಲ, ನಿಮ್ಮನ್ನ ನೀವು ಪ್ರಮೋಷನ್ ಮಾಡ್ಕೊಳ್ಳಿ, ನಾನ್ ವಿ ಸ್ಟಾರ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಹಾಕಿ. ಸ್ಟೇಟಸ್ ಗೆ ಐ ಆಮ್ ಎ ವಿ ಸ್ಟಾರ್ ಅಂತ ಹೇಳಿ ಹಾಕಿ. ಇಮ್ಯುನಿಟಿ ಕಾರ್ಡ್ ಯೂಸ್ ಮಾಡಿದ್ರ ಬಗ್ಗೆ ಯಾರೋ ಶುಗರ್ ರಿಸಲ್ಟ್ ತಗೊಂಡಿದ್ದಾರೆ ಯಾವ್ದೋ ಟೀಮ್ ಅಲ್ಲಿ, ಒಳ್ಳೆ ರಿಸಲ್ಟ್ ಬಂದಿದೆ, ವಿಡಿಯೋ ಬಂದಿದೆ, ಹಾಕಿ ಸ್ಟೇಟಸ್ ಗೆ. ಕಾಂಟ್ಯಾಕ್ಟ್ ನಂಬರ್ ನಿಮ್ದು ಹಾಕಿ, ಫೇಸ್ಬುಕ್ ಗೆ ಹಾಕಿ, ಕಾಂಟ್ಯಾಕ್ಟ್ ನಂಬರ್ ನಿಮ್ದು ಹಾಕಿ, ಆ ನಂಬರ್ ಫೋನ್ ಮಾಡಿ ಅಂತ ಹೇಳಿ, ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ ನಿಮ್ ನಂಬರ್ ಹಾಕಿ. ಯಾರೋ ಶುಗರ್ ಪೇಷಂಟ್ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಫೋನ್ ಮಾಡ್ತಾರೆ, ಮೇಡಮ್ ಅದೇ ಯಾವ್ದು ಶುಗರ್ ಹಾಕಿದ್ರಲ್ಲ ಏನದು ಅಂತ ಕೇಳ್ತಾರೆ. ಯಾಕೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ವಾ? ಫೇಸ್ಬುಕ್ ಗೆ ಹೋಗ್ರಿ, ಇನ್ಸ್ಟಾಗ್ರಾಮ್ ಗೆ ಹೋಗ್ರಿ, ರೀಲ್ಸ್ ಎಷ್ಟು ಬರ್ತಾ ಇದೆ ಆಯುರ್ವೇದಿಕ್ ಡಾಕ್ಟರ್ ಬಗ್ಗೆ, ಮಂಡಿ ನೋವು ಬಗ್ಗೆ, ಹೋಟೆಲ್ ಬಗ್ಗೆ, ಈ ರೆಸಾರ್ಟ್ ಹೋಗಿ ಆ ರೆಸಾರ್ಟ್ ಹೋಗಿ ಪ್ರಮೋಷನ್ ಮಾಡ್ತಾ ಇಲ್ವಾ ರೀಲ್ಸ್ ಅಲ್ಲಿ? ಹೋಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ, ನೀವು ಫೇಸ್ಬುಕ್ ಅಲ್ಲಿ ಹೋಗಿ ರೀಲ್ಸ್ ನೋಡಿ, ಎಷ್ಟು ರೆಸಾರ್ಟ್ ಗಳ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಎಷ್ಟು ಡಾಕ್ಟರ್ಗಳು ಪ್ರಮೋಷನ್ ಮಾಡ್ತಾ ಇದಾರೆ. ಮಂಡಿ ನೋವಿಗೆ ನಮ್ಮ ಹತ್ರ ಬನ್ನಿ, ಮಂಡಿ ನೋವಿಗೆ ನಮ್ಮ ಹತ್ರ ಬನ್ನಿ, ನಿಮ್ಗೆ ಆಪರೇಷನ್ ಇಲ್ದಲೆ ನಾವು ಮಂಡಿ ನೋವು ಸರಿ ಮಾಡ್ತೀವಿ ಅಂತ ಎಷ್ಟು ಪ್ರಮೋಷನ್ ಮಾಡ್ತಾ ಇದಾರೆ ಡಾಕ್ಟರ್ಗಳು. ನಾವೆಲ್ಲ ಅಂಬಾನಿ ಕುಟುಂಬದವರು, ನಾವೆಲ್ಲ ದೊಡ್ಡ ದೊಡ್ಡ ಅಂಬಾನಿ ಕುಟುಂಬದವರು. ನಮಗೆ ನಾಚಿಕೆ, ನಮಗೆ ಸ್ಟೇಟಸ್ ಹಾಕಕ್ಕೆ ನಾಚಿಕೆ, ನಮಗೆ ಫೇಸ್ಬುಕ್ ಗೆ ಹಾಕ್ಲಿಕ್ಕೆ ನಾಚಿಕೆ. ನಮಗೆ ಏನ್ ಹೇಳ್ಬೇಕು ಮತ್ತೆ? ಬಿಸ್ನೆಸ್ ಬಂದ್ರೆ ಹೆಂಗ್ ಬರತ್ರಿ? ಡೇ ಅಂಡ್ ನೈಟ್ ಕಷ್ಟ ಪಡ್ಬೇಕ್ರಿ. ಕೋಟಿ ಅನ್ನೋದಷ್ಟು ಈಸಿ ಅಲ್ಲ. ಕೋಟಿ ದುಡಿಬೇಕಂತ ಹೇಳಿದ್ರೆ, ಕೋಟಿ ಬಂಡವಾಳ ಹಾಕಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಸ್ವಲ್ಪ ನಾನು ಕೆಲಸ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಸುಮ್ನೆ ಕೂತಿತಾವೆ ಅದು ಕೋಟಿ ಬರಲ್ಲ. ಸ್ವಲ್ಪ ಸೋಷಿಯಲ್ ಮೀಡಿಯಾದು ಪ್ರೂಫ್ ಕೇಳ್ತಾರೆ ಜನಗಳು. ನೀನ್ ಏನಾಗಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಮಗೆ ನಾವು ಪ್ರಮೋಷನ್ ಮಾಡ್ಕೋಬೇಕು. ಜನಗಳು ಮ್ಯಾಕ್ಸಿಮಮ್ ಎಲ್ಲಿ ಸಿಗ್ತಾರೆ ಗೊತ್ತಾ? ಎಲ್ಲ ವಾಟ್ಸಪ್ ಅಲ್ಲಿ ಇರ್ತಾರೆ. 5 ನಿಮಿಷ ಟೈಮ್ ಸಿಕ್ಬಿಟ್ರೆ ಸಾಕು, ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಮದುವೆ ಮನೇಲಿ ಆಗ್ಲಿ, ರೈಲ್ವೆ ಸ್ಟೇಷನ್ ಆಗ್ಲಿ, ಹಾಸ್ಪಿಟಲ್ ಅಲ್ಲೇ ಆಗ್ಲಿ, ರೈಲ್ವೆ ಸ್ಟೇಷನ್ ಆಗ್ಲಿ, ಬಸ್ ಸ್ಟ್ಯಾಂಡ್ ಆಗ್ಲಿ, ಜನಗಳಿಗೆ 2 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ ಇಲ್ವೋ? ಅಂದ್ರೆ ಎಲ್ಲರೂ ಯಾವ್ದ್ರಲ್ಲಿ ಇದಾರೆ? ಎಲ್ಲರೂ ಮೊಬೈಲ್ ಅಲ್ಲಿ ಸಿಗ್ತಾರೆ ಸ್ನೇಹಿತರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ಟೇಟಸ್ ಅಲ್ಲಿ ಸಿಗ್ತಾರೆ. ಸ್ವಲ್ಪ ಅಲ್ಲೂ ಪ್ರಮೋಷನ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುದು ಗೊತ್ತಾ? ಅಟ್ರಾಕ್ಷನ್ ಆಗ್ತಾರೆ, ಏನೋ ಮಾಡ್ತಾ ಇದಾರೆ ಅಂತ ಜನಗಳಿಗೆ ಗೊತ್ತಾಗತ್ತೆ. ನಿಮ್ಮನ್ನ ನೀವು ಮನೇಲೆ ಕೂತ್ಕೊಂಡ್ಬಿಟ್ಟು ಪ್ರಮೋಷನ್ ಮಾಡ್ದಲ್ಲೇ ಐಡಿ ಬರಲ್ಲ, ಜನ ನಿಮ್ಮನ್ನ ನೋಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಅಬ್ಸರ್ವೇಷನ್ ಅಲ್ಲಿ ಇದಾರೆ. ಒಂದೇ ಸರಿ ಯಾವ್ದು ಆಗಲ್ಲ ಸ್ನೇಹಿತರೆ. ಒಂದು ಕಲ್ಲು ಹೊಡಿಬೇಕಾದ್ರೆ 10 ಸರಿ ಹೊಡೆದಿದೀವಲ್ಲ, 10 ಸರಿ ಹೊಡೆದಿದ್ರು ಕಲ್ಲು ಹೊಡೆದಿಲ್ಲ ಅಂದ್ರೆ ಲಾಸ್ಟ್ನೇ ಏಟಿಗೆ ಹೊಡಿಯುತ್ತಲ್ಲ, ಲಾಸ್ಟ್ನೇ ಏಟಿಗೆ ಹೊಡೆದಿದ್ದಕ್ಕೆ ಕಲ್ಲು ಹೊಡೆದಿದ್ದಲ್ಲ. 10 ಏಟ್ ಹೊಡೆದಿದ್ರಲ್ಲ ಅದು ಸಡ್ಲ ಮಾಡಿರುತ್ತೆ ನಿಮ್ ಕಲ್ಲು. 10 ಏಟ್ ಹೊಡೆದಿರೋದು ಸಡ್ಲ ಮಾಡಿರುತ್ತೆ. ಈಗ ಆಲ್ರೆಡಿ ನೀವ್ ಯಾರು ಅಂತ ನಿಮ್ ರಿಲೇಷನ್ ಗೊತ್ತಾಗಿದೆ, ನೀವ್ ಇಸ್ಟಾರ್ ಮಾಡ್ತಾ ಇದೀರಿ ಅಂತ ಗೊತ್ತಾಗಿದೆ, 4 ಜನಕ್ಕೆ ಏನೋ ಆಯುರ್ವೇದಿಕ್ ಏನ್ ಮಾಡ್ತಾ ಇದಾರೆ, ಏನೋ ಕುಡಿಸ್ತಾ ಇದಾರೆ ಅಂತ ಗೊತ್ತಾಗಿದೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಇನ್ಮೇಲೆ ಸ್ವಲ್ಪ ಸ್ಟೇಟಸ್ ಹಾಕಿ. ನಾನ್ ತುಂಬಾ ಜನ ನೋಡ್ತೀನಿ, ಒಬ್ಬೊಬ್ಬ ಕೆಲವ್ರು ಇದಾರಂತೂ ಎಲ್ಲಿ ಸ್ಟೇಟಸ್ ಹಾಕೊಂಡ್ಬಿಟ್ರೆ ದುಡ್ಡು ಕಟ್ಟಬೇಕು, GST ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು. ದೇವ್ರೆ ಭಗವಂತ, GST ಕಟ್ಟಂಗೂ ಇಲ್ಲ, ಟ್ಯಾಕ್ಸು ಕಟ್ಟಂಗಿಲ್ಲ ರೀ ಸ್ಟೇಟಸ್ ಹಾಕಬೇಕಂದ್ರೆ, ಫೇಸ್ಬುಕ್ ಹಾಕ್ಬೇಕಂದ್ರೆ, ಇನ್ಸ್ಟಾಗ್ರಾಮಿಗೆ. ದಯವಿಟ್ಟು ನಿಮ್ಮನ್ನ ನೀವು ಪ್ರಮೋಷನ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ ಟೀಮ್ ಅವರು ನಿಮ್ಮನ್ನ ಅನುಕರಣೆ ಮಾಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದ್ರೆ ನಿಮ್ ಟೀಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನಾವೇನ್ ಮಾಡ್ತೀವಿ ಟೀಮ್ ಅದನ್ನೇ ಮಾಡ್ತಕ್ಕಂಥದ್ದು. ನಾವ್ ಯಾವತ್ತು ಮಕ್ಳಿಗೆ ನಮಸ್ಕಾರ ಮಾಡೋದು, ದೇವರಿಗೆ ಕೈ ಮುಗಿ ಅಂತ ಯಾವತ್ತು ಹೇಳ್ಕೊಟ್ಟಿಲ್ಲ. ನಾವು ಕೈ ಮುಗಿಬೇಕಾದ್ರೆ ಮಕ್ಳುನು ಬಂದು ಕೈ ಮುಗಿತವೆ. ದೇವಸ್ಥಾನಕ್ಕೆ ಹೋಗಿ ನಾವು ಅಡ್ಡ ಬಿದ್ರೆ ನಮ್ ಜೊತೆ ಮಕ್ಳುನು ಬಂದು ಅಡ್ಡ ಬೀಳ್ತವೆ. ನಾವು ಕುಂಕುಮ ಇಟ್ಕೊಂಡ್ರೆ ಮಕ್ಳುನು ಹೋಗಿ ಕುಂಕುಮ ಇಡ್ಕತವೆ. ನಾವು ಭಟ್ರ ಹತ್ರ ಹೋಗಿ ತೀರ್ಥ ಹಾಕಿ ಅಂತ ಹಿಂಗ್ ಇಟ್ಕೊಂಡ್ರೆ ಮಕ್ಳುನು ಬಂದು ಹಿಂಗ್ ಇಡ್ಕತವೆ. ನಾವ್ ಹೇಳ್ಕೊಟ್ಟಿದೀವ ಹಿಂಗ್ ಇಡ್ಕೊ ಅಂತ ಹೇಳಿ. ನಾವ್ ಏನ್ ಮಾಡ್ತೀವಿ ಅದನ್ನ ಮಕ್ಳು ಮಾಡ್ತವೆ. ಹಂಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲೂ ನೀವೇನ್ ಮಾಡ್ತೀರಾ, ನಿಮ್ಮ ಜೊತೆಗಿರೋರು ಅದನ್ನೇ ಮಾಡ್ತಾರೆ. ನೀವ್ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಕೆಲ್ಸ ಹಿಂಗ್ ಮಾಡು ಅಂತ ಹೇಳಿ ನೀವೇನ್ ಮಾಡ್ತೀರಾ, ನಿಮ್ ಕೆಳಗಿರೋರು ಅದನ್ನೇ ಮಾಡ್ತಾರೆ.